ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ ನೆನೆಯುತ್ತಾ ಬಸವಾದಿ ಶರಣರ ಚಿಂತನ ವೇದಿಕೆ, ಅಕ್ಕನ ಅರಿವು, ಬಸವ ತತ್ವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದಿಂದ ನಡೀತಕ್ಕಂಥ 227ನೇ ಗೂಗಲ್ ಉಪನ್ಯಾಸಕ್ಕೆ ಎಲ್ಲರನ್ನ ಸ್ವಾಗತ ಕೋರ್ತಾ, ಇವತ್ತೊಂದು ಅತ್ಯಂತ ಔಚಿತ್ಯಪೂರ್ಣವಾದಂಥ ಉಪನ್ಯಾಸ ಮಾಲೆ. ದಕ್ಷಿಣ ಕರ್ನಾಟಕದೊಳಗೆ ಪ್ರಸಿದ್ಧಿಯಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಉತ್ತರ ಕರ್ನಾಟಕಕ್ಕೆ ಪರಿಚಯಿಸುವ ಒಂದು ದೊಡ್ಡ ಕೆಲಸವನ್ನ ನಾವು ಮಾಡಿದ್ವಿ. ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಡೀ ಸಮಗ್ರ ಕರ್ನಾಟಕಕ್ಕೆ ಮಾಡಿದಂಥ ದೊಡ್ಡ ಕೆಲಸ ಇದೆ. ಅವರ ಜನಮುಖಿ ಕಾರ್ಯಗಳ ಆಡಳಿತಗಳನ್ನ, ಅವರ ಜನಪರ ಕಾಳಜಿಗಳನ್ನ ಒಂದು ಉಪನ್ಯಾಸದೊಳಗ ನಾವು ಕಟ್ಟಿ ಕೊಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಾಗ ಅದಕ್ಕೆ ಯೋಗ್ಯ ಮತ್ತು ಸೂಕ್ತವಾದ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಎನ್ ಚಿನ್ನಸ್ವಾಮಿ ಸೋಸ್ಲೆ ಅವರು. ನನ್ನ ಆತ್ಮೀಯ ಸ್ನೇಹಿತರು, ಒಳ್ಳೆಯ ಪ್ರಗತಿಪರ ಚಿಂತಕರು, ಬುದ್ಧ, ಬಸವ, ಅಂಬೇಡ್ಕರ್, ಶಾಹು ಪುಲೆ ಇವರ ಚಿಂತನೆ ಒಳಗ ನಂಬಿಕೆ ಇಟ್ಟವರು ಮತ್ತು ಬದ್ಧರಾದವರು. ಅವರನ್ನ ಸ್ವಾಗತ ಕೋರ್ತಾ, ನಾಡಿನ ಸಮಸ್ತ ಬಸವ ಭಕ್ತರನ್ನ ಮತ್ತು ವಚನಾಧ್ಯಯನ ವೇದಿಕೆ, ಅಕ್ಕನ ಅರಿವಿನ ಸಮಸ್ತ ನಾಗರಿಕರನ್ನ ನಾನು ಈ ಸಂದರ್ಭದಾಗ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬೇರೆ ಬೇರೆ ರಾಷ್ಟ್ರದಿಂದ, ನಮ್ಮ ಆಸ್ಟ್ರೇಲಿಯಾದಿಂದ ಸಂಗಮೇಶ್ ಸಾಲಿಮಠ್ ಅವರು, ನ್ಯೂಜಿಲೆಂಡ್ನಿಂದ ಡಾಕ್ಟರ್ ಲಿಂಗಪ್ಪನ ಕಲಬುರ್ಗಿ ಅವರು, ಸೊಲ್ಲಾಪುರ, ಪುಣೆ, ಮಹಾರಾಷ್ಟ್ರ ಎಲ್ಲ ಭಾಗದಿಂದ ಬಂದಂತ ಬಸವ ಭಕ್ತರನ್ನ ಸ್ವಾಗತ ಕೋರ್ತಾ, ಆರಂಭದೊಳಗೆ ವಚನ ಪ್ರಾರ್ಥನೆಯನ್ನ ಶರಣೆ ವಿದ್ಯಾ ಮಗ್ದುಮ್, ಗಾನ ಕೋಗಿಲೆ, ವಚನ ಕೋಗಿಲೆ ಇವರು ವಚನ ಪ್ರಾರ್ಥನೆ ಮಾಡಬೇಕು ಅಂತ ಅವ್ರು ಕೇಳ್ಕೊಂತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ, ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ, ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿಯೆಂಬ ತಾಯಿ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ತೊಟ್ಟಿಲು ಮುರಿದು ನೇಣು ಹರಿದು, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ, ತೊಟ್ಟಿಲು ಮುರಿದು ನೇಣು ಹರಿದು, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ, ಗುಹೇಶ್ವರನೆಂಬ ಲಿಂಗವ ಕಾಣಬಾರದು, ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಅಜ್ಞಾನವೆಂಬ ತೊಟ್ಟಿಲೊಳಗೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿಯೆಂಬ ತಾಯಿ. ಅಜ್ಞಾನವೆಂಬ ತೊಟ್ಟಿಲೊಳಗೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ
ಮಲಗಿಸಿ. ಎಲ್ಲರಿಗೂ ಶರಣಾರ್ಥಿ. ಅತ್ಯಂತ ಸುಶ್ರಾವ್ಯವಾಗಿ ಅಲ್ಲಮರ ವಚನಗಳನ್ನು ಹಾಡಿ ಭ್ರಮೆ ಭ್ರಾಂತಿಯಿಂದ ಹೊರಬರ್ತಕ್ಕಂಥ ಒಂದು ಲಿಂಗ ತತ್ವವನ್ನ ಅರಿಸಿಕೊಡ್ತಕ್ಕಂಥ ಒಂದು ದಿವ್ಯ ಸಂದೇಶವನ್ನ ಈ ವಚನದಲ್ಲಿ ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಎನ್ ಚಿನ್ನಸ್ವಾಮಿ ಸೋಸ್ಲೆ ಅವರನ್ನ ಪರಿಚಯಿಸಲಿಕ್ಕೆ ಹೆಮ್ಮೆ, ಅಭಿಮಾನ. ಅವರು ಈಗ ಕಳೆದ 1 ವರ್ಷದಿಂದ ಅಕ್ಕನ ಅರಿವಿನ ತಂಡದ ಸದಸ್ಯರು, ಮಾರ್ಗದರ್ಶಕರು, ಆತ್ಮೀಯರು, ಒಡನಾಡಿಗಳು ಆದ ಕಾರಣ ಅವರ ಅತ್ಯಂತ ಸೂಕ್ಷ್ಮ ಪರಿಚಯವನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. 20 ಮೇ 1968 ಟಿ ನರಸೀಪುರ ತಾಲೂಕಿನ ಕುಗ್ರಾಮವಾದಂಥ ಸೋಸಿಲೊಳಗೆ ಹುಟ್ಟಿದ್ರು. ತಂದೆ ನಂಜುಂಡಪ್ಪ, ತಾಯಿ ಮಲ್ಲಾಜಮ್ಮ. ತಮ್ಮ ಪ್ರಾಥಮಿಕ ಶಿಕ್ಷಣ ಅಲ್ಲೇ ಮುಗಿಸಿ ಮುಂದೆ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ MA, B.Ed, PhD ಅನ್ನ ಮಾಡಿದರು. ಸಮಕಾಲೀನ ದಲಿತ ಪ್ರಜ್ಞೆಗೆ ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ತಕ್ಕಂಥ ಒಬ್ಬ ಬಹುದೊಡ್ಡ ದಿಟ್ಟ ವಾಗ್ಮಿ, ಸಾಹಿತಿ ಅಂತಂದ್ರೆ ಡಾಕ್ಟರ್ ಎನ್ ಚಿನ್ನಸ್ವಾಮಿ ಸೋಸ್ಲೆ ಅವರು. ಅವರಲ್ಲಿ ಇರ್ತಕ್ಕಂಥ ಕಳಕಳಿ, ಕಾಳಜಿ ಎಷ್ಟೊಂದು ಅಗಾಧವಾಗಿದೆ ಅಂತಂದ್ರೆ ಇತ್ತೀಚೆಗೆ ಅವರಿಗೆ ಧಾರವಾಡದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಕೊಡಮಾಡ್ತಕ್ಕಂಥ ಸುಮಾರು 20 ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. 25 ಕೃತಿಗಳನ್ನು ಮಾಡಿದ್ದಾರೆ. ಅದರಲ್ಲಿ 10 ಕೃತಿಗಳು ಮರುಮುದ್ರಣವನ್ನು ಕಂಡಿದ್ದಾವೆ. ಅವರ ವಿಶೇಷ ಕಾಳಜಿ ಅಂತಂದ್ರೆ ಮೈಸೂರು ಪ್ರಾಂತದ, ಮೈಸೂರು ರಾಜ್ಯದ ಒಡೆಯರ ಕಾಲದ ಆಡಳಿತ, ದಲಿತ ಸಾಹಿತ್ಯ, ಹಲವಾರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮತ್ತು ಸಮಾವೇಶದೊಳಗೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ನಮಗೊಂದು ಹೆಮ್ಮೆಯ ವಿಷಯ ಅಂತಂದ್ರೆ ಚಿನ್ನಸ್ವಾಮಿ ಸೋಸ್ಲೆ ಅವರು ಯಾವುದೇ ವಿಷಯ ಕೊಟ್ಟರು ಕೂಡ ಅತ್ಯಂತ, ಈಗ ಇದು ಬಹುಶಃ ಇದು 3ನೇ ಉಪನ್ಯಾಸ. ಆ ಉಪನ್ಯಾಸಕ್ಕೆ ಅವರನ್ನ ಸ್ವಾಗತ ಕೋರ್ತಾ, ಸರ್ ನಿಮಗೆ 1 ಗಂಟೆ 15 ನಿಮಿಷ ಟೈಮ್ ಇದೆ, ಆಮೇಲೆ ಸಂವಾದ ಇರುತ್ತೆ. ಸಂವಾದದೊಳಗೆ ಎಲ್ಲರೂ ಕೂಡ ತಮ್ಮ ಪ್ರಶ್ನೆಗಳನ್ನ, ಕೇವಲ ಪ್ರಶ್ನೆಗಳನ್ನ, ಚರ್ಚೆಗಳನ್ನ ಮಾಡಲಿ. ಕಾರಣ ಈ ಮೀಸಲಾತಿ ಪದ್ಧತಿಯನ್ನ ದಲಿತರಿಗೆ, ದಮನಿತರಿಗೆ, ಶೋಷಿತರಿಗೆ ಮೀಸಲಾತಿ ಪದ್ಧತಿಯನ್ನ ಆರಂಭಿಸಿದ್ದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದೊಳಗೆ. ಯಾವ ಶಾಸನ, ಸಂವಿಧಾನ ಬರುವಕ್ಕಿಂತ ಮುಂಚೆ 50-60 ವರ್ಷಕ್ಕಿಂತ ಮುಂಚೆ ಮೀಸಲಾತಿಯನ್ನ ದಲಿತರಿಗೆ, ದಮನಿತರಿಗೆ ಕೊಟ್ಟಂತ ಬಹುದೊಡ್ಡ ರಾಜ, ಜನರಾಜ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕೇವಲ ಮೈಸೂರು ಅಂತಲ್ಲ, ಇವತ್ತು ಕನ್ನಂಬಾಡಿ ಅಣೆಕಟ್ಟಾಗಿರ್ಬೋದು, ಹಾರಂಗಿ, ಸುತ್ತಮುತ್ತಲಿನ ಕೃಷಿ ಮತ್ತು ನೀರಾವರಿಯ ಯೋಜನೆಗಳಾಗಿರ್ಬೋದು, ಇಡೀ ಕರ್ನಾಟಕದ ನಾಡು ನುಡಿ ಸಮಗ್ರ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಕೂಡ ಅವರು ಕೊಟ್ಟಂತ ದಾನ, ದೇಣಿಗೆ, ದಾಸೋಹ ಇವತ್ತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿನೊಳಗ ಅವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ ಮಂದಿರ ನಿರ್ಮಾಣವಾಗಿದೆ. ಅವ್ರು ಕೊಟ್ಟಂತ ಅದು ಹೆಂಗಂದ್ರೆ ಕೊನೆಗೆ ಅವರು ತಮ್ಮ ಒಡವೆಗಳನ್ನ, ಆಸ್ಥಾನದ ಎಲ್ಲ ಬಂಗಾರಗಳನ್ನ ಜನಪರ ಕಾಳಜಿಗೆ ಕೊಟ್ಟರು ಅಂತಕ್ಕಂಥ ಒಂದು ಹೆಮ್ಮೆಗೆ ಒಳಪಟ್ಟವರು. ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ 1897ರಿಂದ 1912 ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ಒಂದು ಭವ್ಯವಾದಂಥ, ಇತಿಹಾಸ ಪ್ರಸಿದ್ಧವಾದಂಥ ಮೈಸೂರು ಅರಮನೆ, ಅದನ್ನು ನೋಡಬೇಕು. ಆ ರೀತಿಯಾಗಿ ಕಟ್ಟಿದಂಥ ಒಂದು ಅರಮನೆ ಇವತ್ತು ಸಂಸತ್ತಿನೊಳಗೆ ಲೀಕೇಜ್ ಅದ. ಇದು 112 ವರ್ಷ ಆದರೂ ಕೂಡ ಒಳಗೆ ಒಂದು ಹನಿ ನೀರು ಬಿದ್ದಿಲ್ಲ. ಅಂತ ಒಬ್ಬ ದೊಡ್ಡ ರಾಜ ಜನಪರವಾದಂಥ ಕಾಳಜಿಯನ್ನು ಹೊಂದತಕ್ಕಂಥ ಆತನ ಜನಮುಖಿ ಆಡಳಿತದ ಬಗ್ಗೆ ಸನ್ಮಾನ್ಯ ಡಾಕ್ಟರ್ ಎನ್ ಚಿನ್ನಸ್ವಾಮಿ ಆತ್ಮೀಯರು ಮಾತಾಡಲಿ ಅಂತ ತಿಳ್ಕೊಂಡು ಅವ್ರು ಕೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಸರ್ ನಮಸ್ಕಾರ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಸಮಸ್ತ ಕೂಡು ಕುಟುಂಬದ, ಅಕ್ಕ ಬಳಗದ ನನ್ನೆಲ್ಲ ಹಿರಿಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರವನ್ನ ಹೇಳ್ತಾ ಇದ್ದೀನಿ. ಹಿರಿಯ ಸಹೋದರರು, ನನ್ನ ಹಿತೈಷಿಗಳು ಆದಂತಹ ಡಾಕ್ಟರ್ ಪಟ್ಟಣ ಶೆಟ್ಟಿ ಸರ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಪ್ರೀತಿ ಪೂರ್ವಕವಾದಂತ ಭೀಮ ವಂದನೆಗಳು ಮತ್ತು ಬಸವ ವಂದನೆಗಳು ಸಲ್ಲಿಸಿ ನಾನು ಮಾತನಾಡಕ್ ಆರಂಭ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಬಂಧುಗಳೆಲ್ಲ? ಕೇಳ್ತಾ ಇದೆ ಸರ್? ಸೌಂಡ್ ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಓಕೆ ಓಕೆ, ಇಲ್ಲ ಮಾಡಲ. ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟಿನ 227ನೇ ಸಂಚಿಕೆ ಶರಣೆ ಹಿರಿಯ ಪ್ರೊಫೆಸರ್ ಶಾರದಮ್ಮ ಮೇಟಿ ಅವರ
ದತ್ತಿ ಉಪನ್ಯಾಸವನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಅಕ್ಕ ಬಳಗದ ನನ್ನ ಬಂಧುಗಳಿಗೆ ನಮಸ್ಕರಿಸಿ ಮತ್ತು ಡಾಕ್ಟರ್ ಶಾರದಮ್ಮ ಮೇಟೆಯವರಿಗೂ ಸಹ ನನ್ನ ಶರಣಾರ್ಥಿಗಳನ್ನ ಹೇಳಿ ನನ್ನ ಅನಿಸಿಕೆಗಳನ್ನು ಇವತ್ತು ಮೈಸೂರು ಅಥವಾ ಕರ್ನಾಟಕ ಅಥವಾ ಭಾರತ, ಈ ಮೂರು, ಮೈಸೂರು, ಕರ್ನಾಟಕ ಮತ್ತು ಭಾರತ, ಈ ಮೂರು ಸಹ ಬೌದ್ಧಿಕವಾಗಿ ಮತ್ತು ಭೌತಿಕವಾಗಿ ಮಾತನಾಡಿದ ಮತ್ತು ಮಾತನಾಡಿಸಿದ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕುರಿತು ಒಂದಷ್ಟು ಮಾಹಿತಿ, ಒಂದಷ್ಟು ವಿಶ್ಲೇಷಣೆ, ಒಂದಷ್ಟು ವಸ್ತುನಿಷ್ಠವಾದ ಅನಿಸಿಕೆಗಳನ್ನ ನಿಮ್ ಮುಂದೆ ಹೇಳ್ತೀನಿ. ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ, ಪ್ರಶ್ನೆಗಳ ಮೂಲಕ ನೀವು ಇನ್ನೂ ನನಗೆ ಪ್ರವೋಕ್ ಮಾಡಿದ್ರೆ ಹೆಚ್ಚು ಅನುಕೂಲವಾಗುತ್ತದೆ. ಯಾವುದೇ ತರದ ಇಲ್ಲಿ ಭಿನ್ನಾಭಿಪ್ರಾಯಗಳು ಬೇಡ. ಇದು ವಸ್ತುನಿಷ್ಠವಾದ ಇತಿಹಾಸವನ್ನು ನೋಡುವ ದೃಷ್ಟಿಕೋನದ ಅಧ್ಯಯನ ಎಂಬುದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಯಾಕಂತಂದ್ರೆ ಸಾಮಾಜಿಕ ಚಿಂತನೆಯ ಮೂಲಕ ಯಾವನೇ ಒಬ್ಬ ರಾಜ, ಅದು ಬುದ್ಧನಿಂದ ಮೊದಲುಗೊಂಡು, ಬಸವಣ್ಣನಿಂದ ಮೊದಲುಗೊಂಡು, ಬಸವಾದಿ ಶರಣರಿಂದ ಮೊದಲುಗೊಂಡಾಗೇನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವರೆಗೂ ಸಹ ಸಾಮಾಜಿಕ ಕಾರ್ಯಗಳ ಮೂಲಕ ಧರ್ಮವನ್ನು ನೋಡಕ್ ಹೊರಟವರು ಸೋತರು. ಧರ್ಮದ ಮೂಲಕ ಸಮಾಜವನ್ನ ಇನ್ನೂ ಸಂಕುಚಿತಗೊಳಿಸಿದವರು ಗೆದ್ರು. ಮಾತು ಅರ್ಥ ಮಾಡ್ಕೋಬೇಕಿದನ್ನ. ಸಮಾಜ ಸುಧಾರಣೆಯ ಮೂಲಕ ಧರ್ಮ ಪ್ರತಿಪಾದನೆ ಮಾಡಕ್ ಹೊರಟವರು ಸೋತಿದ್ದಾರೆ. ಅದೇ ಧರ್ಮದ ಹೆಸರಿನಲ್ಲಿ ಸಮಾಜವನ್ನ ಸಂಕುಚಿತಗೊಳಿಸ್ಕೊಂಡವರು ಗೆದ್ದಿದ್ದಾರೆ. ಈ ಮಾತಿನ ಆಧಾರದ ಮೇಲೆ ನಾನು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನಾನು ಮಾತಾಡ್ತೀನಿ. ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ 1399ರಲ್ಲಿ ಸ್ಥಾಪನೆಗೊಂಡ ಮೈಸೂರು ಸಂಸ್ಥಾನದ 1947ರವರೆಗೆ ಆಳ್ವಿಕೆ ಮಾಡಿದ ಮೈಸೂರು ಸಂಸ್ಥಾನದ 25 ಅರಸರಲ್ಲಿ 24ನೇ ಅರಸರು. ಒಟ್ಟು ಆಳ್ವಿಕೆ ಮಾಡುವುದು 25 ಅರಸರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ 24ನೇ ಅರಸ. ಅವರ ಮಗ ಜಯಚಾಮರಾಜೇಂದ್ರ ಒಡೆಯರ್ ಸ್ವಾತಂತ್ರ್ಯ ಸಂದರ್ಭ ಇದ್ದಂತ ವ್ಯಕ್ತಿ, ಅವರು 25ನೇ ಅರಸರು. ನಾಲ್ವಡಿ ಅವರು ಬಹಳ ವಿಶೇಷ ಅಂತ ಇವತ್ತು ನಾನು ಉಪನ್ಯಾಸ ನೀಡ್ತಿರುವ ಸಂದರ್ಭ ಇದೆಲ್ಲ, ಅದು ನಿನ್ನೆ 3ನೇ ತಾರೀಕು ನಾಲ್ವಡಿ ಅವರು ನಿಧನ ಹೊಂದಿದ ದಿನ. ಆಗಸ್ಟ್ 3, 1940ರಂದು ಅವರು ನಿಧನ ಹೊಂದಿದ ದಿನ. ಇವತ್ತಿಗೆ 87 ವರ್ಷಗಳಾಯ್ತು. ಇಲ್ಲ 87 ವರ್ಷಗಳಾಯ್ತು. ಈಗ ಸತ್ತು 87 ವರ್ಷಗಳಾಯ್ತು. ಅವರು ಬದುಕಿದ್ದು ಕೇವಲ 51 ವರ್ಷಗಳು. ಈ 51 ವರ್ಷಗಳಲ್ಲಿ ಜೀವಿಸಿದ ಅವಧಿಯಲ್ಲಿ 20 ವರ್ಷಗಳಲ್ಲಿ ಮಾಡಿದ ಸಾಧನೆ, 30 ವರ್ಷಗಳಲ್ಲಿ ಮಾಡಿದ ಸಾಧನೆ 85 ವರ್ಷಗಳಾದ್ರೂ ಸಹ ನಮ್ಮ ಮುಂದೆ ಮುಖಾಮುಖಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅವರು ಮಾಡಿದಂತ ಜನ ಮತ್ತು ಜನಪರವಾದಂತ ಬೌದ್ಧಿಕ ಕಾರಣಗಳು, ಶಾಶ್ವತವಾದ ಕಾರಣಗಳು. ಈ ಕಾರಣಗಳಿಂದ ನಮ್ಮಲ್ಲಿ ಬುದ್ಧ ಇವತ್ತಿಗೂ ಮಾತನಾಡ್ತಾರೆ, ಬಸವಣ್ಣ ಇವತ್ತಿಗೂ ಜೀವಂತ ಆಗಿದ್ದಾರೆ, ಅಂಬೇಡ್ಕರ್ ಎಂದೆಂದಿಗೂ ಈ ಯುಗದಲ್ಲಿ ಯುಗ ಪುರುಷರಾಗಿರ್ತಾರೆ. ಇಂತಹ ವ್ಯಕ್ತಿಯ ಸಾಲಿಗೆ ಸೇರ್ಬೇಕಂತ ಇನ್ನೊಂದು ಬಹಳ ದೊಡ್ಡ ವ್ಯಕ್ತಿಗಳು ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಕಾಕ ಕಾರ್ನೇಸ್ ಆಗ್ಬೋದು, ಹಾಗೇನೆ ಕುದ್ಮಲ್ ರಂಗರಾಯರ್ ಆಗ್ಬೋದು, ಹಾಗೇನೆ ನಮ್ಮ ಹಲವಾರು ರೀತಿಯ ಮಹಾನ್ ಸಾಧಕರ ನಡುವೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹುದೊಡ್ಡ ವ್ಯಕ್ತಿಯಾಗಿ ಕಾಣ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೇಗಾಗಿ ರೂಪಿತಗೊಂಡ್ರು? ಈ 23 ಅರಸರು ಮಾಡದಿರುವಂತ ಕೆಲಸವನ್ನ 24ನೇ ಅರಸ ಮಾಡಲು ಕಾರಣ ಏನು? ಪ್ರಶ್ನೆ ನಮ್ಮಲ್ಲಿ ಉಟ್ಕೊಳ್ತಾರೆ. ನಮ್ಮಲ್ಲಿ ಆ ಪ್ರಶ್ನೆಗೆ ಉತ್ತರ ಭಾರತ ಆಗಾಗಲೇ ತೆರೆದುಕೊಂಡಿದ್ದ ಕಾಲಘಟ್ಟಗಳು, ಆಧುನಿಕ ಸಂದರ್ಭಕ್ಕೆ ತೆರೆದುಕೊಂಡಿದ್ದ ಕಾಲಘಟ್ಟಗಳು, ಆಧುನಿಕ ಸ್ವಾತಂತ್ರ್ಯದೆಡೆಗೆ ಭಾರತ ಮುನ್ನುಗ್ಗುತ್ತಿದ್ದ ಕಾಲಘಟ್ಟಗಳು, ಮತ್ತು ವಿದೇಶಿಯರು ಕರ್ನಾಟಕಕ್ಕೆ ಬಂದು ಅಲ್ಲಿ ವಿದೇಶಿಯರ ಆಳ್ವಿಕೆ ಮತ್ತು ವಿದೇಶಿ ಧರ್ಮವನ್ನು ಪ್ರಚಾರ ಮಾಡ್ತಿದ್ದ ಕಾಲಘಟ್ಟಗಳು. ಹಾಗೇನೆ ಇದು ಒಂದು ಅರ್ಥದಲ್ಲಿ ನಮ್ಗೆ 1990ರಲ್ಲಿ ಜಾಗತೀಕರಣ ಪತ್ತು ತಿಳ್ತೀವಲ್ಲ, ಆ ಜಾಗತೀಕರಣ ಆರಂಭವಾದ ಕಾಲಘಟ್ಟವೇ ನಾಲ್ವಡಿ ಕಾಲಘಟ್ಟ ಆಗಿತ್ತು. ಅದು ಇಂಡಸ್ಟ್ರಿಯಲ್ ಜಾಗತೀಕರಣ, ಧಾರ್ಮಿಕ ಜಾಗತೀಕರಣ, ಸಾಂಸ್ಕೃತಿಕ ಜಾಗತೀಕರಣ, ಶೈಕ್ಷಣಿಕ ಜಾಗತೀಕರಣ, ಕೈಗಾರಿಕಾ ಜಾಗತೀಕರಣ, ಈ ಎಲ್ಲವೂ ಜಾಗತೀಕರಣಗಳು ಮೈಸೂರು ಸಂಸ್ಥಾನಕ್ಕೆ ಬಂದು ತನ್ನ ಪ್ರಭುತ್ವವನ್ನು ಹೆಚ್ಚು ಬಳಸಿಕೊಂಡು ಅದ್ರ ಮೂಲಕ ಇಡೀ ಆಧುನಿಕತೆಯ ಸ್ಪರ್ಶವನ್ನು ನೀಡಿದಂತ ಕಾಲಘಟ್ಟವೂ ಆಗಿತ್ತು. ಈ ಕಾಲಘಟ್ಟದಲ್ಲಿ ಭಾರತದಲ್ಲಿ ಒಂದ್ ಕಡೆ ಈ ತರ ಜಾಗತೀಕರಣ, ಬ್ರಿಟಿಷರ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಉತ್ತುಂಗ ಶಿಖರಕ್ಕೆ ಹೋಗಿದೆ. 1919ರಲ್ಲಿ ಜಲಿಯನ್ ವಾಲಾಬಾಗ್ ಘಟನೆ ಆದ ನಂತರ ಮಹಾತ್ಮ ಗಾಂಧಿಯವರು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಸಕ್ರಿಯವಾಗಿ ತೊಡಕೊಂಡಾಗ ಮತ್ತು 1923ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸರ್ವಾಧ್ಯಕ್ಷರಾಗಿದ್ದಾಗ, ಮತ್ತೆ ಪೂನಾ ಒಪ್ಪಂದ 1, 2, 3, 31, 32 ಈ 3 ಸಮ್ಮೇಳನಗಳನ್ನು ಆದ ನಂತರ ಹರಿಜನ ಉದ್ಧಾರಕ್ಕೆ ಗಾಂಧಿಯವರು ಪಾದಯಾತ್ರೆ ಹೊರಡ್ತಾರೆ.
ದೇಶದಾದ್ಯಂತ ಅಂಬೇಡ್ಕರ್ ಅವರು ಪೂನಾ ಒಪ್ಪಂದದಲ್ಲಿ ಮಂಡಿಸಿದಂತ ವಿಷಯಗಳ ಮೇಲೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮತ್ತು ಒಪ್ಪಂದಗಳ ಮಾಡಿಕೊಂಡು ಕಾಂಗ್ರೆಸ್ ಹರಿಜನರ ಉದ್ಧಾರಕ್ಕೂ ಸಹ ನಾವು ಬದ್ಧವಾಗಿದ್ದೀವಿ ಎಂಬ ಒಂದು ಕಂಕಣ ಕೊಟ್ಟುಕೊಂಡವರು ಇಡೀ ರಾಜ್ಯದಾದ್ಯಂತ ದೇಶಾದ್ಯಂತ ಹೊರಡ್ತಾರೆ. ಗಾಂಧಿ ಅವರು ಕರ್ನಾಟಕಕ್ಕೂ ಬರ್ತಾರೆ. ಈ ಸಂದರ್ಭದಲ್ಲಿ ಆಳ್ವಿಕೆ ಮಾಡ್ತಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಒಂದ್ ಕಡೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಗಾಂಧಿ ಅವರ ಪ್ರಭಾವ, ಅವರ ಹರಿಜನ ಕೆಲಸಗಳು ಮತ್ತು ಮೈಸೂರು ಸಂಸ್ಥಾನದ ಬ್ರಾಹ್ಮಣರು ಗಾಂಧಿ ಫಾಲೋವರ್ಗಳಾಗಿ ಅತ್ಯಂತ ಹೆಚ್ಚು ದಲಿತರಿಗೆ ಶಿಕ್ಷಣ ಕೊಡಲು ಮುಂದಾಗಲು ಪ್ರೇರಣೆ ಆದದ್ದು ಒಂದು ಕಾರಣ. ಇನ್ನೊಂದು ಕಾರಣ ಬಹಳ ಮುಖ್ಯವಾಗಿ ನಾಲ್ವಡಿ ಅವರಿಗೆ ಈ ಸಾಮಾಜಿಕ ಕೆಲಸಗಳನ್ನ ಮಾಡಲು ಪ್ರೇರಣೆ ಆದ್ದು ಅಂತಂದ್ರೆ ಆರ್ಯ ಸಮಾಜ. ದಯಾನಂದ ಸರಸ್ವತಿ ಅವರ ಆರ್ಯ ಸಮಾಜ ಮತ್ತು ಆರ್ಯ ಸಮಾಜದ ಅನುಯಾಯಿಗಳು ಮೈಸೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣ ಇದ್ದ ಕಾರಣಕ್ಕಾಗಿ ಆರ್ಯ ಸಮಾಜದ ಮುಖ್ಯ ಉದ್ದೇಶ ಗೋ ಬ್ಯಾಕ್ ಟು ದಿ ವೇದಾಸ್ ಹಾಗೂ ಶುದ್ಧಿ ಮೂವ್ಮೆಂಟ್. ಈ ಶುದ್ಧಿ ಮೂವ್ಮೆಂಟ್ ಅಂತಂದ್ರೆ ಮತಾಂತರ ಆಗಿರೋದನ್ನ ಪುನಃ ಹಿಂದೂ ಧರ್ಮಕ್ಕೆ ಸೇರಿಸಿಕೊಂಡು ಶುದ್ಧಿಗೊಳಿಸುವುದು. ಈ ಅರ್ಥದಲ್ಲಿ ಆರ್ಯ ಸಮಾಜದ ಅನುಯಾಯಿಯಾಗಿರುವಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಮೈಸೂರು ಸಂಸ್ಥಾನದ ಆರ್ಯ ಸಮಾಜದ ಅನುಯಾಯಿಗಳು ಬಹಳ, ನಿಮ್ಮ ಸಾಮ್ರಾಜ್ಯದಲ್ಲಿ ಬ್ರಿಟಿಷರು ಬಂದು ಎಲ್ಲ ದೀನ ದಲಿತರನ್ನ ಮತ್ತು ಬಹುಜನರನ್ನ ಕ್ರೈಸ್ತರನ್ನಾಗಿ ಮಾಡ್ತಾ ಇದ್ದಾರೆ, ಚರ್ಚ್ ಮೂಲಕ ಬಹುದೊಡ್ಡ ಪ್ರಭಾವ ಆಗ್ತಾ ಇದೆ, ದಯವಿಟ್ಟು ತಡಿಬೇಕು ಅಂತ ನೀವು ಅವರ ಮಾದರಿಯಲ್ಲಿ, ಚರ್ಚ್ ಮಾದರಿಯಲ್ಲಿ ದಲಿತರಿಗೂ ಶಿಕ್ಷಣ ಕೊಡಬೇಕು, ದಲಿತರ ಮತಾಂತರ ಆಗುವುದು ತಡಿಬೇಕು. ಈ ಎಲ್ಲ ಅಂಶಗಳನ್ನ ಆರ್ಯ ಸಮಾಜದ ಅನುಯಾಯಿಗಳು ಮತ್ತು ಗಾಂಧಿ ಅವರ ಅನುಯಾಯಿಗಳು ನಾಲ್ವಡಿ ಅವರಿಗೆ ಹೇಳಿದ ಕಾರಣ ಈ ಅಂಶವನ್ನ ಬಹು ಸೂಕ್ಷ್ಮವಾಗಿ ಗ್ರಹಿಸಿದ ನಾಲ್ವಡಿ ಅವರು, ಸೂಕ್ಷ್ಮ ಮನಸ್ಸಿನ ಸಂವೇದನಶೀಲವಾದಂತ ನಾಲ್ವಡಿ ಅವರು ಇದನ್ನ ಒಪ್ಕೊಳ್ತಾರೆ. ಹಾಗಾಗಿ 1918-19 ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ದಲಿತರಿಗೆ ಶಿಕ್ಷಣವನ್ನು ನೀಡಲು ಪಂಚಮ ಶಾಲೆಯನ್ನು ತೆಗಿತಾರೆ. ಈ ಪಂಚಮ ಶಾಲೆಯನ್ನು ಪಂಚಮರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಾಶ್ರಮಗಳಿಂದ ಆಚೆ ಇರುವವರು, ಶೂದ್ರರಲ್ಲ, ಅವರು ದಟ್ಟ ದರಿದ್ರರು, ಅವರು ಕೇರಿಯಲ್ಲಿ ವಾಸ ಮಾಡುವವರು, ಇಂಥ ಒಂದು ಅಪಮಾನವನ್ನು ಹೊಂದ್ಕೊಂಡಿರುವಂತ, ಅಸ್ಪೃಶ್ಯತೆಯನ್ನು ತಮ್ಮ ಕೊಳ್ಳಲಿಗೆ ಹೊತ್ಕೊಂಡಿರುವಂತ, ಅಪಮಾನದಲ್ಲೇ ಹುಟ್ಟಿ ಅಪಮಾನದಲ್ಲಿ ಬೆಳೀತಿರುವಂತ ಈ ಜನ ವರ್ಗಕ್ಕೆ ನಾಲ್ವಡಿ ಅವರು ಪಂಚಮ ಎಂಬ ಹೊಸ ಹೆಸರನ್ನ ಕೊಟ್ಟು, ಗಾಂಧಿ ಅವರ ರೀತಿ ಹರಿಜನ ಅಂತ ಕರೀಲಿಲ್ಲ, ಇವತ್ತು ನಾವುಕರಗಳಿಗೆ ದಲಿತ ಅಂತ ಕರೀಲಿಲ್ಲ, ಅಥವಾ ಅಸ್ಪೃಶ್ಯ ಅಂತ ಕರೀಲಿಲ್ಲ. ಅವ್ರನ್ನ ನಾಲ್ವಡಿ ಅವರೇ ಕೊಟ್ಟ ಹೆಸರು ಪಂಚಮರು ಅಂತ. 5ನೇ ವರ್ಣದವರು ಇವರು. ಈ 5ನೇ ವರ್ಣದ ಜನಾಂಗದವರ ಅಭಿವೃದ್ಧಿಯೇ ನಮ್ಮ ಶ್ರೇಯೋಭಿವೃದ್ಧಿ ಎಂಬ ಒಂದು ದೊಡ್ಡ ಕಾರಣದಿಂದ ನಾಲ್ವಡಿ ಅವರು ಪಂಚಮ ಶಾಲೆಗಳನ್ನ ತೆಗಿತಾರೆ. ಈ ಪಂಚಮ ಶಾಲೆಯಲ್ಲಿ ನಿಮ್ಮೆಲ್ಲ ಹೇಳ್ಬೇಕು ಅಂತಂದ್ರೆ, ಈ ಪಂಚಮ ಶಾಲೆಯಲ್ಲಿ ಓದಿ ಮೈಸೂರು ಮಹಾರಾಜ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಂತ ವಿಶ್ವವಿದ್ಯಾಲಯದಲ್ಲಿ ಜೂನ್ 25, 1925 ಜೂನ್ 25, 1925ರಂದು 16ನೇ ಕಾನ್ವೊಕೇಶನ್ ಅಲ್ಲಿ ಮೊದಲು ಒಬ್ಬ ದಲಿತ BA ಪದವಿಯನ್ನು ಪಡೆದದ್ದು ಇತಿಹಾಸ. ಅದು ಸೋಸ್ಲೆ ಬಿ ರಾಚಪ್ಪ ಅನ್ನುವರು, ನಮ್ಮ ಊರಿನವರು. ಸೋಸ್ಲೆ ಬಿ ರಾಚಪ್ಪ ಅನ್ನುವರು ಮೊದಲು BA. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಮುಂದಿನ ವರ್ಷ 2025 ಇದೇ ಜೂನ್ 25ಕ್ಕೆ ಅದು 100 ವರ್ಷ ಆಗ್ತಾ ಇದೆ. ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ದಲಿತ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ BA ಪಾಸ್ ಮಾಡಿ 100 ವರ್ಷಗಳು. ನಮ್ಮ ಭಾರತ ಇತಿಹಾಸದಲ್ಲಿ ಭವ್ಯ ಪರಂಪರೆ ಇತಿಹಾಸದಲ್ಲಿ ತಿಳ್ಕೊಳ್ಳೋರು ನಾವು, ಸುಂದರ ಪ್ರಾಕೃತಿಕ ಇತಿಹಾಸ ತಿಳ್ಕೊಳ್ಳುವಂತ, ಬಹು ಸಂಸ್ಕೃತಿಯ ನಾಡು ಅಂತ ಕರ್ಕೊಳ್ಳುವಂತ ಭಾರತದಲ್ಲಿ ಒಬ್ಬ ದಲಿತ ಶಿಕ್ಷಣ ಪಡಕ್ಕೆ 100 ವರ್ಷ ಮಾತ್ರ. 2000 ವರ್ಷಗಳ ಇತಿಹಾಸ ಇರುವಂತ ಈ ಭಾರತದ ನೆಲಕ್ಕೆ ಒಬ್ಬ ದಲಿತ ಶಿಕ್ಷಣ ಪಡೆದದ್ದು ಕೇವಲ 100 ವರ್ಷದ ಇತಿಹಾಸ. ಇದು ವಿಶೇಷ. ಇದಕ್ಕೆ ಕಾರಣ ಆದರೂ ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಇಡೀ ಜೀವನ ಬದುಕನ್ನು ಇವತ್ತು ನಿಮ್ಮ ಮುಂದೆ ನಾನು ಎಳೆ ಬಿಡ್ತಾ ಹೋಗ್ತೀನಿ. ಅದೇನು ಅಂತಂದ್ರೆ, ನಾಲ್ವಡಿಯವರು ಮಾಡಿದ ಕೆಲಸ ಹರಿಯುವ ನೀರಿನ ವಿರುದ್ಧ ಈಜುವ ಕೆಲಸವೇ ಹೊರತು ಹರಿಯುವ ನೀರಿನ ಪರವಾಗಿ ಕೊಚ್ಕೊಂಡು ಹೋಗೋ ಕೆಲಸ ಅಲ್ಲ. 2000 ವರ್ಷಗಳಿಂದ ಹರಿಯುವ ನೀರಿನ ಪರವಾಗಿ ಹೋದಂತ ಈ ಭಾರತಕ್ಕೆ ಬೃಹತ್ ಅಣೆಕಟ್ಟನ್ನ ಕಟ್ಟಿ ಅದನ್ನ ಪ್ರಶ್ನೆ ಮಾಡುವಂತೆ ಮಾಡಿ ಆ ನೀರನ್ನು ಬೇರೆ ಕಡೆ ಎಲ್ಲ ಹರಿಯುವ ಹಾಗೆ ಮಾಡಿದಂತ ಕೀರ್ತಿ ನಾಲ್ವಡಿ ಅವರಿಗೆ ಸಲ್ಲುತ್ತದೆ. ನಾಲ್ವಡಿ ಅವರು ಈ ಕೆಲಸವನ್ನು ಮಾಡಲು ಪ್ರೇರಣೆ, ನಾನು ಮುಂಚೆ ಹೇಳಿದಂಗೆ ನಿಮ್ಗೆ ಒಂದು ಬ್ರಿಟಿಷರ ಪ್ರವೇಶ, ಶಿಕ್ಷಣ ನೀತಿಗಳು ಒಂದ್ ಕಡೆ ಆದ್ರೆ ಗಾಂಧೀಜಿಯವರ ಪ್ರಭಾವ ಒಂದ್ ಕಡೆ. ಇದೆಲ್ಲವೂ ಮುಖ್ಯವಾಗಿ ಇತಿಹಾಸದಲ್ಲಿ ಹೇಳಲೇಬೇಕು ಅಂದ್ರೆ ನಿಮ್ಗೆ ಟಿಪ್ಪು ಪತನದ ನಂತರ ಮೈಸೂರು ಸಂಸ್ಥಾನದಲ್ಲಿ ಆಗುವಂತ ಸಾಂಸ್ಕೃತಿಕ ಪಲ್ಲಟಗಳೇ ಇದಕ್ಕೆ ಕಾರಣ. ಇದಕ್ಕೆ ಉದಾಹರಣೆಗೆ
ಟಿಪ್ಪು 1799 ನಿಧನರಾದಾಗ, ಅದು ಅವರು ಕೊಲೆ ಮಾಡಿದಾಗ, ಅದಕ್ಕೂ ಹಿಂದೆ ಟಿಪ್ಪು ಮಾಡಿದಂತ ಸಾಮಾಜಿಕ ಕೆಲಸಗಳು ಇಂಪಾರ್ಟೆಂಟ್. ಆ ಸಾಮಾಜಿಕ ಕೆಲಸಗಳು, ಅದು ಭೂಮಿಯ ಪ್ರಶ್ನೆ ಆಗ್ಬೋದು, ಜೀತಗಾರಿಕೆ ಪ್ರಶ್ನೆ ಆಗ್ಬೋದು, ಸಾಮಾಜಿಕ ಪ್ರಶ್ನೆ ಆಗ್ಬೋದು, ಧಾರ್ಮಿಕ ಪ್ರಶ್ನೆಗಳಾಗ್ಬೋದು, ಮತ್ತು ಜನಸಾಮಾನ್ಯರಿಗೆ ಮೂಲಭೂತ ಹಕ್ಕುಗಳನ್ನ ಕೊಡುವಂತ ಪ್ರಶ್ನೆಗಳಾಗ್ಬೋದು. ಈ ಎಲ್ಲ ಆಧಾರದ ಮೇಲೆ ಟಿಪ್ಪು ಮಾಡಿದಂತ ಜನಪರ ಕಾರ್ಯಗಳಿಂದ ಶತಮಾನಗಳಿಂದ ಇವೆಲ್ಲ ಹಕ್ಕುಗಳಿಂದ ವಂಚಿತರಾಗಿದ್ದ ವರ್ಗ ಪ್ರಶ್ನೆ ಮಾಡುವಂಗಾಯ್ತು ಒಂದ್ ಕಡೆ. ಎರಡನೇದು ಬಹಳ ದೊಡ್ಡ ಇನ್ನೊಂದು ಕಾರಣ ಅಂತಂದ್ರೆ, ನಾಲ್ವಡಿ ಅವರಿಗೆ ಪೂರಕವಾದದ್ದು, 1830ರಿಂದ 1881ರವರೆಗೆ 50 ವರ್ಷಗಳ ಕಾಲ ಮೈಸೂರು ನೇರ ಕಮಿಷನ್ ಆಳ್ವಿಕೆ ಒಳಪಟ್ಟಿತ್ತು, ವಸಾಹತುಗಳ ಆಳ್ವಿಕೆ ಒಳಪಟ್ಟಿತ್ತು, ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಬ್ರಿಟಿಷರ ಆಳ್ವಿಕೆ 50 ವರ್ಷ ಒಳಪಟ್ಟಾಗ ಮೈಸೂರು ಆಧುನಿಕ ಮೈಸೂರಾಗಿ ಪರಿವರ್ತನೆ ಆಯಿತು. ಸಾಂಪ್ರದಾಯಿಕ ಆಡಳಿತಗಳಿಂದ ಅದನ್ನ ಬದಿಗೊತ್ತಿ ಸಂಪ್ರದಾಯ ಬಿಟ್ಟವರು ವೆಸ್ಟರ್ನ್ ಕಲ್ಚರ್ಗೆ ಭಾರತದ ಅಥವಾ ಮೈಸೂರು ಸಂಸ್ಥಾನದ ಆಳ್ವಿಕೆ ಆರಂಭಗೊಳ್ತು. ಕಮಿಷನರ್ ಆಳ್ವಿಕೆ ಬಂತು, ಡೆಪ್ಟಿ ಕಮಿಷನರ್ ಆಳ್ವಿಕೆ ಬಂತು, ತಹಸೀಲ್ದಾರ್, ಸಿರಸ್ದಾರ್ ಎಲ್ಲ ಹುದ್ದೆಗಳು ಆಳ್ವಿಕೆಗೆ ಬಂದವು. ಈ ಆಳ್ವಿಕೆಯನ್ನು ಒಳಗೊಂಡ ಒಂದು ಕಾಲಘಟ್ಟ 1881ರಲ್ಲಿ ಇದೇ ಬ್ರಿಟಿಷರು ಮತ್ತೆ ಮೈಸೂರು ಅರಸರ ಕೋರಿಕೆಯ ಮೇರೆಗೆ, ಮೈಸೂರು ಅರಸರ ಪ್ರಬಲ ಕೋರಿಕೆಯ ಮೇರೆಗೆ 1881ರಲ್ಲಿ ಮೈಸೂರು ವಂಶಸ್ಥರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ ಕಾಲಘಟ್ಟ. ಅದರಲ್ಲಿ 10ನೇ ಚಾಮರಾಜ ಒಡೆಯರ್ ಅವರು ಮಹಾರಾಜರಾಗಿ ಆರಂಭಗೊಂಡು 881ರಿಂದ 1894ರವರೆಗೆ ಈ 94ರವರೆಗಿನ ಕಾಲಘಟ್ಟ ಇದೆಯಲ್ಲ, ಇದು ಬಹಳ ಪ್ರಗತಿದಾಯಕವಾದ ಕಾಲಘಟ್ಟ. 10ನೇ ಚಾಮರಾಜ ಒಡೆಯರ್ ಅವರು ಆ 50 ವರ್ಷ ಬ್ರಿಟಿಷರು ಆಳ್ವಿಕೆ ಮಾಡುವಾಗ ಹಾಕಿರುವಂತ ಆ ಜನಪರ ಕಾರ್ಯಗಳನ್ನ ಮುಂದುವರಿಸಬೇಕಾಗಿತ್ತು, ಹೊರತು ನಿಲ್ಸಕ್ ಆಗ್ಲಿಲ್ಲ. ಅವ್ರಿಗೆ ಬಹಳ ಕಷ್ಟ ಆಗ್ತಾ ಇತ್ತು. ಅದು ಇವತ್ತಿಗೂ ಇದೆ. ಇವತ್ತು ಎಷ್ಟೋ ಈಗ ನಮ್ಮಲ್ಲಿ ಈಗ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿ ಮುಂದಿನ ಸರ್ಕಾರ ತಕ್ಷಣ ನಿಲ್ಲಿಸ್ಬೇಕಾ? ಕಷ್ಟ ಆಗುತ್ತೆ, ನಿಲ್ಲಿಸ್ಬೇಕಾಗುತ್ತೆ. ಆದ್ರೆ ಹೆಂಗಂತ ಕಷ್ಟ ಆಗುತ್ತೆ, ಅದಕ್ಕೆ ಸಾಧಕ ಬಾಧಕ ಬೇಕು. ಆ ಅರ್ಥದಲ್ಲಿ ಈ ಕಮಿಷನ್ ಆಳ್ವಿಕೆಯಲ್ಲಿ ದಲಿತರಿಗೆ, ದಟ್ಟ ದಲಿತರಿಗೆ ಅಂತ ಕರ್ಕೊಂಡು ಜನವರ್ಗದವರಿಗೆ, ಅಸ್ಪೃಶ್ಯರಿಗೆ ಶಿಕ್ಷಣದ ಎಲ್ಲ ಮೂಲಭೂತ ಕೊಟ್ಟದನ್ನ ಮಹಾರಾಜರಿಗೆ ಅಧಿಕಾರ ಬಂದ ತಕ್ಷಣ ಅವ್ರು ಸ್ಟಾಪ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಒಂದ್ ಹೇಳ್ತೀನಿ ನಿಮ್ಗೆ, ಬ್ರಿಟಿಷರು ಮೈಸೂರು ಒಡೆಯರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು ಹೊರತು ಸಂಪೂರ್ಣ ಅಧಿಕಾರ ಕೊಟ್ಟಿರಲಿಲ್ಲ. 1881ರಿಂದ 1947ರವರೆಗೆ 3 ಜನ ಅರಸರ ಆಳ್ವಿಕೆ ಮಾಡ್ತಾರೆ. 10ನೇ ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್. ಈ 3 ರಾಜರು ಸಹ ಪ್ರಗತಿಪರ ಕೆಲಸ ಮಾಡಿದ್ರು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಬ್ರಿಟಿಷರ ಕೂಸುಗಳಾಗಿ ಕೆಲಸ ಮಾಡಿದ್ರು ಇವರು. ಬ್ರಿಟಿಷರು ಇವ್ರಿಗೆ ಸೀನು, ಕೆಮ್ಮು, ಜ್ವರ ಬಂದ್ರೆ ಬ್ರಿಟಿಷರೇ ಔಷಧಿ ಕೊಡಬೇಕಾಗಿತ್ತು. ಆ ಲೆವೆಲ್ ಅಲ್ಲಿ ಇವರು, ಆ ಕಂಡೀಷನ್ ಅಲ್ಲಿ ಇವರು ಆಳ್ವಿಕೆ ಮಾಡ್ಕೊಂಡು ಬಂದದ್ದು. ಯಾಕಂದ್ರೆ ಮೈಸೂರು ಒಡೆಯರಿಗೆ ಹಸ್ತಾಂತರ ಮಾಡಿದ್ರು ಬ್ರಿಟಿಷರು, ಆದ್ರೆ ಮೈಸೂರು ಒಡೆಯರ ಅಧಿಕಾರವನ್ನು ತಮ್ಮ ಕೈಲಿ ಇಟ್ಟುಕೊಳ್ಳಲು ತಾವೇ ನೇಮಕ ಮಾಡಿದ ತಮಿಳುನಾಡಿನ ದಿವಾನರ ಕಳಿಸ್ಕೊಟ್ರು. ರಂಗಾಚಾರ್ಯರು ಬ್ರಿಟಿಷರೇ ನೇಮಕ ಮಾಡಿದಂತ ತಮಿಳುನಾಡಿನ ದಿವಾನ, ಶೇಷಾದ್ರಿ ಅಯ್ಯರ್ ಬ್ರಿಟಿಷರೇ ನೇಮಕ ಮಾಡಿದಂತ ತಮಿಳುನಾಡಿನ ದಿವಾನ, ಮತ್ತೆ ರಂಗಸ್ವಾಮಿ ಬ್ರಿಟಿಷರೇ ನೇಮಕ ಮಾಡಿದಂತ ತಮಿಳುನಾಡಿನ ದಿವಾನ. ಈ ಎಲ್ಲಾ ತಮಿಳು ಭಾಷಿಕ ದಿವಾನರು ಬಂದ್ರು. ಅವರೆಲ್ಲರೂ ಸಹ ಮಡ್ರಾಸ್ ಪ್ರೆಸಿಡೆನ್ಸಿಯ ಏಜೆಂಟ್ಗಳಾಗಿದ್ರು. ಆ ರೀತಿಯಲ್ಲಿ 1881ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ 10ನೇ ಚಾಮರಾಜ ಒಡೆಯರ್ ಆಳ್ವಿಕೆ ಮಾಡುವಾಗ ಅಲ್ಲಿ ಪ್ರಜಾಪ್ರತಿನಿಧಿ ಸಭೆ ಎಂಬುದು ಬಂತು. ಹೌದು, ಬಂತು. ಪ್ರಜಾಪ್ರತಿನಿಧಿ ಸಭೆ ಇವತ್ತಿನ ಪಾರ್ಲಿಮೆಂಟ್ಗೂ, ಇವತ್ತಿನ ವಿಧಾನಸಭೆ, ವಿಧಾನ ಪರಿಷತ್ಗೂ ಕಾರಣ ಆಗಿದೆ. ಇದು ಬ್ರಿಟಿಷ್ ಗವರ್ಮೆಂಟ್ ನ ಪ್ರಜಾಪ್ರಭುತ್ವ ಕಾನ್ಸೆಪ್ಟ್ ಬಂತು ಹೊರತು ಇವತ್ತು ನಾವು ಭಾರತದಲ್ಲಿ ನಂಬಿಕೊಂಡಿರುವಂತ ಅಂಬೇಡ್ಕರ್ ರೂಪಿ ಸಂವಿಧಾನದ ಪ್ರಜಾಪ್ರಭುತ್ವ ಕಾನ್ಸೆಪ್ಟ್ ಅಲ್ಲ. ಇದು ಬ್ರಿಟಿಷ್ ಕಾನ್ಸೆಪ್ಟ್. ಇದು ಅಲಿಖಿತ ಸಂವಿಧಾನವನ್ನ ಹೊಂದಿರುವಂತಹ ಬ್ರಿಟಿಷ್ನ ಪ್ರಜಾಪ್ರಭುತ್ವ ರಾಷ್ಟ್ರ ಏನ್ ಹೇಳ್ತಾ ಇದೆಯೋ ಆ ನೀತಿಯ ಆಧಾರದ ಮೇಲೆ ನಮ್ಮಲ್ಲಿ ಪ್ರಜಾಪ್ರತಿನಿಧಿ ಸಭೆ ಬಂತು. ಹೌದು, ಆದ್ರೆ ಒಪ್ಕೋಬೇಕಾದ್ರೆ ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ಮೈಸೂರು ಒಡೆಯರು ಮುನ್ನುಡಿ ಬರೆದ್ರು. ಒಂದು ರಾಜ ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡುವಂತ ಒಬ್ಬ ರಾಜರು ಪ್ರತಿನಿಧಿಗಳನ್ನು ನೇಮಕ ಮಾಡಿಕೊಂಡು ಆ ಪ್ರತಿನಿಧಿಗಳ ಮೂಲಕ ಇವತ್ತು ಎಮ್ಮೆಲ್ಎಗಳ ತರ ಮಾಡಿಕೊಂಡು ಅವರವರ ಪ್ರದೇಶದಲ್ಲಿರುವಂತ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಭೂಮಿ ಮತ್ತು ಕೃಷಿ ಸಂಬಂಧಪಟ್ಟ, ಕೈಗಾರಿಕೆ ಸಂಬಂಧಪಟ್ಟಂಗೆಲ್ಲ ಮಾತನಾಡಿ ವರದಿಗಳನ್ನ ತೆಗೆದುಕೊಂಡು ಆ ವರದಿಗಳಿಗೆ ಬಜೆಟ್ ಅಲ್ಲಿ ಅನುದಾನವನ್ನು ಮಂಡಿಸಿ ಅನುದಾನದ ಮೂಲಕ ಅವೆಲ್ಲಕ್ಕೂ ಸಹ ಸೌಕರ್ಯ ಕೊಡುವಂತ ಕೆಲಸವನ್ನ ಇವತ್ತು ಪ್ರಜಾಪ್ರಭುತ್ವ ಮಾದರಿಯಲ್ಲಿ 10ನೇ ಚಾಮರಾಜ ಒಡೆಯರ್ ಹಾಗೂ ಯಾರು ನಮ್ಮ ಕೇಳಿಸ್ತಾ ಇದೆಯಾ? ಹಲೋ,
ಓಕೆ 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 10ನೇ ಚಾಮರಾಜ ಮತ್ತು ರಂಗಾಚಾರ್ಯರು ಆರಂಭ ಮಾಡ್ತಾರೆ. ಈ ಆರಂಭದ ಕಾಲಘಟ್ಟ ಐತಲ್ಲ, ಇದಕ್ಕೆಲ್ಲ ಬ್ರಿಟಿಷರ ಪ್ರೇರಣೆ. ಆ ನಂತರದಲ್ಲಿ ರಂಗಾಚಾರ್ಯರು ನಿಧನರಾದ ಮೇಲೆ ಮಂತ್ರ ಬರುವುದೇ ಶೇಷಾದ್ರಿ ಅಯ್ಯರವರು. ಯಾಕೆ ಇಷ್ಟು ಹೇಳ್ತೇನೆ, ನೀವು ನಿಮ್ಗೆ ನಾಲ್ವಡಿ ಲಿಂಕ್ ಒಳಗೆ ಕೇಳ್ತಿರೋದು ಇದು, ನಿಮ್ಗೆ ನಾಲ್ವಡಿ ಬಿಟ್ಟು ಹೋಗ್ತಾರೆ. ನಿಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಲ್ಲಿಂದ ಆರಂಭ ಆಗುವುದು 1894ರಲ್ಲಿ 10ನೇ ಚಾಮರಾಜ ಒಡೆಯರ್ ನಿಧನರಾಗ್ತಾರೆ ಕಲ್ಕತ್ತಾದಲ್ಲಿ. 1894ರಲ್ಲಿ ನಿಧನರಾದಾಗ 1893ರಲ್ಲಿ ಡೇಟ್ ತಿಳ್ಕೊಳ್ಳಿ, 1893 ಸೆಪ್ಟೆಂಬರ್ 11, 12, 13ರಲ್ಲಿ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದವರು ಸರ್ವಧರ್ಮ ಸಮ್ಮೇಳನ ಭಾಷಣ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಅವ್ರನ್ನ ಕಳಿಸುವುದು ಸಹ 10ನೇ ಚಾಮರಾಜ ಒಡೆಯರ್ ಅವರು. ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ 10ನೇ ಚಾಮರಾಜ ಒಡೆಯರ್ ಅವರೇ ಧನ ಸಹಾಯವನ್ನ ಮಾಡಿ ಅವರ ಆತ್ಮೀಯತೆ ಬಂದಿರ್ತದೆ. ಬ್ರಿಟಿಷರ 50 ವರ್ಷದ ಆಳ್ವಿಕೆಯ ಕಾಲದಲ್ಲಿ 10ನೇ ಚಾಮರಾಜ ಒಡೆಯರ್ ಇಂಗ್ಲಿಷ್ ಶಿಕ್ಷಣ ಪಡೆದಿರ್ತಾರೆ. ಈ ಇಂಗ್ಲಿಷ್ ಶಿಕ್ಷಣ ಎಷ್ಟು ಬದಲಾವಣೆ ಮಾಡ್ತು ಅಂತಂದ್ರೆ ಬಂಧುಗಳೇ, ಇಂಗ್ಲಿಷ್ ಶಿಕ್ಷಣವೇ ಮೈಸೂರು ಮಹಾರಾಜರನ್ನ ಆಧುನಿಕ ಮೈಸೂರು ಒಡೆಯರನ್ನಾಗಿ ಪರಿವರ್ತನೆ ಮಾಡಿತ್ತು. ಏನ್ ಅನ್ಕೊಳ್ಳಿ ನೀವು. ಯಾಕಂದ್ರೆ ಮೈಸೂರು ಮಹಾರಾಜರು ಅದಕ್ಕೂ ಮುಂಚೆ ಬ್ರಿಟಿಷ್ ಜೊತೆ ಮಾತಾಡ್ಬೇಕು ಅಂತಂದ್ರೆ ಇಂಗ್ಲಿಷ್ ಬಲ್ಲ ಅಂತ ಒಬ್ಬ ವ್ಯಕ್ತಿನ ಇಟ್ಕೋಬೇಕಾಗಿತ್ತು. ಆದ್ರೆ 10ನೇ ಚಾಮರಾಜ ಒಡೆಯರ್ಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆ ಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ದಾಗಲಿ ಇವರಿಗೆ ಒಳ್ಳೆ ಇಂಗ್ಲಿಷ್ ಶಿಕ್ಷಣ ಕೊಟ್ಟ ಕಾರಣಕ್ಕಾಗಿ 10ನೇ ಚಾಮರಾಜ ಒಡೆಯರ್ ಒಳ್ಳೆ ಪ್ರಬುದ್ಧ ಇಂಗ್ಲಿಷ್ ನ ಮಾತನಾಡುವ ಬರೆಯುವ ಜ್ಞಾನಿಯಾಗಿರ್ತಾರೆ. ಮತ್ತು ಬ್ರಿಟಿಷ್ ಅಧಿಕಾರಿಗಳನ್ನ, ವ್ಯಾಸರಾಯಗಳನ್ನ ಮತ್ತು ಕಮಿಷನರ್ಗಳನ್ನ ಮತ್ತು ಅನ್ಯ ರಾಜ್ಯಗಳಿಗೆ ಹೋದಾಗ ಸ್ವಾಮಿ ವಿವೇಕಾನಂದ ಅಂತವರನ್ನ ಎಲ್ಲರೂ ಖುದ್ದಾಗಿ ತಾವೇ ಮಾತನಾಡುವ ಶಕ್ತಿ ಬಂದಿರ್ತದೆ. ಇದಕ್ಕೆಲ್ಲ ಕಾರಣ ಇಂಗ್ಲಿಷ್ ಎಂಬ ಭಾಷೆ. ಇಂಗ್ಲಿಷ್ ಹಿಂದಿನೂ ಅಲ್ಲ, ಇಂಗ್ಲಿಷ್ ಈ ಭಾಷೆ ಸಂಬಂಧ ಎಲ್ಲ ಪ್ರಬುದ್ಧ ಆಗಿದ್ದಕ್ಕಾಗಿ ಸ್ವಾಮಿ ವಿವೇಕಾನಂದ ಅವರ ಪ್ರಭಾವಕ್ಕೆ ಇವರು ಒಳಗಾದ್ರು, ಅಥವಾ ಇವರ ಪ್ರಭಾವಕ್ಕೆ ಸ್ವಾಮಿ ವಿವೇಕಾನಂದರು ಒಳಗಾದ್ರು. 10ನೇ ಚಾಮರಾಜ ಒಡೆಯರು ಅಷ್ಟು ಪ್ರಬುದ್ಧರು. ಆ ಪ್ರಬುದ್ಧತೆ ಇರೋದಕ್ಕೇನೆ ಅವರು ಆ ಇಡೀ ಕರ್ನಾಟಕ ಭಾರತದಲ್ಲೇ ಪ್ರಥಮವಾಗಿ ಜನಪರ ಕೆಲಸ ಮಾಡೋದಕ್ಕಾಗಿ ಪ್ರಜಾಪ್ರಭುತ್ವದ ಕಾನೂನು ಜಾರಿಗೆ ತಗೊಂಡ್ಬಂದದ್ದು 10ನೇ ಚಾಮರಾಜ ಒಡೆಯರ್. ಅವ್ರ ಬಗ್ಗೆ ತುಂಬಾ ಇದೆ. ಅವ್ರು ಸ್ವಾಮಿ ವಿವೇಕಾನಂದ ಜೊತೆ ಮಾತನಾಡೋದು, ಅವರು ಸ್ವಾಮಿ ವಿವೇಕಾನಂದ ಬರೋ ಪತ್ರಗಳು, ಇವರು ಬರೆದಿರುವಂತ ಪತ್ರಗಳು, ಅದು ಬೇರೆ ಮಾತನಾಡ. ಇದು ಒಂದ್ ಕಡೆ 1894ರಲ್ಲಿ ಅವರು ಅಕಾಲಿಕ ನಿಧನಕ್ಕೆ ಕಲ್ಕತ್ತಾಗೆ ಹೋಗಿದೆ. ಕಲ್ಕತ್ತಾ ತೀರೋಗ್ತಾರೆ. ಅಲ್ಲಿಂದ ಕೇವಲ 6 ವರ್ಷದ ಹುಡುಗರಾಗಿರುವಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಪಟ್ಟಾಭಿಷೇಕ ಮಾಡಿ ಅವರ ತಾಯಿ ಲಕ್ಷ್ಮಣಮ್ಮನವರು ರೆಜೆಂಟ್ ಆಗಿ ಆಳ್ವಿಕೆ ಮಾಡ್ತಾರೆ 1902ರವರೆಗೆ. 1902ರವರೆಗೆ ರೆಜೆಂಟ್ ಆಗಿ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಶೇಷಾದ್ರಿ ಅಯ್ಯರ್ ಅವರು ಮಡ್ರಾಸ್ ನೇಮಕ ಮಾಡಿದಂತ ದಿವಾನರಾಗಿರ್ತಾರೆ. ಬಹಳ ಪ್ರಬುದ್ಧವಾದ ದಿವಾನರು. ನಾಲ್ವಡಿಯವರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನಾಗಿ ರೂಪಿಸಿದ, ಪರಿವರ್ತಿಸಿದ, ಬೌದ್ಧಿಕವಾಗಿ ಆಲಂಗಿಸಿದ ಕೀರ್ತಿ ಶೇಷಾದ್ರಿ ಅಯ್ಯರ್ ಅವರು ಸಲ್ತದೆ. ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿಯೇ ನಾವು ಮುಂದೆ ಹೇಳ್ಬೇಕಾದ್ರೆ ಈಗಲೇ ಹೇಳ್ತೀನಿ ನಿಮ್ಗೆ, ಇವತ್ತು ಏಷ್ಯಾ ಖಂಡದಲ್ಲೇ ಪ್ರಪ್ರಥಮವಾಗಿ ಜಲ ವಿದ್ಯುತ್ ಸ್ಥಾಪನೆ ಮಾಡಿದಂತ ನಮ್ಮ ಗಗನಚುಕ್ಕಿ ಬರಚುಕ್ಕಿ ಶಿವನ ಸಮುದ್ರ ಜಲ ವಿದ್ಯುತ್ಗಾರದಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡಿದ್ದು 1902ರಲ್ಲಿ. ಏಷ್ಯಾ ಖಂಡದಲ್ಲಿ ಚೈನಾ ಇವತ್ತು ಪ್ರಗತಿಪರ ರಾಷ್ಟ್ರ, ಬಹಳ ಜಪಾನ್ ಎಲ್ಲಕ್ಕೂ ಮೀರಿಸ್ತಾ ನೋಡಿ ವಿದ್ಯುತ್ ಉತ್ಪತ್ತಿ ಮಾಡಿದ್ದು ನಮ್ಮ ಶಿವನ ಸಮುದ್ರದಲ್ಲಿ. ಮತ್ತು ಏಷ್ಯಾ ಖಂಡದಲ್ಲೇ ಮೊದಲು ವಿದ್ಯುತ್ ದೀಪ ಕಂಡದ್ದು ಬೆಂಗಳೂರು ನಗರ. ಎಷ್ಟು ವಿಶೇಷ ನಡೆಯೋದು. ಆನಂತರ ಕೋಲಾರ ಚಿನ್ನದ ಗಣಿಗಾಗಿ ಅವರು ಮಾಡಿದ್ರು. ಚಿನ್ನದ ಗಣಿಗೆ ಹೋಗ್ಬೇಕಾಗಿತ್ತು, ಅದು ಬೇರೆ ಮಾತನಾಡೋಣ. ಇಂಥ ಒಂದು ಸಾಧನೆ ಮಾಡಿದ ಶೇಷಾದ್ರಿ ಅಯ್ಯರ್ ಅವರ ಕೈ ಕೆಳಗೆ ಬಿದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಅವರ ತಾಯಿ ರಿಜೆಂಟ್ ಆಗಿದ್ದಂತ ಲಕ್ಷ್ಮಣಮ್ಮನವರು ಕೃಪಾ ಕಟಾಕ್ಷದಿಂದ ಅವರು ಪ್ರಬುದ್ಧರಾಗಿ ಹೊರ ಬರ್ತಾರೆ. ನಾಲ್ವಡಿ ಅವರು ಹುಟ್ಟದ್ದು ಮತ್ತು ಬಾಲ್ಯ ಮತ್ತು ಕಳೆದ ಸಂದರ್ಭ ಇಡೀ ಭಾರತ, ಮೈಸೂರು ಸಂಸ್ಥಾನ ಒಳಗೊಂಡಾಗಿನ ಇಡೀ ಭಾರತ ಸಾಂಸ್ಕೃತಿಕ ಸಂಘರ್ಷಕ್ಕೆ ಒಳಗಾಗಿದ್ದ ಕಾಲಘಟ್ಟ ಅಂತ ಮರೆಬರೋದು ನಾವೆಲ್ಲ. ಸಾಂಸ್ಕೃತಿಕ ಸಂಘರ್ಷಕ್ಕೆ ಒಳಗಾಗಿದ್ದ ಕಾಲಘಟ್ಟ. ಅಲ್ಲಿ ಜನ ಮಾತಾಡ್ತಾ ಇದ್ರು. ಕಾರಣ ಪ್ರಭುತ್ವ ಮತ್ತು ವೈದಿಕ ಪ್ರಭುತ್ವವೇ ಮಾತಾಡ್ತಿದ್ದ ಕಾಲಘಟ್ಟ ಶತಮಾನಗಳಾಗಿತ್ತು. ಆದ್ರೆ ನಾಲ್ವಡಿಯವರ ಕಾಲಘಟ್ಟದಲ್ಲಿ ಪ್ರಭುತ್ವ ಮತ್ತು ಜನತೆ ಮಾತನಾಡುವ ಕಾಲಘಟ್ಟ ಆಗಿತ್ತು. ಅರ್ಥ ಮಾಡ್ಕೋಬೇಕು ಇದನ್ನ. ನಾವು ಅಶೋಕರಿಂದ ಮೊದಲುಗೊಂಡು, ಮೌರ್ಯರಿಂದ ಮೊದಲುಗೊಂಡು ಇಲ್ಲಿಯವರೆಗೂ ತಗೊಂಡ್ರು. ನಮ್ಗೆ ಮೈಸೂರು ನಾಲ್ವಡಿಯವರು ತಗೊಂಡ್ರು. ಅಲ್ಲಿ ಪ್ರಭುತ್ವ ಮತ್ತು ವೈದಿಕರು ಮಾತನಾಡಿದ್ರು. ಧರ್ಮ, ದೇವಸ್ಥಾನ ಮಾತಾಡ್ತು, ದೇವಸ್ಥಾನದ ನೀತಿಗಳು ಮಾತಾಡಿದ್ವು. ಅಲ್ಲಿ ಜನ ಮಾತಾಡ್ಲಿಲ್ಲ, ಎಲ್ಲೂ ಜನ ಮಾತಾಡ್ಲಿಲ್ಲ. ಆದ್ರೆ ನಾಲ್ವಡಿಯವರ ಕಾಲಘಟ್ಟದ ಆಗ್ಲೇ 10ನೇ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆಯೂ ಬಂದು ಹೋಗಿದ್ದ ಕಾರಣದ್ದು ಮತ್ತು ಟಿಪ್ಪು ಜನರಿಗೆ ಕೊಟ್ಟಂತ ಮೂಲಭೂತ ಸೌಕರ್ಯಗಳ ಕಾರಣಗಳು ಆಗ್ಬಹುದು. ಈ ಎಲ್ಲಾ ಕಾರಣಗಳಿಂದ ಜನತೆ ಪ್ರಭುತ್ವವನ್ನ ಪ್ರಶ್ನೆ ಮಾಡಂಗಾಗಿತ್ತು. ಜನತೆ ಪ್ರಭುತ್ವದೊಂದಿಗೆ ಮಾತಾಡ್ತಾ ಇತ್ತು. ಈ ಎಲ್ಲಾ ಕಾಲಘಟ್ಟಗಳ ಸಮ್ಮಿಶ್ರಣದಲ್ಲಿ ರಾಜರಾದವರು ನಾಲ್ವಡಿಯವರು.
ಒಂದ್ ಕಡೆ ಆಧುನಿಕತೆಯ ಜಡ್ಗು ಹೊಂದ್ಕೋಬೇಕು, ಒಂದ್ ಕಡೆ ಸಾಂಪ್ರದಾಯಿಕ ಮೈಸೂರು ಅರಸತನವನ್ನು ಕಾಪಾಡಬೇಕು, ಒಂದ್ ಕಡೆ ಇಡೀ ನಾಡನ್ನ ನೆರೆಯ ನಾಡುಗಳಿಗೆ ಹೋಲಿಸ್ಕೊಂಡ್ರೆ ಸಂಪತ್ ಭರಿತವಾದ ಪ್ರದೇಶ ಮಾಡಬೇಕು. ಈ 3 ಕಾರಣಗಳ ಜವಾಬ್ದಾರಿಯನ್ನು ಇನ್ನೊಂದು ಬಹಳ ಮುಖ್ಯವಾದ್ದು, ಈ ಕಡೆ ಬ್ರಿಟಿಷರಿಗೆ ಬೇಕಾದಾಗೆ ಕಾನೂನು ಒಪ್ಪಂದದ ಪ್ರಕಾರ ಎಲ್ಲವನ್ನು ದಾರಿ ಎರಿಬೇಕು. ಈ 4 ಕಾರಣಗಳಿಗೂ ತಲೆಬಾಗಿ ಹೊತ್ಕೊಂಡ ಸಾಮ್ರಾಜ್ಯ ಜವಾಬ್ದಾರಿ ತಗೊಂಡದ್ದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1902ರಿಂದ 1940ರವರೆಗೆ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ರಾಜ. ಆದ್ರೆ ಈ ರಾಜ ದಂಡಯಾತ್ರೆ ಮಾಡಲಿಲ್ಲ ಸಾಮ್ರಾಜ್ಯ ವಿಸ್ತರಣೆ ಮಾಡಕ್ಕೆ, ತೀರ್ಥಯಾತ್ರೆ ಮಾಡಲಿಲ್ಲ ಸಾಮ್ರಾಜ್ಯ ವಿಸ್ತರಣೆ ಮಾಡಕ್ಕೆ, ಬೇರೆ ಇನ್ಯಾವುದು ಯುದ್ಧಗಳನ್ನ ಕೊಲೆಗಳನ್ನ ಮಾಡಲಿಲ್ಲ. ಕತ್ತಿ ಹಿಡಿಯದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೀತಿಯಲ್ಲೇ ಕತ್ತಿ ಹಿಡಿಯದೆ ಪೆನ್ನು ಮೂಲಕವೇ ಅಧಿಕಾರದ ದಂಡದ ಮೂಲಕವೇ ದೇಶವನ್ನ ಸುಭದ್ರ ದಾರಿಗೆ ತಕೊಂಡು ಹೋದ ಧೀಮಂತ ಅರಸ ಈ ನೆಲದಲ್ಲಿ ಇದ್ರೆ ಅದು ಅಶೋಕ. ಕಳಿಂಗ ಯುದ್ಧ ನಂತರ ಆದ ಅಶೋಕ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕಳಿಂಗ ಯುದ್ಧ ಆದ ನಂತರ ಆಗುವಂತ ಅಶೋಕನ ಪರಿವರ್ತನೆ ಒಂದ್ ಕಡೆ ಆದ್ರೆ, ಕತ್ತಿಯನ್ನ ಇಟ್ಟು ಆದ ಅಶೋಕ ಆದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ 4 ಅಡಿ ಆದದ್ದು, 4 ಮಡಿ ಹೆಚ್ಚಾದದ್ದು. 4ನೇ ಕೃಷ್ಣರಾಜ ಒಡೆಯರ್ ಕರೆದು ಅದನ್ನ ನಾನು ಹಿಂಗೆ ಹೇಳ್ತಾ ಇದ್ದೀನಿ ನಿಮ್ಗೆ, 4 ಮಡಿ 8 ಮಡಿ ಹೆಚ್ಚು ಆದದ್ದವರು. ಅವರು ಕತ್ತಿಯಿಂದಲ್ಲ, ಆ ರಾಜ ಎಂಬ ಅಧಿಕಾರವನ್ನ ಪೆನ್ನಿಂದ ಬಳಸೋದಕ್ಕಾಗಿ. ಪೆನ್ನಿಂದ ಏನ್ ಬಳಸ್ಬಿಟ್ರು ಅವರು, ಏನ್ ಮಾಡಿದ್ರು, ಬಹಳ ಇಂಪಾರ್ಟೆಂಟ್ ನಮ್ಗೆ ಅವೆಲ್ಲ. ಪೆನ್ನಿಂದ ಏನ್ ಮಾಡಿದ್ರು ಅಂತ ತಗೊಳ್ಳೋಗ ನಮ್ಗೆ ಏನ್ ಮಾಡಬಾರ್ದಾಗಿತ್ತು, ಈ ನೆಲದಲ್ಲಿ ಯಾರು ಶಿಕ್ಷಣವನ್ನ ಪಡಿಬಾರ್ದಾಗಿತ್ತು, ಈ ನೆಲದಲ್ಲಿ ಯಾರು ಮಾನವ ಜೀವಿತ ಮೂಲಭೂತ ಹಕ್ಕುಗಳನ್ನ ಪಡಿಬಾರ್ದಾಗಿತ್ತು, ಯಾರು ಈ ಭೂಮಿಯಲ್ಲಿ ಈ ನೆಲದಲ್ಲಿ ಮೂಲಭೂತವಾಗಿ ಭೂಮಿಯನ್ನು ಹೊಂದಬಾರದಾಗಿತ್ತು, ಯಾವ ಹೆಣ್ಣಿಗೆ ಇಲ್ಲಿ ಸ್ಥಾನಮಾನವೂ ಇರ್ಲಿಲ್ವೋ ಆ ಎಲ್ಲ ಇಲ್ಲ ಎಂಬ ಪ್ರಶ್ನೆಗಳಿಗೆ ಹೌದು ಇದು ತಪ್ಪು ಇದು ಸತ್ಯ, ಇದು ತಪ್ಪು ಇದು ಸತ್ಯ ಅಂತ ಅರಿವನ್ನ ಮೂಡಿಸಿದ ಕಾಲಘಟ್ಟದಲ್ಲಿ ನಾಲ್ವಡಿ ಅವರು ಬಹುದೊಡ್ಡ ವ್ಯಕ್ತಿಯಾಗಿ ಕಾಣ್ತಾರೆ ನಮ್ಗೆ. ಹಾಗಾಗಿ ನಾಲ್ವಡಿ ನಮ್ಮ ನಿತ್ಯ ಚೇತನ ವ್ಯಕ್ತಿಯಾಗಿ ನಮ್ಗೆ ಅವರ ಸಾಂಸ್ಕೃತಿಕ ಕಾರಣಗಳಿಂದ ಇದು ಕಾಣ್ತದೆ ನಮ್ಗೆ. ಬಹಳ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರಾಗೇನೆ KRS ಅಣೆಕಟ್ಟನ್ನ ತಗೊಳ್ಳೋಣ. ನಾವು KRS ಅಣೆಕಟ್ಟನ್ನ ತಕೊಂಡು ನಾವು KRS ಹೆಸರನ್ನ ಇಟ್ಟರು ಸಹ ನಾವು ಬಹಳ ದುರಂತದ ಮಾತಾಡ್ತೀನಿ, ಪ್ರಶ್ನೆ ಕೇಳಬೇಕಂದ್ರೆ ನೀವು ಮಾಡಿದ್ರು ಸಹ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಅವರ ಪಾತ್ರ ಏನು, ಇವರ ಪಾತ್ರ ಏನು, ಅವ್ರು ಎಷ್ಟು ವರ್ಷ ದಿವಾನರಾಗಿದ್ರು, ಅಥವಾ ಒಬ್ಬ ರಾಜನ ಅಧಿಕಾರ ಏನು, ಒಬ್ಬ ದಿವಾನನ ಅಧಿಕಾರ ಏನು, ಒಬ್ಬ ಇಂಜಿನಿಯರ್ ಅಧಿಕಾರ ಏನು, ಒಬ್ಬ ಚೀಫ್ ಇಂಜಿನಿಯರ್ ಅಧಿಕಾರ ಏನು, ಇವ್ಯಾವುದೋ ಗೊತ್ತಿದ್ದೇನೆ ಅಕ್ಷರವನ್ನು ಶತಮಾನಗಳಿಂದ ತಮ್ಮ ಸೊತ್ತಾಗಿಸಿಕೊಂಡಿದ್ದವರು. ಹೇಳ್ತಿರೋದು ನಿಮ್ಗೆ, ಅಕ್ಷರವನ್ನು ಶತಮಾನಗಳಿಂದ ತಮ್ಮ ಏಕಮುಖ ಸೊತ್ತಾಗಿಸಿಕೊಂಡಿದ್ದವರು ವಿಶ್ವೇಶ್ವರಯ್ಯನ ಬಗ್ಗೆ ಹೆಚ್ಚು ಕೃತಿಗಳು ಬರೆದ್ರು ಹೊರತು ಆ KRS ನಿರ್ಮಾಣಕ್ಕೆ ಮೂಲ ಕಾರಣ ಪುರುಷರಾದಂತ ರಾಜಾಜ್ಞೆಯನ್ನು ಹೊರಡಿಸಿದಂತ ಪಾರ್ಲಿಮೆಂಟ್ ನಲ್ಲಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಅದು ಅನುಮೋದನೆ ತಗೊಂಡು ಅದಕ್ಕೆ ಸಂಬಂಧಪಟ್ಟ ಬಜೆಟ್ ಹಣ ಕೊಟ್ಟು ಇವೆಲ್ಲವನ್ನು ಮಾಡಿದಂತ ತಂದೆ ಮೀನ್ಸ್ ಅದ್ರ ಸೃಷ್ಟಿಕರ್ತ ನಾಲ್ವಡಿ ಕೃಷ್ಣರಾಜರ ಬಗ್ಗೆ ಬರೆದದ್ದು ನಾವು ಬರೀ 3 ಪುಟ. ವಿಶ್ವೇಶ್ವರಯ್ಯನವರ ಬಗ್ಗೆ ಬರೆದದ್ದು 300 ಪುಟ, ನಾಲ್ವಡಿಯವರ ಬಗ್ಗೆ ಬರೆದದ್ದು 3 ಪುಟ. ಯಾಕೆ ಅಂತ ಬಂದ್ರೆ ನಾಲ್ವಡಿಯವರು ಯಾವತ್ತು ನನ್ನ ಆರಂಭದಲ್ಲಿ ಹೇಳಿದ್ರೆ ನಿಮ್ಗೆ ಸಾಮಾಜಿಕ ಸುಧಾರಣೆ ಬಗ್ಗೆ ಬಹಳ ಪ್ರಬಲವಾಗಿ ಮಾತಾಡಿದಂತ ಯಾವ ನಾಯಕರು ಸಹ ಚರಿತ್ರೆ ವ್ಯಕ್ತಿಗಳಾಗ್ಲೇ ಇಲ್ಲ. ಆದ್ರೆ ದೇವರು ಅಥವಾ ದೇವರ ಮೂಲಕ ಧರ್ಮವನ್ನು ಇಟ್ಕೊಂಡು ಧರ್ಮದ ಮೂಲಕ ಮಾತಾಡುತ್ತ ವ್ಯಕ್ತಿಗಳು ನಮ್ಮಲ್ಲಿ ಪುಣ್ಯ ಪುರುಷರಾದ್ರು, ಆದರ್ಶ ಪುರುಷರಾದ್ರು, ಬಹಳ ದೊಡ್ಡ ಗಣ್ಯ ವ್ಯಕ್ತಿಗಳಾಗ್ಬಿಟ್ರು, ಪೂಜನೀಯ ವ್ಯಕ್ತಿಗಳಾಗ್ಬಿಟ್ರು. ಯಾಕಂದ್ರೆ ನಮ್ಮಲ್ಲಿ ಮಾತನಾಡುವ ಸಂವಿಧಾನ ಮೌನವಾಗ್ತಾ ಇದೆ, ಮಾತನಾಡಬಾರದ ಸಂವಿಧಾನ ಯಥೇಚ್ಛವಾಗಿ ಮಾತಾಡ್ತಾ ಇದೆ. ಮಾತನಾಡುವ ಸಂವಿಧಾನ ಮೌನವಾಗ್ತಾ ಇದೆ. ಅದಕ್ಕೆ ಕಾರಣ ಭಾರತ 2000 ಇತಿಹಾಸ. ಮಾತನಾಡಬೇಕಾದ ಸಂವಿಧಾನ ಮೌನವಾಗ್ತಿದೆ, ಅದಕ್ಕೂ 2000 ಇತಿಹಾಸವೇ ಕಾರಣ. ಈ 2000 ವರ್ಷಗಳ ಕಗ್ಗತ್ತಲ ಇತಿಹಾಸದ ನಡುವೆ ಬೆಳಕಿನ ಕಿಂಡಿಯನ್ನು ತೋರಿಸ್ಕೊಂಡ್ರೆ ನಾಲ್ವಡಿಯವ್ರ ಬಗ್ಗೆ ನಾನು ಎಳೆಯಾಗಿ ಹೇಳ್ಬೇಕು ನಿಮ್ಗೆ. ಈಗ KRS ಕಟ್ಟಿದ್ರು, ನಮ್ ಕಡೆ ಒಂದು ಮಿತ್ತಿದೆ. ಈಗ ನಮ್ಮ ಆತ್ಮೀಯರು ಹಿರಿಯ ಸಹೋದರ ಅಂತ ಪಾಟೀಲ್ ಸರ್ ಹೇಳ್ತಾ ಇದ್ರು, KRS ಕಟ್ಬೇಕಾದ್ರೆ ಮಹಾರಾಣಿಯವರು ಹಣವನ್ನ ಮಾರಿ ಅದನ್ನ ಇದು ಮಾಡಿದ್ರು ಅಂತ. ಹೌದು, ಇಂಥ ಕಥೆಗಳೇ ನಮ್ಮಲ್ಲಿ ಮಾತನಾಡೋದು. ನಮ್ಮಲ್ಲಿ ಮೈಸೂರು ಒಡೆಯರ ಬಗ್ಗೆ 2 ಅಂಶಗಳು ನಮ್ಮಲ್ಲಿ ಮಾತಾಡ್ತವೆ. ಪ್ರಶ್ನೆ ಕೇಳುವಾಗ ಒಂದೇನು, 1610ರಲ್ಲಿ ರಾಜ ಒಡೆಯರ್ ಆಳ್ವಿಕೆ ಆರಂಭ ಮಾಡಿದ ಮೇಲೆ, ಅಥವಾ ಮೈಸೂರು ಸಾಮ್ರಾಜ್ಯ ವಿಜಯನಗರ ಪತನ ಆದ ಮೇಲೆ, ವೈಷ್ಣವೀಕರಣಗೊಂಡ ಮೇಲೆ
ಅರ್ಥ ಮಾಡ್ಕೋಬೇಕು ಇದನ್ನ. ಮೈಸೂರು ಸಾಮ್ರಾಜ್ಯ 339 ಸ್ಥಾಪನೆಯಾಗಿ ಅದು ಕೇವಲ ಬಹುಶಿಸ್ತೀಯ ಧರ್ಮಗಳು ಇರ್ತದೆ. ಆದ್ರೆ ವಿಜಯನಗರ ಸಾಮ್ರಾಜ್ಯ 1565 ಪತನ ಆದ ಮೇಲೆ 1610 ಮೈಸೂರು ಸಂಸ್ಥಾನವಾಗಿ ರೂಪಿತಗೊಂಡ ಮೇಲೆ ಅದು ವಿಜಯನಗರ ಸಾಮ್ರಾಜ್ಯ ಇದ್ದಂತ ಬಹುದೊಡ್ಡ ವೈಷ್ಣವ ಪರಂಪರೆ ಮೈಸೂರು, ಶ್ರೀರಂಗಪಟ್ಟಣ, ಮೇಲುಕೋಟೆ, ಮೈಸೂರಿಗೆ ಬಂದ ಕಾರಣಕ್ಕಾಗಿ ಮೈಸೂರು ಒಡೆಯರ ಆಳ್ವಿಕೆಯೂ ಸಹ ವೈಷ್ಣವೀಕರಣಗೊಳ್ತು. ಈ ವೈಷ್ಣವೀಕರಣಗೊಂಡ ಸಂದರ್ಭವೇ ಮೈಸೂರಿನ ಚರಿತ್ರೆ ಬೇರೆ ಬೇರೆ ರೂಪಗಳನ್ನು ತಗೊಳ್ತು. ಏಕಮುಖ ರೂಪ ತಗೊಳ್ತು, ಏಕ ಧರ್ಮೀಯರ ರೂಪಗಳನ್ನು ತಗೊಳ್ತು, ಏಕ ಜನಾಂಗದ ರೂಪವನ್ನು ತಗೊಳ್ತು. ಆ ರೂಪದ ಚರಿತ್ರೆಯನ್ನು ನಾವು ಅನಾವರಣಗೊಳಿಸುವ ರೂಪವೇ ನಾಲ್ವಡಿಯವರು ಸಣ್ಣ ಕೋಮಿನ ವರ್ಗ. ಇವತ್ತಿಗೂ ಒಂದು 50,000 ಜನಸಂಖ್ಯೆಯೂ ಇಲ್ಲ ಅರಸು ಜನಾಂಗ. ಆ ಜನಾಂಗದವರ ಕೊಡುಗೆಯನ್ನ ಗೌಣ ಮಾಡಿ ಕೇವಲ ಏಕಮುಖವಾದ ಅಕ್ಷರ ಬಲ್ಲವರ ವ್ಯಕ್ತಿಯ ಚಿತ್ರಣವನ್ನೇ ಬಹು ಹೆಚ್ಚು ಬರೆದದ್ದು ನಾಲ್ವಡಿ ಬಗ್ಗೆ. ಇದೆಲ್ಲ ಸಮಾಜ ಸುಧಾರಣೆ ಮಾಡೋದು ನಾಲ್ವಡಿ ಬಗ್ಗೆ ಈವರೆಗೂ ಸರಿಯಾದ ಅಥೆಂಟಿಕ್ ಆದ ಪುಸ್ತಕ ಬಂದಿಲ್ಲ. ನಮ್ಮಂತವ್ರು ಅಲ್ಲಿ ಬರೆದ್ ಬಿಟ್ರೆ ಬೇರೆ ವರ್ಗದವರು ಹೋಲಿಸ್ಕೊಂಡ್ರೆ ಬರದೇ ಇಲ್ಲ. ಯಾಕಂದ್ರೆ ಇವ್ರು ಮಾಡುದು ಧಾರ್ಮಿಕ ಕೆಲಸ ಅಲ್ಲ, ಇವ್ರು ಮಾಡುದು ಆ ದಯವೇ ಧರ್ಮದ ಮೂಲವೇ ಎಂಬ ಬಸವಣ್ಣನ ಮಾತಿನ ಮೂಲಕ, ದಯದ ಮೂಲಕ ಧರ್ಮವನ್ನು ಕಟ್ಟದ್ದು ತಪ್ಪಾಗ್ಬಿಡ್ತು. ಇವರು ದೇವರುಗಳ ಮೂಲಕ ಧರ್ಮ ಕಟ್ಟಿದ್ರೆ ಶ್ರೇಷ್ಠ ಆಗ್ತಾ ಇದ್ರು. ಅದಕ್ಕಾಗಿ ಹೇಳಿದ್ ನಿಮ್ಗೆ ಇದು ವಿಶ್ವೇಶ್ವರಯ್ಯನ ಬಗ್ಗೆನೂ ಹೇಳಿದ್ರು ನಿಮ್ಗೆ. ವಿಶ್ವೇಶ್ವರಯ್ಯನವರು ಬಹಳ ಮುಖ್ಯವಾಗಿ ಅಣೆಕಟ್ಟನ್ನ ಕಟ್ಟುವಾಗ ಅಲ್ಮೇಲಮ್ಮ ಶಾಪ ಹೇಳ್ತಾರಲ್ಲ, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ. ಇವೆಲ್ಲವೂ ಈ ದಾಖಲೆ ಇಲ್ಲ, ಇದಕ್ಕೆಲ್ಲ ದಾಖಲೆ ಇಲ್ಲ, ಆರ್ಕ್ಯೂಸ್ ಮೆಟೀರಿಯಲ್ ಸಿಗಲ್ಲ. ಆದ್ರೆ ಇವೆಲ್ಲವೂ ಜನರ ಆಡು ಭಾಷೆಗಳು, ಜನರು ತಾವು ಆಡುವ ಭಾಷೆಗಳು. ಈ ಜನರು ಆಡುವ ಭಾಷೆಗಳ ರೀತಿಯಲ್ಲಿಯೇ ಈ ಜನರು ಆಡುವ ಭಾಷೆಗಳಿಗೆ ರೆಕ್ಕೆ ಪುಕ್ಕೆ ಇದೆ, ತುಂಬಾ ಇದೆ. ಅದು ಹಾರಾಡ್ತಾ ಇರ್ತದೆ. ಅದು ಬೇಗ ಸಂದರ್ಭಗಳಲ್ಲಿ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಆ ರೀತಿಯ ಆಧಾರವೇ ಮೈಸೂರಿನ KRS ಕಟ್ಟೋ ಸಂಬಂಧಪಟ್ಟಂಗೆ ಪುಂಖ ದಾಖಲೆಗಳಿವೆ. ಹೆಜ್ಜೆಗಳು ಯಾವ್ಯಾವ ಅಮೆಂಡ್ಮೆಂಟ್ ಆಯ್ತು, ಚರ್ಚೆ ಆಯ್ತು, ಎಲ್ಲವೂ ಇದೆ. ಆದ್ರೆ ನಮ್ಗೆ ರಾಣಿಯವರು ಹಣವನ್ನ ಮಾರಿ ಕಟ್ಟಿಸಿದ್ರು ಅಂತ ಹೇಳುವ ದಾಖಲಿಲ್ಲದ ಅಂಶಗಳೇ ನಮ್ಗೆ ರಾರಾಳಿಸ್ತವೆ ನಮ್ಗೆ. ಇದು ಹಿಂಗೆ ಹೇಳದು ಮಾತು ಹಿಸ್ಟ್ರಿ ಆಗ್ಬಿಡ್ತು. ಹಿಸ್ಟ್ರಿ ಆಗಿರೋ ದಾಖಲೆ ಆಗಿರುವಂತ ವಿಷಯಗಳು ಹೊರಗೆ ಬಂದು ಹಿಸ್ಟ್ರಿ ಆಗ್ಲೇ ಇಲ್ಲ. ಯಾಕಂದ್ರೆ ಅದು ಮಾತನಾಡುತ್ತೆ ದಾಖಲೆ ಸಹಿತ, ಇದು ಮಾತನಾಡಲ್ಲ, ಪುರಾಣ ಜೊತೆ ಮಾತಾಡುತ್ತೆ. ಪುರಾಣ ಮಾತನಾಡಿದಷ್ಟು ಈ ಕನ್ನಡ ನೆಲದಲ್ಲಿ, ಭಾರತದಲ್ಲಿ ವಾಸ್ತವ ಮಾತಾಡಲಿಲ್ಲ. ಇದನ್ನ ಮಿತ್ ಅಂಡ್ ರಿಯಾಲಿಟಿ ಎಂಬ ಪುಸ್ತಕದಲ್ಲಿ ಡಿ ಕೋಸಂಬಿ ಸ್ಪಷ್ಟವಾಗಿ ಹೇಳ್ತಾರೆ. ಪುರಾಣ ಮಾತಾಡಿದಷ್ಟು ಈ ದೇಶದಲ್ಲಿ ವಾಸ್ತವ ಮಾತನಾಡ್ಬಿಟ್ಟಿದ್ರೆ ಪ್ರಪಂಚದ ಬೌದ್ಧಿಕ ಭೂಪಟದಲ್ಲಿ ಭಾರತ ನಂಬರ್ 1 ಇರ್ತಾ ಇತ್ತು. ಆದ್ರೆ ಭಾರತ ಹೆಚ್ಚು ಮಾತನಾಡುದು ಪುರಾಣದ ಮೂಲಕ. ಅದಕ್ಕಾಗಿ ಪ್ರಪಂಚದ ಬೌದ್ಧಿಕ ಭೂಪಟದಲ್ಲಿ ತುಂಬಾ ಕೆಳಮಟ್ಟ ಬಂತು ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ಅಂತ ಈ ಮಾತನ್ನ, KRS ಕಟ್ಟಿದಾಗ ಇವತ್ತು ಮಂಡ್ಯ ಇದೆಯಲ್ಲ, ಮಂಡ್ಯ 100ಕ್ಕೆ 100ರಷ್ಟು ಅದು ಮಳೆ ಆಶ್ರಿತ ಪ್ರದೇಶದ ಭೂಮಿ. ಅದಕ್ಕೆ ಸಿಂಸಾ ನದಿ ಬರ್ಬೋದು, ಮತ್ತೆ ಕಾವೇರಿ ನದಿ ಬರ್ಬೋದು. ಕಾವೇರಿ ಶ್ರೀರಂಗಪಟ್ಟಣದಲ್ಲಿ 2 ಕಾವಲು ಹೊಡೆದು ಮತ್ತೆ ಸಂಗಮ ಆಗ್ಬೋದಾಗಿತ್ತು. ಶತಮಾನ ಹರ್ಕೊ ಬಂದ್ರು ಒಂದೇ ಒಂದು ಕಾಲುವೆ ಹಾಕೊಂಡು ನೀರು ಬಿಡ್ತಿರಲಿಲ್ಲ ಅದಕ್ಕೆ. ಆದ್ರೆ KRS ಅಣೆಕಟ್ಟನ್ನ ಕಟ್ಟದ ಮೇಲೆ ಇಡೀ ಮಂಡ್ಯ ಲಕ್ಷಾಂತರ ಎಕರೆ ಪ್ರದೇಶಗಳು ಮತ್ತು ಮೈಸೂರು ಮತ್ತು ಬೇರೆ ಬೇರೆ ಭಾಗಗಳೆಲ್ಲವೂ ಸಹ ನೀರಾವರಿ ಆಯ್ತು. ಇಡೀ ಸಂಪದ್ಭರಿತವಾದ ನಾಡಾಯ್ತು. ಮೈಸೂರು ಸಂಸ್ಥಾನಕ್ಕೆ ಹೆಚ್ಚು ಆದಾಯ ತರುವಂತ ವಾಣಿಜ್ಯ ಬೆಳೆಗಳ ಪ್ರವೇಶ ಆಯ್ತು ಅಲ್ಲಿ. ಇವತ್ತು ಹೇಳ್ಬೇಕು ನಿಮ್ಗೆ, ಯಾವ KRS ಕಟ್ಟಿದ ಮೇಲೆ ವಾಣಿಜ್ಯ ಬೆಳೆ ಕಬ್ಬು ಹೆಚ್ಚು ಬೆಳೆ ಬಂದ ಕಾರಣಕ್ಕಾಗಿ 1939ರಲ್ಲಿ ಸಣ್ಣ ಒಂದು ಕಂದಾಯ ಗ್ರಾಮವಾಗಿದ್ದಂತ ಮಂಡ್ಯವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರು. ಮಿರ್ಜಾ ಇಸ್ಮಾಯಿಲ್ 1939ರಲ್ಲಿ ಮಂಡ್ಯ ಹೊಸ ಜಿಲ್ಲೆಯಾಗಿ ನಿರ್ಮಾಣಗೊಳ್ತು. ಇದಕ್ಕೆ ಕಾರಣ ಏನು? ಶುಗರ್ ಫ್ಯಾಕ್ಟರಿ ಮತ್ತೆ ಕೃಷಿಕರಣಗಳು ಬಂದ್ಮೇಲೆ ಅಲ್ಲಿನ ಆದಾಯ ಹೆಚ್ಚಾಯ್ತು, ಬಂಡವಾಳೀಕರಣ ಹೆಚ್ಚಾಯ್ತು. ಹಾಗಾಗಿ ಅದನ್ನ ಜಿಲ್ಲೆವಾಗಿ ಪರಿವರ್ತನೆ ಮಾಡಿ ಅದನ್ನ ಆಳ್ವಿಕೆ ಮಾಡ್ಕೊಳ್ಳುವ ಡೆಪ್ಟಿ ಕಮಿಷನ್ ನೇಮಕ ಮಾಡುವಂತ ಪರಿಸ್ಥಿತಿ ಬಂತು. 2039ಕ್ಕೆ ಮಂಡ್ಯ ಜಿಲ್ಲೆ ಆಗಿ 100 ವರ್ಷಗಳಾಗುತ್ತೆ. 100 ವರ್ಷಗಳು. ಅದಕ್ಕೆ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್. KRS ಇದಾದ ಮೇಲೆ ಬಹುದೊಡ್ಡ ಕೆಲಸ ಮಾಡೋದು ಅಂತಂದ್ರೆ ಕೃಷಿಗಾಗಿಯೇ ತನ್ನ ಬದುಕನ್ನು ಕಟ್ಬಿಟ್ಟದು. ನಾನು ಆರಾಮ ಮಾತಾಡಿದೆ ನಿಮ್ಗೆ.
ನಾಲ್ವಡಿ ಕೃಷ್ಣರಾಜ ಒಡೆಯರ್ KRS ಕಟ್ಟಿದ್ರು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವ್ರು ವಸಾಹತುಶಾಹಿಗಳ ಕೂಸುಗಳಾಗಿದ್ರು ಅಂತ ಹೇಳಿದ್ರಲ್ಲ, ಅವತ್ತು ವಸಾಹತುಶಾಹಿಗಳ ಕೂಸುಗಳಾಗಿದ್ದ ಸಂದರ್ಭಕ್ಕಾಗಿ ಅವತ್ತು ಬ್ರಿಟಿಷರ ಜೊತೆ KRS ಜೊತೆ ಒಪ್ಪಂದ ಮಾಡ್ಕೊಳ್ತಾ ಟ್ರಿಬ್ಯುನಲ್ ಒಪ್ಪಂದಗಳು, ಆ ಟ್ರಿಬ್ಯುನಲ್ ಒಪ್ಪಂದದ ಸಮಸ್ಯೆಗಳು ಇವತ್ತಿಗೂ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳ ಸಂದರ್ಭ ಆದ್ರೂ ಸಹ ತಮಿಳುನಾಡು ಜೊತೆ ಮಾಡಿಕೊಂಡ ಒಪ್ಪಂದಗಳು, ಬ್ರಿಟಿಷ್ ಸರ್ಕಾರದ ಜೊತೆ ಮಾಡಿಕೊಂಡ ಒಪ್ಪಂದಗಳೇ ಇವು ಪ್ರಶ್ನೆ ಮಾಡ್ತೇವೆ ಹೊರತು 75 ವರ್ಷ ಪ್ರಜಾಪ್ರಭುತ್ವ ಭಾರತದಲ್ಲಿ ನಾವು ಬ್ರಿಟಿಷರ ಆಳ್ವಿಕೆಯನ್ನ ಕೊನೆಗೊಳಿಸಿದ್ವಿ. ಆದ್ರೆ ಕಾವೇರಿ ವಿಷಯ ಬಂದಾಗ ಬ್ರಿಟಿಷರ ಒಪ್ಪಂದವನ್ನೇ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ ನಾವು. ಇದು ಬಹುದೊಡ್ಡ ಸಮಸ್ಯೆ. ಇವತ್ತಿಗೂ ಕಾವೇರಿಯ ನೀರಿನ ಸಮಸ್ಯೆ ಈ ಇಕ್ಕಟ್ಟು ಬಿಕ್ಕಟ್ಟುಗಳ ನಡುವೆ ಸಿಲುಕೊಂಡು ಅದು ಒದ್ದಾಡ್ತಾ ಇದೆ, ಹೊರಬರಕ್ ಆಗ್ತಾ ಇಲ್ಲ, ತನ್ನ ನ್ಯಾಯವನ್ನು ಪಡ್ಕೊಳಕ್ ಆಗ್ತಾ ಇಲ್ಲ. ಆದರೂ ಒಂದು ಸಮಾಧಾನ ಅಂತಂದ್ರೆ KRS ಇವತ್ತು ನೀರು ತುಂಬಿದೆ, ಸಮಸ್ತ ಕನ್ನಡ ನಾಡು ಇವತ್ತು ಕಂಗೊಳಿಸ್ತಾ ಇದೆ, ಎಲ್ಲ ಸೌಖ್ಯವಾಗಿ ಬೆಳೆ ಬೆಳೀಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಚಿರ ನೂತನರಾಗಿ ಅಲ್ಲಿ ನಮ್ಮ ನಡುವೆ ಇರ್ತಾರೆ, ಈ ನೆಲ ಇರೋವರೆಗೂ ಇರ್ತಾರೆ ಎನ್ನುವುದು ಸತ್ಯ. ಬಹಳ ಮುಖ್ಯವಾಗಿ ಅವರು ಶೈಕ್ಷಣಿಕ ಕೊಡುಗೆಗಳು ಹೇಳತ್ತಿರೋದು, ನಾನು ಪಂಚಮ ಶಿಕ್ಷಣದ ಬಗ್ಗೆ ಆಗ್ಲೇ ಹೇಳ್ತೇನೆ ನಿಮ್ಗೆ, ದಲಿತ ಶಿಕ್ಷಣದ ಬಗ್ಗೆ. ಅಷ್ಟಲ್ದೇನೆ ಅವರು ಇನ್ನೊಂದು ಬಹಳ ಮುಖ್ಯವಾದ ಅಂತಂದ್ರೆ, ಶತಮಾನಗಳಿಂದ ಈ ಕನ್ನಡ ನೆಲದಲ್ಲಿ ಮನುಷ್ಯ ಜಾತಿ, ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು, ಅದರಲ್ಲಿ ಹೆಣ್ಣಿಗೆ ಕೊಟ್ಟಿದಂತ ಬಹುದೊಡ್ಡ ಲೋಪ ಇದೆಲ್ಲ, ಅವಳು ಮನುಷ್ಯತ್ವವೇ ಇಲ್ಲದೆ ಬದುಕುವಂತ ಸಂದರ್ಭ ಆಗಿತ್ತು. ಅಂತ ಒಬ್ಬ ಈ ನೆಲದ ಧೀಮಂತ ಪ್ರಬುದ್ಧತೆ ವ್ಯಕ್ತಿತ್ವದ ಮಹಿಳೆಗೆ ಜ್ಞಾನದ ಅರಿವನ್ನು ಮೂಡಿಸಲು ಆರಂಭಗೊಳಿಸಿದ್ದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅವರು ಮಹಾರಾಣಿ ಶಾಲೆಯನ್ನ ಆರಂಭ ಮಾಡುವ ಮೂಲಕ, ಆ ಮಹಾರಾಣಿ ಶಾಲೆಯನ್ನು ಅಪ್ಗ್ರೇಡ್ ಮಾಡಿ ಮಹಾರಾಣಿ ಕಾಲೇಜು ಮಾಡುವ ಮೂಲಕ, ವಸತಿ ನಿಲಯಗಳನ್ನು ಸ್ಥಾಪಿಸುವ ಮೂಲಕ ಸಾವಿರಾರು ಹೆಣ್ಣು ಮಕ್ಕಳುಗಳನ್ನ ಪ್ರಪ್ರಥಮವಾಗಿ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣವನ್ನು ಕೊಡಲು ಆರಂಭಿಸಿದ್ದು. ಅದು ಇಡೀ ಭಾರತದಲ್ಲೇ ಆ ಕಡೆ ತಿರುಗಿ ನೋಡುವಂತ ಕೆಲಸ ಆಯ್ತು. ಅದು ಒಂದ್ ಕಡೆ ಅದಕ್ಕಿಂತ ಮುಂಚೆ ಶಾಹು ಮಹಾರಾಜರ ಕೆಲಸ ಮಾಡಿದ್ರು. ಶಾಹು ಮಹಾರಾಜ್ ಮೊನ್ನೆ ಜೂನ್ 24 ಅವರ ಹುಟ್ಟಿದಬ್ಬ ಆಯ್ತು. ಶಾಹು ಮಹಾರಾಜ್ ಸ್ವಲ್ಪ ಬಿಸಿಲು ಕೊಡ್ಸುತ್ತೆ ನನಗೆ. ಶಾಹು ಮಹಾರಾಜರು ಸಹ ಮೀಸಲಾತಿಯನ್ನ ಈ ಭಾರತದಲ್ಲಿ ಮೊದಲು ತಂದಂತ ಶಾಹು ಮಹಾರಾಜರು. ಇನ್ನು ಹೇಳ್ಬೇಕು ಅಂತಂದ್ರೆ 1902 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆ ಮಾಡಲು ಆರಂಭ ಮಾಡಿದ ಕಾಲಘಟ್ಟ ಆದ್ರೆ 1902ರಲ್ಲೇ ಪ್ರಪ್ರಥಮವಾಗಿ ಶಾಹು ಮಹಾರಾಜರು, ಕೊಲ್ಲಾಪುರದ ಸಂಸ್ಥಾನದ ಮಹಾರಾಜರು ಮೀಸಲಾತಿ ಜಾರಿ ತಗೊಂಡ್ ಬಂದಿದ್ರು. ಅದು ಬೇರೆ ಚರ್ಚೆ ಮಾಡೋಣ. ಈ ನಾಲ್ವಡಿ ಶಾಹು ಮಹಾರಾಜರ ಬಗ್ಗೆ ಮಾತಾಡೋಣ. ಅವೆಲ್ಲವೂ ಪ್ರೇರಣೆ ಆಯ್ತು ಕೊಲ್ಲಾಪುರದ ಶಾಹು ಮಹಾರಾಜರ ಹಾಗೂ ನಮ್ಮ ಗಾಯಕ್ವಾಡ್ ಸೇಜರಾವ್ ಗಾಯಕ್ವಾಡ್ ಮಹಾರಾಜರ ಆತ್ಮೀಯತೆ ಇದ್ದಂತ ಮೈಸೂರು ಒಡೆಯರಿಗೆ ಇವೆಲ್ಲವೂ ಪ್ರೇರಣೆ ಆಯ್ತು ಅನ್ನೋದು ನಾವು ಮರಿಬಾರ್ದು. ಹಾಗಾಗಿ ಅವರು ಇಲ್ಲಿ ಮಹಿಳೆಯರಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ರು. ಮಹಾರಾಣಿ ಹೈಸ್ಕೂಲ್, ಮಹಾರಾಣಿ ಕಾಲೇಜುಗಳ ಸ್ಥಾಪನೆ ಮಾಡುವ ಮೂಲಕ, ಮಹಾರಾಣಿಯರ ಹೆಸರಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡುವ ಮೂಲಕ ಅವರು ಮಹಿಳಾ ಸಮಾಜಕ್ಕೆ ಹೆಚ್ಚು ಒತ್ತು ಕೊಟ್ರು. ಮಹಿಳೆಯರು ಶಿಕ್ಷಣವಂತರಾದರೆ ಮನೆ ಶಿಕ್ಷಣ ಮತ್ತು ಊರೇ ಶಿಕ್ಷಣ, ನಾಡೇ ಶಿಕ್ಷಣ ಎಂಬ ಅಂಶವನ್ನು ಇವತ್ತು ನಾವು ಹೇಳ್ತೀವಲ್ಲ, ಈ ಅಂಶವನ್ನು ಮೊದಲು ಮನಗಂಡವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅವರ ತಂಡ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಿಳೆಯರಿಗೆ ಶಿಕ್ಷಣಕ್ಕೆ ಯಾವುದೇ ಜಾತಿ ಭೇದವನ್ನ ಮಾಡಲಿಲ್ಲ, ಯಾವುದೇ ಧರ್ಮ ಭೇದವನ್ನ ಮಾಡಲಿಲ್ಲ, ಯಾವುದೇ ಪ್ರಾದೇಶಿಕ ಭೇದವನ್ನ ಮಾಡಲಿಲ್ಲ. ಲಂಬಾಣಿಗಳಿಗೆ ಶಾಲೆ ತೆಗೆದ್ರು, ಬೋವಿಗಳಿಗೆ ಶಾಲೆ ತೆಗೆದ್ರು, ಕೊಚ್ಚ ಕೊರ್ಮರಿಗೆ ಶಾಲೆ ತೆಗೆದ್ರು, ವಲಯ ಮಾದಿಗರಿಗೆ ಸಂಬಂಧಪಟ್ಟಾಗೆ ಪಂಚಮ ಶಾಲೆ ತೆಗೆದ್ರು, ಮಹಿಳೆಯರಿಗೆ ಪ್ರತ್ಯೇಕ ಶಾಲೆ ತೆಗೆದ್ರು, ಮತ್ತು ನಗರಗಳಲ್ಲಿ ಎಲ್ಲಾ ಜನಾಂಗದವರು ಶಿಕ್ಷಣ ಶಾಲೆ ತೆಗೆದ್ರು. ಮಹಿಳೆಯರು ಅತ್ಯಂತ ಹೆಚ್ಚು ಶಿಕ್ಷಣವನ್ನು ಪಡೆಯಲು ಆರಂಭ ಆಯಿತು. ಮಹಿಳಾ ಶಿಕ್ಷಣ ನಾಲ್ವಡಿಯವರು ಮಾಡಿದಂತ ಈ ಕಾರ್ಯಗಳಿಂದಾಗಿ ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ 50 ವರ್ಷಗಳ ಹಿರಿತನ ಮತ್ತು ಕಿರಿತನವನ್ನು ನಾವು ಕಾಣ್ಬೋದು. ನಾವು 50 ವರ್ಷಗಳ ಹಿರಿತನ ಮತ್ತು ಕಿರಿತನ. ಮೈಸೂರಿನಲ್ಲಿ 50 ವರ್ಷಗಳ ಹಿಂದೆನೆ ಮಹಿಳಾ ಶಿಕ್ಷಣ ಸಿಕ್ಕಿದ್ರೆ ಇತರ ಭಾಗಗಳಿಗೆ ಆ ನಂತರ 70 ದಶಕದ ನಂತರ 80 ದಶಕದ ನಂತರ ಮಹಿಳಾ ಶಿಕ್ಷಣ ಆರಂಭ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇದಕ್ಕೂ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಆ ಶ್ರಮ, ಆ ಒಂದು ಆಸಕ್ತಿ ಮತ್ತು ಅವರು ಜನಪರವಾಗಿ ಪ್ರಜಾಪ್ರಭುತ್ವ ರಾಜ ಎಂಬ ಅಧಿಕಾರವನ್ನ ಜನಪರವಾಗಿ ನೋಡಿದ ರೀತಿ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿ, ನಮ್ಮಲ್ಲಿ ತುಂಬಾ ಜನ ಮಾನಸಿಕವಾಗಿ ಅಸ್ತವ್ಯಸ್ತರಾಗ್ತಾ ಇದ್ರು, ಮಾನಸಿಕ ರೋಗಿಷ್ಠರಾಗ್ತಾ ಇದ್ರು. ಅದು ಜಾತಿಯ ಕಾರಣಕ್ಕೂ, ಸಾಮಾಜಿಕ ಕಾರಣಕ್ಕೂ, ಆರ್ಥಿಕ ಕಾರಣಕ್ಕೂ, ಧಾರ್ಮಿಕ ಕಾರಣಗಳಿಗೂ, ಅಂಧ ಭಕ್ತರ ಕಾರಣಕ್ಕೂ ಏನೋ ಗೊತ್ತಿಲ್ಲ, ತುಂಬಾ ಜನ ಮಾನಸಿಕವಾಗಿ ಅಸ್ತವ್ಯಸ್ತ ಅಂತ ಮನಗಂಡಂತ ಸಂದರ್ಭದಲ್ಲಿ ನಿಮಾನ್ಸ್ ಎಂಬ ಮಾನಸಿಕ ರೋಗಿಗಳ ನಿವಾರಣೆಗೆ ಸಂಬಂಧಪಟ್ಟಂಗೆ ನರತಜ್ಞರ ಹಾಸ್ಪಿಟಲ್ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ ಕೀರ್ತಿ ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಆ
ಕಾರ್ಯ ಮಾಡಿದಾಗ, ನಾಲ್ವಡಿ ಮಾಡಿದಾಗ ಅದು ದಕ್ಷಿಣ ಭಾರತ, ಇಡೀ ಭಾರತ ಖಂಡದಲ್ಲಿಯೇ ಪ್ರಪ್ರಥಮವಾಗಿತ್ತು ಎಂಬುದು ವಿಶೇಷ. ಇವತ್ತಿಗೂ ಆ ಸ್ಥಾನ ಉಳಿಸ್ಕೊಂಡಿದೆ ಅದು. ಇವತ್ತಿಗೂ ನಿಮಾನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಘನತೆ ಇಟ್ಕೊಂಡಿದೆ ಅಂತಂದ್ರೆ ಅಲ್ಲಿ ತಜ್ಞರು ಕೆಲಸ ಮಾಡ್ತಾರೆ. ಆ ನಿಮಾನ್ಸ್ ಮೂಲಕ ಅವರು ಮಾನಸಿಕ ರೋಗವನ್ನ, ಅಂತ ದೈಹಿಕ ಮತ್ತು ಮಾನಸಿಕ ರೋಗಗಳಿಗೆ ಒಳ್ಳೆ ಔಷಧಿ ಕೊಡಿಸ ಸ್ಟಾರ್ಟ್ ಮಾಡಿದ್ರು. ಬಹಳ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿದ್ರೆ ಮಿಂಟೋ ಹಾಸ್ಪಿಟಲ್ ಇದೆಯಲ್ಲ, ಕಣ್ಣಾಸ್ಪತ್ರೆ, ಮಿಂಟೋ ಕಣ್ಣಾಸ್ಪತ್ರೆ ಮತ್ತು ಮಿಂಟೋ ಆಸ್ಪತ್ರೆ, ಇದು ನೋಡಿ ಎಂತ 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 ದೂರದೃಷ್ಟಿ. ಇವೆಲ್ಲವೂ ಸಹ ನಾಲ್ವಡಿಯವರು ಮಾಡಿದ ಎಲ್ಲಾ ಸಾಧನೆಗಳು ಇವತ್ತು ನಮ್ಮ ಮುಂದೆ ಶತಮಾನೋತ್ಸವ ಆಚರಣೆ ಮಾಡ್ತಾ ಇವೆ. ಇವತ್ತು 2024 ಸಂದರ್ಭದಲ್ಲಿ, 2026 ಸಂದರ್ಭದಲ್ಲಿ ನಾಲ್ವಡಿಯವರು ಅವತ್ತು ಮಾಡಿದ ಆ ಕಾರ್ಯಗಳು 1902ರಿಂದ 1940ರವರೆಗೆ ಮಾಡಿದಂತ ಆ ಪ್ರತಿಯೊಂದು ವರ್ಷಗಳ ಅಚೀವ್ಮೆಂಟ್ಗಳು ಸಹ ಇವತ್ತು ನಮ್ಗೆ ಶತಮಾನೋತ್ಸವದ ವಸ್ತುನಲ್ಲಿವೆ. ಆದ್ರೆ ನಾವು ಅದನ್ನ ಹೆಂಗ್ ಕಾಪಾಡ್ಕೊಳ್ತಾ ಇದೀವಿ, ಉಳಿಸ್ಕೊತಾ ಇದೀವಿ? ಈ 100 ವರ್ಷಗಳ ಚರಿತ್ರೆ ನಮ್ಗೆ ಪ್ರಜ್ಞೆ ಇದೆಯಾ? ಈ 100 ವರ್ಷಗಳ ಚರಿತ್ರೆ ಅರಿವಿದೆಯಾ ಎಂಬುದು ನಮಗೆ ನಮ್ಗೆ ಗೊತ್ತಾಗ್ಬೇಕು. ನಮ್ಗೆ ಒಂದ್ ಕಡೆ ಇದು ಮಿಂಟೋ ಆಸ್ಪತ್ರೆ ಬರ್ತದೆ. ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಬಹುದೊಡ್ಡ ಮಾರ್ಕೆಟಿಂಗ್ ವ್ಯವಸ್ಥೆ ಬೇಕಾಗಿತ್ತು. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚು ತರಕಾರಿಗಳು ಬೆಳೀತಾ ಇತ್ತು, ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ವು, ಹೂವು ಮತ್ತು ಹಣ್ಣು ಹಂಪಲುಗಳ ಬಹುದೊಡ್ಡ ಬೆಳೆ. ಈ ಬೆಳೆಗಳನ್ನ ಸಂರಕ್ಷಣೆ ಮಾಡಿ ಒಂದು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದ ವ್ಯಾಪಾರ ಮಾಡೋದಕ್ಕಾಗಿ KR ಮಾರ್ಕೆಟ್ ತೆಗೆದದ್ದು ಬೆಂಗಳೂರಿನಲ್ಲಿ. ಇವತ್ತು KR ಕೃಷ್ಣರಾಜ ಮಾರ್ಕೆಟ್ ಇದೆಯಲ್ಲ, ಅವ್ರ ಹೆಸರಿದೆ ಕೃಷ್ಣರಾಜ ಮಾರ್ಕೆಟ್ ತೆಗೆದ ಉದ್ದೇಶ ಅದಕ್ಕಾಗಿನೇ, ಬಹುದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾಡೋದಕ್ಕೆ, ಬಹುದೊಡ್ಡ ಅಂತರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವನ್ನ ಮಾಡೋದಕ್ಕೆ. ಅಲ್ಲಿಂದ ಎಷ್ಟೋ ಗುಲಾಬಿ ಹೂವುಗಳು, ಮಲ್ಲಿಗೆ ಹೂವುಗಳು, ಬೇರೆ ಬೇರೆ ಸುಗಂಧರಾಜ ಹೂವು, ಇವೆಲ್ಲ ಸೇವಂತಿಗೆ, ಎಲ್ಲ ಹೂವುಗಳು ಸಹ ಜಪಾನ್ ಹೋಗ್ತಾ ಇತ್ತು ಹಡಗುಗಳ ಮೂಲಕ, ಚೈನಾಗ್ ಹೋಗ್ತಾ ಇತ್ತು, ಮತ್ತೆ ನಮ್ಮ ಯುರೋಪ್ ಖಂಡಗಳಾದಂತ ಜರ್ಮನಿಗೆ ಹೋಗ್ತಾ ಇತ್ತು, ಆಸ್ಟ್ರೇಲಿಯಾ ಹೋಗ್ತಾ ಇತ್ತು. ದಾಖಲೆ ಇವೆಲ್ಲ ಇದೆ ಅಂತಂದ್ರೆ ಎಷ್ಟು ಪ್ರಮಾಣದ ಈ ತರ ಶ್ರೀಗಂಧ ಮರ ಹೋಗ್ತಾ ಇತ್ತು. ಇದಕ್ಕೆಲ್ಲಕ್ಕೂ ನಮ್ಮಲ್ಲಿ ಅವಾಗ KR ಮಾರ್ಕೆಟ್, ಇವತ್ತು ಬೆಂಗಳೂರು ಇರೋದು KR ಮಾರ್ಕೆಟ್ ನ ಅವರು ತೆರೀತಾರೆ. ಬಹಳ ಮುಖ್ಯವಾಗಿ 1916ರಲ್ಲಿ ಅವರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಇದು ದೇಶೀಯ ವಿಶ್ವವಿದ್ಯಾಲಯ. ಅದಕ್ಕೂ ಮುಂಚೆ ಬ್ರಿಟಿಷರು 3 ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರು. ಕಲ್ಕತ್ತಾ ವಿಶ್ವವಿದ್ಯಾಲಯ ಬ್ರಿಟಿಷರದು, ಮಡ್ರಾಸ್ ವಿಶ್ವವಿದ್ಯಾಲಯ ಬ್ರಿಟಿಷರದು, ಮುಂಬೈ ವಿಶ್ವವಿದ್ಯಾಲಯ ಬ್ರಿಟಿಷರದು. ಈ 3 ವಿಷಯವನ್ನ ಬ್ರಿಟಿಷರು ಅಂದ್ರೆ ನಮ್ಮ ದೇಶವನ್ನ ಆಳ್ವಿಕೆ ಮಾಡು ಅಥವಾ ಬೇರೆ ಬೇರೆ ಸಂದರ್ಭಕ್ಕೆ ಬಂದು ಆಳ್ವಿಕೆ ಮಾಡಿ ಚುಕ್ಕಾಣಿ ಇಟ್ಕೊಂಡಿದ್ದ ಬ್ರಿಟಿಷರು ಸ್ಥಾಪನೆ ಮಾಡಿದ ವಿಶ್ವವಿದ್ಯಾಲಯಗಳು. ಇಂಥ 550 ಸಂಸ್ಥಾನಿಕರು ಭಾರತದಲ್ಲಿ ಇದ್ರೂ ಸಹ, ಬ್ರಿಟಿಷರ ಅಧೀನದಲ್ಲಿ ಇದ್ರೂ ಸಹ ಯಾರೂ ಸಹ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರಲಿಲ್ಲ. ಆ ವಿಶ್ವವಿದ್ಯಾಲಯದ ಕಾನ್ಸೆಪ್ಟ್ ನಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಪರಿಜ್ಞಾನ ಬಂದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ. ಇದು ಬಹಳ ಮುಖ್ಯವಾದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನ ಆರಂಭಗೊಳಿಸಿ, ಆ ಆರಂಭದ ದಿನ ಆಡುವಂತ ಮಾತುಗಳು ಇವೆಲ್ಲ, ಅದು ಬಹಳ ಮುಖ್ಯವಾದದ್ದು. ಏನ್ ಮಾತಾಡ್ತಾರೆ? ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವುದು ಉಳ್ಳವರ ಶಿಕ್ಷಣವನ್ನ ಇನ್ನೂ ಅಭಿವೃದ್ಧಿ ಪಡಿಸುವುದಕ್ಕಲ್ಲ, ಶಿಕ್ಷಣದಿಂದ ವಂಚಿತರಾಗಿರುವವರನ್ನ ಶಿಕ್ಷಣವಂತರನ್ನಾಗಿಸಲು ಮಾಡಿರುವ ಕಾರ್ಯ ಅಂತ. ಶತಮಾನಗಳಿಂದ ಶಿಕ್ಷಣದಿಂದ ವಂಚಿತರಾಗಿರುವವರಿಗೆ ಶಿಕ್ಷಣವನ್ನು ಕೊಟ್ಟು ಅವರನ್ನ ಶಿಕ್ಷಣವಂತನಾಗಿ ಮಾಡುವುದೇ ಈ ವಿಶ್ವವಿದ್ಯಾಲಯದ ಪರಮ ಉದ್ದೇಶ ಹೊರತು ಶತಮಾನಗಳಿಂದ ಶಿಕ್ಷಣವನ್ನು ತಮ್ಮ ಸೊತ್ತಾಗಿಸಿಕೊಂಡಿದ್ದವರಿಗೆ ಶಿಕ್ಷಣ ಕೊಟ್ಟು ಇನ್ನೂ ಇಂಪ್ರೂವ್ ಮಾಡುವುದಕ್ಕಲ್ಲ. ಎಂತ ಮಾತು, ಎಂತ ಜನಪರವಾದ ಕೆಲಸ, ಎಂತ ಜನಪರವಾದ ಇತಿಹಾಸ. ಯಾಕೆ ಮಾತು ಹೇಳ್ತಾರೆ ನಿಮ್ಗೆ? ನಮ್ಮಲ್ಲಿ ಬ್ರಿಟಿಷರು ಸ್ಥಾಪನೆ ಮಾಡಿದ 3 ವಿಶ್ವವಿದ್ಯಾಲಯಗಳು ಸಹ ಯಾರು ಶಿಕ್ಷಣವನ್ನ ಪಡೆದಿದ್ರು ಶತಮಾನಗಳಿಂದ, ಯಾರು ಶಿಕ್ಷಣವನ್ನ ಗಟ್ಟಿಕಾಲದ ಮೂಲಕ, ಗುರುಕುಲದ ಮೂಲಕ, ಅಗ್ರಹಾರದ ಮೂಲಕ ಪಡ್ಕೊಂಡಿದ್ರು, ಅವರೇ ಅದಕ್ಕೆ ವಾರಸ್ಥರಾಗಿದ್ರು. ಬ್ರಿಟಿಷರು ಬಿಟ್ರೆ ಅವರೇ ವಾರಸ್ಥರಾಗಿದ್ರು. ಆದ್ರೆ ಮೈಸೂರಲ್ಲಿ ಸ್ಥಾಪನೆ ಮಾಡುವಂತ ಮೈಸೂರು ವಿಶ್ವವಿದ್ಯಾಲಯ, ಅವ್ರು ಹೇಳ್ತಾರೆ, ಅವರು ಭಾಷಣ ಮಾಡುವಾಗ, ಅವರು ಯಾರು ಶತಮಾನಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರೋ ವಾಗಿರುವರೋ ಅವರನ್ನು ಶಿಕ್ಷಣವಂತರನ್ನಾಗಿಸಲು ಆರಂಭಗೊಳಿಸಿರುವ ವಿಶ್ವವಿದ್ಯಾಲಯ ಅಂತ. ಆ ಒಂದು ಮಾದರಿಯ ಪ್ರಜ್ಞೆ ಯಾರು ಬರ್ತದೆ? ಯಾರು ಮಾಡಕ್ ಸಾಧ್ಯ? ನಾಲ್ವಡಿಯವರು ಅದು ನಿತ್ಯ ಮಾತನಾಡುವ, ನಿತ್ಯ ಪ್ರಗತಿದಾಯಕವಾಗಿರುವ, ನಿತ್ಯ ಜನಮುಖಿಯಾಗಿರುವ, ನಿತ್ಯ ಜನರ ಜೊತೆ ಜನರ ಜೀವನ ಬಯಸುವ ವ್ಯಕ್ತಿ ಸಾಧ್ಯ. ಅದು ಸಾಧ್ಯವಾದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮೂಲಕ ಬರೀಬಾರ್ದು ನಾವು. ನಾಲ್ವಡಿ ಆ ಅರ್ಥದಲ್ಲಿ ಬಹುದೊಡ್ಡ ವ್ಯಕ್ತಿಯಾಗಿ ನಮ್ಮ ಕಂಡು ಬರ್ತದೆ. ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ ನಮ್ಮಲ್ಲಿ ಮಾತಿದೆ.
ಮೈಸೂರು ಭಾಗದಲ್ಲಿ ನಮ್ಮ ತಂದೆಯವರು ಹೇಳ್ತಿರೋ ಮಾತನ್ನ. ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ. ಯಾಕಂದ್ರೆ ನಮ್ದು ಕಾವೇರಿ ನದಿಯ ದಂಡೆ ಸೋಸ್ಲಲ್ಲಿ ನಮ್ಮ ಊರಿರೋದು. ನಮ್ಮ ಊರು ಬಹಳ ಪ್ರಾಚೀನವಾದ ಊರು. ವ್ಯಾಸರಾಜ ಮಠ ಇದೆ, ವನ್ನದೇವಿ ಟೆಂಪಲ್ಗಳಿವೆ. ಸೋಮನಾಥಪುರ ನಮ್ಮ ಊರಿಗೆ ಹತ್ರ. ಇದು ನಾಲ್ವಡಿಯವರು ಬಂದು ಹೋಗಿರೋ ದಾರಿ ಇದು. ಸೋಮನಾಥಪುರ, ತಲಕಾಡು ಮತ್ತು ಮುಡುಕುತೊರೆ ಜಾತ್ರೆಗೆಲ್ಲ ಹೋಗ್ಬೇಕಾದ್ರೆ ನಮ್ಮ ಊರಿನ ಮೂಲಕವೇ ಅವರ ಸಾರೋಟ್ ಕುದುರೆ ಮೇಲೋ ಅಥವಾ ಕುದುರೆ ಗಾಡಿ ಮೇಲೋ ನಾಲ್ವಡಿಯವರು ಹೋಗಿ ಬರ್ತಿದ್ದ ಸಂದರ್ಭಗಳು. ಆಗ ಅವ್ರಿಗೆ ನಮ್ಮ ಊರು ಭಾಗದಲ್ಲಿ ಕೊಟ್ಟಂತ ಬಿರುದುಗಳು ಅಂತಂದ್ರೆ ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ. ನಾಲ್ವಡಿ ಭೂಪತಿ ಅಂತಂದ್ರೆ ಅಸಾಧ್ಯವನ್ನು ಸಾಧನೆ ಮಾಡಿದವನು. ಭೂಪತಿ ಅಂತ ಹೇಳಿ ಅಸಾಧ್ಯವನ್ನು ಸಾಧ್ಯ ಮಾಡಿದ ವ್ಯಕ್ತಿಗೆ ಭೂಪ. ಮನೆ ಮನೆ ದೀಪ ಬಹಳ ಇಂಪಾರ್ಟೆಂಟ್. ಬಸವಣ್ಣ ಅಲ್ಲಮಪ್ರಭುಗಳಿಗೆ ಮಾತೆಂಬುದು ಜ್ಯೋತಿರ್ಲಿಂಗ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಮುನ್ನಡೀಲಿ ಅಂತ ಹೇಳುವಂತ ವಚನಕಾರರ ನೀತಿಯಂತೆಯೇ ಇವ್ರು ಇಲ್ಲಿ ಮನೆ ಮನೆ ದೀಪ ಮಾತನಾಡುತ್ತೆ. ಒಂದ್ ಕಡೆ ಅವರು ವಿದ್ಯುತ್ ಉತ್ಪತ್ತಿಯ ಮೂಲಕ ನಮ್ಮ ಲೈನ್ ಶಿವನ ಸಮುದ್ರದಿಂದ ಮೈಸೂರಿಗೆ ವಿದ್ಯುತ್ ತರಬೇಕಾದಾಗ ನಮ್ಮೂರು ಭಾಗಗಳು ಸಹ ಒಂದೊಂದು ಲೈಟ್ ಕಂಡಿತ್ತು. ಅವಾಗ ಕಂಬ ತರಬೇಕಾಗಿತ್ತಲ್ಲ, ಅದು ನಮ್ಮ ಊರ್ ಮೂಲಕವೇ ಬರಬೇಕಾಯ್ತು ಮೈಸೂರಿಗೆ. ಹಾಗಾಗಿ ಅಲ್ಲೂ ಸಹ ಲೈಟ್ ಕಂಬ ಇತ್ತು. ಆ ಮೂಲಕ ಕೇಳ್ತೀರಾ ಓಕೆ. ಆದ್ರೆ 16ನೇ ಇಸ್ವಿನಲ್ಲಿ ಮೈಸೂರು ವಿದ್ಯಾ ಸ್ಥಾಪನೆ ಮಾಡಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹಳ್ಳಿಗೂ ಅನೇಕ ತಜ್ಞರನ್ನ ಗೋಪಾಲಸ್ವಾಮಿ ಅಯ್ಯರ್ ಅಂತ ಬಹುದೊಡ್ಡ ಬೌದ್ಧಿಕ ಸಾಂಸ್ಕೃತಿಕ ಚಿಂತಕರ ಒಡನಾಟದಲ್ಲಿ, ತಲಕಾಡು ರಂಗೇಗೌಡರ ಅವರ ಸಹಭಾಗಿತ್ವದಲ್ಲಿ, ಹಾಗೆ ಹಲವಾರು ಜನ ಸಾಧಕರ ಜೊತೆ ಎಲ್ಲ ದಲಿತ ಮತ್ತು ಬೇರೆ ಬೇರೆ ಸಮುದಾಯದವರು ಶಿಕ್ಷಣ ಸೇರಿಸಲು, ಪಂಚಮ ಶಾಲೆಗಳಿಗೆ ಪ್ರವೇಶ ನೀಡಿಸಲು ಅವ್ರು ಪಟ್ಟಂತ ಕಷ್ಟ ಅದು ಬಹುದೊಡ್ಡ ದೀಪವಾಗಿ ಅನಾವರಣಗೊಳ್ತು. ದೀಪ, ಉರಿಯುವ ದೀಪ. ಅದಕ್ಕೆ ಎಣ್ಣೆ ಹಾಕ್ಬೇಕಾದ್ರೆ ಮಾತ್ರ ನಾವು, ಬತ್ತಿ ಹಾಕ್ಬೇಕಾದ್ರೆ ನಾವು ದೀಪವನ್ನು ಕೊಟ್ರು. ಅದೇ ಜ್ಞಾನ ದೀಪವನ್ನು ಕೊಟ್ರು, ಶಿಕ್ಷಣದ ದೀಪವನ್ನು ಕೊಟ್ರು, ಶಿಕ್ಷಣದ ದೀವಿಟಿಯನ್ನೇ ಕೊಟ್ರು ನಮ್ಗೆ. ಅದಕ್ಕಾಗಿ ನಾಲ್ವಡಿಯವರಿಗೆ ಈ ಜನಸಾಮಾನ್ಯ ವರ್ಗ ಬಹು ರಾಜಾಶ್ರಯ ಪಡೆದಂತ, ರಾಜರಾಶ್ರಯದಲ್ಲಿ ಊಟ ಮಾಡಿದಂತ ವರ್ಗದವರ ರಾಜಾದಿ ರಾಜ 15,000 ಹೆಂಡತಿಯರ ಗಂಡ ಅಂತ ಕರಿಬಹುದು, ಅಥವಾ ಪರಾಕ್ರಮ ಅಂತ ಕರಿಬಹುದು, ಹತ್ತೂರ ಒಡೆಯ ಅಂತ ಕರಿಬಹುದು. ಅದು ಉಳ್ಳವರು, ಅದು ಒಗಳು ಭಟ್ರು ಹೇಳುವಂತ ಬಿರುದುಗಳಾದ್ರೆ, ತನಗೆ ಶತಮಾನಗಳ ದೊರಕದ ವಸ್ತು ದೊರಕಿದ ಕಾರಣಕ್ಕಾಗಿ ನಾಲ್ವಡಿಯವರಿಗೆ ಜನಸಾಮಾನ್ಯರು ಕೊಟ್ಟ ಬಿರುದು ನಾಲ್ವಡಿ ಭೂಪ ಮನೆ ಮನೆ ದೀಪ. ಇದು ಒಡಲಾಳದ ಜನರ, ಬೆವರಿನ ಜನರ, ಹಸಿವಿದ್ದ ಜನರು, ಊಟ ಮಾಡಿದ ಜನರ ಬಿರುದು ಇದು ನಾಲ್ವಡಿಯವರು ಮಾತು ಸಲ್ತದೆ, ನೆರವು ಸಲ್ಲ. ಇಲ್ಲೇ ಅರ್ಥ ಆಗತ್ತೆ ಅವ್ರ ಸಾಧನೆ ಏನು ಅಂತ. ಬಹಳ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರಾಗಿದೆ, ಇವತ್ತು ಹಿರಿಯೂರಿನ ಪಕ್ಕ ಇರುವಂತ ವಾಣಿ ವಿಲಾಸ ಅಣೆಕಟ್ಟು ನೀರು ತುಂಬಿದೆ. ಈಗ ಎಲ್ಲಾ ಡ್ಯಾಮ್ಗಳು ಇವತ್ತು ಸಂದರ್ಭ ತುಂಬಿದೆ. ನಮ್ಗೆ ಸಂತೋಷ ಆಗುತ್ತೆ. ನಮ್ಗೆ ಆ ಇಡೀ ವಾಣಿ ವಿಲಾಸ ಡ್ಯಾಮ್ನ ರೂಪಿತಗೊಂಡದ್ದು 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ, ಹಾಗೂ 10ನೇ ಚಾಮರಾಜ ಒಡೆಯರ್ ಅವರ ಧರ್ಮಪತ್ನಿ ವಾಣಿ ವಿಲಾಸ ಸನ್ನಿಧಾನ ಅವ್ರ ನಾಲ್ವಡಿಯವರ ತಾಯಿ ನಾಲ್ವಡಿಯವರ ತಾಯಿಯವರ ಅನುಗ್ರಹದಿಂದ ಆ ಮಾರಿಕಣಿವೆ, ಇವತ್ತು ಮಾರಿಕಣಿವೆ ಊರಲ್ಲಿ ಡ್ಯಾಮ್. ಇದು ಕರ್ನಾಟಕದಲ್ಲಿ ಅಂತಂದ್ರೆ ಕಾವೇರಿ ನದಿಗೆ ಗಂಗರ ಕಾಲದಲ್ಲಿ ಅಥವಾ ಅದು ವಿಜಯನಗರ ಕಾಲದಲ್ಲಿ ಮಾಧವ ಮಂತ್ರಿ ಅಣೆಕಟ್ಟು, ಸಣ್ಣ ಅಣೆಕಟ್ಟು ಕಟ್ಟೋದ್ ಬಿಟ್ರೆ, ಟೆಕ್ನಿಕಲ್ ಆಗಿ ಕನ್ನಡದಲ್ಲಿ ಅಣೆಕಟ್ಟು ಕಟ್ಟದ ಮೊದಲ ಅಣೆಕಟ್ಟು ಅಂತಂದ್ರೆ ಅದು ವಾಣಿ ವಿಲಾಸ ಅಣೆಕಟ್ಟು. ಇವತ್ತು ನಾವು ಅದನ್ನ ಮಾರಿಕಣಿವೆ ಅಣೆಕಟ್ಟು ಅಂತ ಕರಿತೀವಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ಇದೆ. ಇಂಥ ಒಂದು ಕೀರ್ತಿ ಇದೆಯಲ್ಲ, ಈ ಒಂದು ಆಧುನಿಕತೆಯ ಟಚ್ ನಾವ್ ಹೇಳ್ತೀವಲ್ಲ, 1991ರಲ್ಲಿ ಜಾಗತೀಕರಣ ಬಂತು ಅಂತ ಹೇಳ್ತೀವಲ್ಲ, ಸುಳ್ಳು. ಇದು ಈ ಆಧುನಿಕತೆಯ ಟಚ್, ಜಾಗತೀಕರಣದ ಪ್ರಭಾವ, ಜಾಗತೀಕರಣದ ನಮ್ಮ ಒಂದು ಭೌತಿಕತೆ ಆರಂಭಗೊಂಡಂತೆ ಈ ಕಾಲ 1881 ಈಚೆಗೆ ಅದು ಕೇಳ್ತಿರೋದು ನಿಮ್ಗೆ. ಅದರಿಂದ ಮೈಸೂರನ್ನ, ಆ ಭಾಗವನ್ನ ನಾವು ಆಧುನಿಕ ಮೈಸೂರು ಕರಿತೀವಿ ನಾವು. ಬಹಳ ಮುಖ್ಯವಾಗಿ 1914 ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯ್ತು. 1917ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಯ್ತು. 17ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಅಂತಂದ್ರೆ ಇದು ಸಹ ದೇಶೀಯ ಅರಸರು ಸ್ಥಾಪನೆ ಮಾಡಿದ ಪ್ರಪ್ರಥಮ ವೈದ್ಯಕೀಯ ಕಾಲೇಜ್. ಇದು ದೇಶೀಯ ಅರಸರು. ನೋಡಿ ಹೇಗಿದೆ ಅಂತ. ಇಲ್ಲಿ ಏನಿತ್ತು ಆದಾಯಗಳು, ಇದು ಜನಗಳಿಗೆ ರಿಸರ್ವೇಶನ್ ಕೊಡ್ಬೇಕು, ಮುಂದೆ ಬರ್ತೀನಿ ನಿಮ್ಗೆ. ಇಷ್ಟೆಲ್ಲ ಆದ್ರೂ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದ್ರು. ಅದಕ್ಕಾಗಿ ಅವರ ಹೆಸರಲ್ಲಿ ಮುಂಗಡೆ, ನಮ್ ಕಡೆ ದೊಡ್ಡ ಆಸ್ಪತ್ರೆ ಅಂತೀವಿ, ಅಲ್ಲಿ ಕೃಷ್ಣರಾಜ ಬೃಹತ್ ಆಸ್ಪತ್ರೆ ಕಟ್ಟಿಸ್ತಾರೆ. ಸಾವಿರಾರು ಹಾಸಿಗೆಗಳ ಆಸ್ಪತ್ರೆ. ಇವತ್ತು ದೊಡ್ಡ ಎಸ್ಟಾಬ್ಲಿಷ್ ಆಗಿದೆ ಬಿಡಿ, ಅದಲ್ಲ. ಬಟ್ ಅವತ್ತು ಹಾಸ್ಪಿಟಲ್ ಕಾಲೇಜ್ ತೆಗೆದ ಮೇಲೆ ಕಾಲೇಜಿಗೆ ಬೇಕಾದಂತ ಮುಖ್ಯ ಮೆಟೀರಿಯಲ್ಸ್ ಹಾಸ್ಪಿಟಲ್, ಆ ಜನರಿಗಾಗಿ ಬೃಹತ್ ಕಾಂಪ್ಲೆಕ್ಸ್ ಕಟ್ಟಿಸ್ತಾರೆ. ಇವತ್ತು ಅದು ಭಾರತದ, ವಿಶ್ವದ ಪ್ರಸಿದ್ಧ ಮೆಡಿಕಲ್ ಕಾಲೇಜುಗಳು ಒಂದಾಗಿ ಉಳ್ಕೊಂಡಿದೆ ಇವತ್ತು ಮೈಸೂರು ಮೆಡಿಕಲ್ ಕಾಲೇಜು. ಅದು ಸಹ 100 ವರ್ಷ ಆಚರಣೆ ಮಾಡಿ.
ಮೈಸೂರು ವಿಶ್ವವಿದ್ಯಾಲಯಕ್ಕೂ 14ಕ್ಕೆ 100 ವರ್ಷ ಆಯ್ತು, ಮೆಡಿಕಲ್ ಕಾಲೇಜ್ಗೂ 100 ವರ್ಷ ಆಯ್ತು. ಹೇಳ್ದೆ ನಿಮ್ಗೆ, ನಾಲ್ವಡಿ ಅವರು ಮಾಡಿದ ಆ ಎಲ್ಲ ಕೆಲಸಗಳು ಇವತ್ತು 100ರ ವಸ್ತು ದಾಟಿವೆ ಮತ್ತು 100ರ ವಸ್ತುದಲ್ಲಿ ಇವೆ. ಈ 100 ವರ್ಷಗಳ ಸಾಧಕ ಬಾಧಕ ನೋಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇದಿದ್ದಾಗ ಭಾರತದಲ್ಲಿ ಆರ್ಥಿಕತೆ ಅನ್ನೋದು ಬಹಳ ಮುಖ್ಯವಾದದ್ದು. ನೋಡಿ, ನಾವು 1936ರಲ್ಲಿ ಬ್ರಿಟಿಷ್ ಸರ್ಕಾರ ಆಳ್ವಿಕೆ ಮಾಡುವಾಗ ಇಡೀ ಭಾರತದ ಆರ್ಥಿಕತೆ ನಿಯಂತ್ರಣ ಮಾಡಲು ನಾವು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡ್ತೀವಿ. ಅಂಬೇಡ್ಕರ್ ಅವರು ಅವರ ರುಪೀಸ್ ಸಂಬಂಧಪಟ್ಟ ಬರೆದಂತ ಬಹು ಮುಖ್ಯವಾದ ಥೀಸಿಸ್ ನ ಆಧಾರದ ಇಟ್ಕೊಂಡು ನಾವು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ತಗೊಂಡ್ಬಿಟ್ಟು ಚರಿತ್ರೆ ನಮ್ಮಲ್ಲಿ. ಆದರೆ 1916ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಏನಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಒಂದು ಬ್ಯಾಂಕ್ ಸ್ಥಾಪನೆ ಮಾಡುವುದು ಅಂದ್ರೆ ಕೇವಲ ಹಣಕಾಸು ವ್ಯವಹಾರ ಅಲ್ಲ, ಅದು ರೈತರಿಗೆ ಸಾಲ ಕೊಡುವುದು, ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಲು ಸಾಲವನ್ನು ಕೊಡುವುದು, ಬೃಹತ್ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಾಲವನ್ನು ಕೊಡುವುದು, ಕಾಮಗಾರಿಗಳಿಗೆ ಸಾಲವನ್ನು ಕೊಡುವುದು, ಜನರ ಆರೋಗ್ಯ ಮತ್ತು ಬೇರೆ ಬೇರೆ ಕೆಲಸ ವಿಮೆ ಸಂಬಂಧಪಟ್ಟಾಗಿ ಸಾಲವನ್ನು ಕೊಡುವುದು. ಇದು ಹಣವನ್ನ ಸಂಗ್ರಹ ಮಾಡುವುದು ಮತ್ತು ಜನರಿಗೆ ತಲುಪಿಸುವ ಕೆಲಸವನ್ನ ಬ್ಯಾಂಕ್ ಮಾಡುತ್ತೆ. ಆ ಆಧಾರದ ಮೇಲೆ ಮೈಸೂರು ಬ್ಯಾಂಕ್ ಸ್ಥಾಪನೆ ಆದದ್ದು 1915ರಲ್ಲಿ. 15ರಲ್ಲಿ ಸ್ಥಾಪನೆಗೊಂಡಂತ ಮೈಸೂರು ಬ್ಯಾಂಕು ಹಲವಾರು ರೀತಿಯ ಕೃಷಿ ಭೂ ಹಿಡುವಳಿ ಪದ್ಧತಿಗಳಿಗೆ, ಜಮೀನು ಸಂಬಂಧಪಟ್ಟಂಗೆ ಮಹತ್ವದ ಕೊಡುಗೆಯನ್ನು ನೀಡಿತು, ಮಹತ್ವದ ಸಾಧನೆ ಅಂಶಗಳನ್ನು ಇಡ್ತು. ಹೀಗಾಗಿ ಈ ಮೈಸೂರು ಬ್ಯಾಂಕು ಮೈಸೂರಿನಲ್ಲಿ ಒಂದು ಪ್ರಗತಿದಾಯಕ ಮೈಸೂರಿನಾಗ ಅಭಿವೃದ್ಧಿ ಹೊಂದಲು ಪ್ರೇರಣೆ ಆಯಿತು. ಕನ್ನಡ ಭಾಷೆ, ನಾಡು, ನುಡಿಗೆ ಸಂಬಂಧಪಟ್ಟಂಗೆ ಉತ್ತರ ಕರ್ನಾಟಕದಲ್ಲಿ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗಿತ್ತು 1915ರಲ್ಲಿ. ಆದ್ರೆ ಮತ್ತೆ 16 ಇಂಪಾರ್ಟೆಂಟ್ ಬರ್ತದೆ ನಿಮ್ಗೆ. ಪುನಃ 16ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡ್ತಾರೆ. ಅದರ ಉದ್ದೇಶ ಏನು ಅಂತಂದ್ರೆ ಕನ್ನಡ, ಕನ್ನಡಿಗ, ಕರ್ನಾಟಕ. ಅವತ್ತು ಕರ್ನಾಟಕ ಅಂತ ಇರ್ಲಿಲ್ಲ, ಮೈಸೂರು ಅಂತ ಇತ್ತು. ಹಂಗೆ ಅನ್ಕೋಣ, ಕನ್ನಡ, ಕನ್ನಡಿಗ ಹಾಗೂ ಮೈಸೂರು ಅಂದ್ರೆ ಕನ್ನಡ. ಈ 3 ಭಾಗಗಳನ್ನು ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಪಡಿಸುವುದು, ಸಾಂಸ್ಕೃತಿಕವಾಗಿ ಅದನ್ನ ತನ್ನ ಬೌದ್ಧಿಕ ಹಿನ್ನೆಲೆಯಿಂದ ಅದನ್ನ ಅಭಿವೃದ್ಧಿಗೊಳಿಸುವ ಹಿನ್ನೆಲೆಯಿಂದ ಅದನ್ನ ಅನಾವರಣಗೊಳಿಸುವ ಕೆಲಸವನ್ನ ನಾಲ್ವಡಿ ಅವರು ಬಹು ಹಿಂದೆಯೇ ಈ ಒಂದು ಪ್ರಜ್ಞಾಪೂರ್ವಕ ಕೆಲಸ ಮಾಡ್ತಾರೆ. ಅದಕ್ಕೂ 100 ವರ್ಷಗಳಾಯ್ತು. ಆದ್ರೆ ಇವತ್ತು 75 ವರ್ಷ ಭಾರತದಲ್ಲಿ ಕನ್ನಡ ಯಾವ ಸ್ಥಿತಿಗೆ ಬಂದಿದೆ, ಬರ್ತಾ ಇದೆ, ನಾಳೆ ಇರುತ್ತದೆ ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಹಲವಾರು ದಾಳಿಗಳಾಗಿವೆ. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಿಟಲ್ ಅಂತ ಬಹುದೊಡ್ಡ ಜ್ಞಾನಿಗಳ ಮಾರ್ಗದರ್ಶನ ಪಡ್ಕೊಂಡು 1916ರಲ್ಲಿ ಸ್ಥಾಪನೆ ಮಾಡಿದಂತ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ, ಕನ್ನಡಿಗ, ಕರ್ನಾಟಕದ ಏಕೀಕರಣ ಮತ್ತು ಸಂಬಂಧಪಟ್ಟಂಗೆ ಮಹತ್ವದ ಕೊಡುಗೆ ನೀಡಿದೆ. ಕರ್ನಾಟಕ ಏಕೀಕರಣಗೊಳ್ಳಲು ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಅಪಾರವಾಗಿದೆ. ಅದಕ್ಕೆ ಕಾರಣವಾದವರು ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಬಟ್ ಅವ್ರು ಇರ್ಲಿಲ್ಲ. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅವತ್ತು ಇತ್ತು, ಇವತ್ತು ಇದೆ, ನಾಳೆಗೂ ಇರ್ತದೆ. ಆ ಕೊಡುಗೆನ ಅರ್ಥ ಮಾಡ್ಕೋಬೇಕು ನಾವು. ಬಹಳ ಮುಖ್ಯವಾಗಿ ನೋಡಿ, ನಮ್ಮದು KRS ಕಟ್ಟಿದ್ರು, KRS ಆದ್ಮೇಲೆ ಎಲ್ಲ ನೀರಾವರಿ ಭೂಮಿ ಬಂತು, ಕೃಷಿ ಬಂತು ಅಂತಲ್ಲ. ಆ ಕೃಷಿಯನ್ನು ಅಭಿವೃದ್ಧಿ ಪಡಿಸಲು ಬೇಕಾದಂತ ಮುಖ್ಯ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವುದು ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವತ್ತು GKVK ಅಂತ ಕರಿತೀವಲ್ಲ, ಬೆಂಗಳೂರಿನಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, GKVK, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ. ಗಾಂಧಿ ಹೆಸರು ಇರಲ್ಲ, ಅವಾಗ ಕೃಷಿ ಕಾಲೇಜ್ ಅಂತ ಇತ್ತು. ಅದನ್ನು ಸ್ಥಾಪನೆ ಮಾಡುದು 1918ರಲ್ಲಿ. ಎಷ್ಟು ವಿಶೇಷ ನೋಡಿ. 18ರಲ್ಲಿ ಆರಂಭ ಮಾಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಹೆಸರು ಇಟ್ಕೋಬಹುದಾಗಿತ್ತು. ಆದ್ರೆ ತಮ್ಮನ್ನ ರಾಜಶ್ರೀ ಅಂತ ಕರೆದಂತ ಗಾಂಧಿ ಅವರ ಹತ್ಯೆ ಆದ ಮೇಲೆ 1948ರಲ್ಲಿ ಅವರ ಹತ್ಯೆ ಆದ ನಂತರ ಅವರ ನೆನಪಿಗಾಗಿ ಅದನ್ನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಇವತ್ತು ಬೆಂಗಳೂರಿನ ಹೆಬ್ಬಾಳಲ್ಲಿ GKVK ಅಂತ ಕರಿತೀವಲ್ಲ, ಆ ಕೇಂದ್ರ ಸ್ಥಾಪನೆ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾಗಿ ಅವ್ರು ಗಾಂಧಿ ಕೊಟ್ಟಂತ ಗೌರವ ಅದು. ಮತ್ತು ಮಂಡ್ಯದಲ್ಲಿ VC ಫಾರಂ ಸ್ಥಾಪನೆ ಮಾಡ್ತಾರೆ. ಹಾಗೆ ಮಡಿಕೇರಿನಲ್ಲಿ ಬೇರೆ ಬೇರೆ ಭಾಗಗಳು ಎಲ್ಲರೂ ಕಡೆ, ಮತ್ತೆ ಅರಸೀಕೆರೆ, ಶಿವಮೊಗ್ಗ ಎಲ್ಲ ಕಡೆಯೂ ಫಾರೆಸ್ಟ್ರಿ ಕಾಲೇಜ್ ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಪ್ರಕೃತಿ ಅಧ್ಯಯನ, ಕೃಷಿ ಅಧ್ಯಯನ, ಜಾನುವಾರುಗಳ ಅಧ್ಯಯನ ಮತ್ತು ರಸಗೊಬ್ಬರಗಳ ಅಧ್ಯಯನ, ಸಾವಯವ ಗೊಬ್ಬರಗಳ ಅಧ್ಯಯನ, ಇವೆಲ್ಲವನ್ನು ಇವತ್ತು ನಾವೇನ್ ಹೇಳ್ತಾ ಇದೀವೋ ಬೇರೆ ಬೇರೆ ಅರ್ಥಗಳಿಂದ, ಇವತ್ತು ಧರ್ಮದ ಹಿನ್ನೆಲೆಯಿಂದ ನಾವೇನ್ ಮಾತಾಡ್ತಿದೀವೋ ಅವೆಲ್ಲವನ್ನು ಸಮಾಜ ಮತ್ತು ಸಮಾಜದ ಹಿನ್ನೆಲೆಯಿಂದಲೇ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ. ಇವತ್ತು ಏನ್ ಮಾತಾಡ್ಬೇಕಾದ್ರೂ ಇವತ್ತು ಧರ್ಮದ ಹಿನ್ನೆಲೆಯಿಂದ ಮಾತಾಡ್ತೀವಿ. ಆದ್ರೆ ಅವತ್ತು ನಾಲ್ವಡಿಯವರ ಬಳಗ ಸಮಾಜದ ಹಿನ್ನೆಲೆ ಮಾತಾಡ್ತು, ಜನಪ್ರತಿನಿಧಿಗಳ ಹಿನ್ನೆಲೆಯಿಂದ ಮಾತಾಡ್ತು, ಜನರ ಶ್ರೇಯಾಭಿವೃದ್ಧಿ ಹಿನ್ನೆಲೆಯಿಂದ ಮಾತಾಡಿದ್ರು. ಅದು ಇಂಪಾರ್ಟೆಂಟ್. ಹಾಗಾಗಿ ನಾಲ್ವಡಿಯವರ ಕೃಷಿ ಕಾಲೇಜುಗಳು ಬಹುದೊಡ್ಡ ಪ್ರಜ್ಞಾವಂತ ಕೆಲಸವನ್ನ ಮಾಡಿ ಈ ನಾಡಿನಲ್ಲಿ ಆಹಾರದಲ್ಲಿ ಸ್ವಾವಲಂಬನೆ ಹೊಂದುವ ಹಾಗೆ ಮಾಡಿದ್ರು.
ಆಹಾರದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಹೊಂದುವಾಗೆ ಮಾಡಿದ್ರು ಮತ್ತು ನೆರೆಯ ರಾಷ್ಟ್ರಗಳಿಗೂ ಸಹ ರಫ್ತು ಮಾಡುವ ತಾಕತ್ತು ಸಹ ಬಂತು ಒಂದ್ ಕಡೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ನಮ್ಮಲ್ಲಿ ಮೈಸೂರು ರಾಜ್ಯ ಬಹು ಡ್ಯಾಮ್ ಅಥವಾ ನದಿಗಳ ನಾಡು. ಶರಾವತಿಯ ನದಿಯಲ್ಲಿ ಉತ್ಪತ್ತಿ ಆಗುವಂತ ಜೋಗ ಜಲಪಾತದ ವಿದ್ಯುತ್ ಉತ್ಪತ್ತಿ ಪಡೆದ ನಾಡು, ಇಲ್ಲಿ ಕೆಮ್ಮಣ್ಣಗುಂಡಿಯಲ್ಲಿ ಕಬ್ಬಿಣದ ನಾಡು, ಹಾಗೆ ತುಂಗ ಭದ್ರೆ ಗಳ ನಾಡು, ಕಾವೇರಿಯ ಒಡಲಿನ ನಾಡು, ಬೆಟ್ಟ ಗುಡ್ಡಗಳ ನಾಡು. ಈ ಎಲ್ಲ ಮತ್ತು ಮಾದೇಶ್ವರನ ಬೆಟ್ಟ, ಬಿಳಿಗಿರಂಗನ ಬೆಟ್ಟಗಳಲ್ಲಿ ಶ್ರೀಗಂಧದ ಮರವನ್ನು ಬೆಳೆಯುವಂತ ನಾಡು, ಹುಲಿ, ಸಿಂಹ, ಆನೆಗಳ ನಾಡು. ಈ ಎಲ್ಲವನ್ನೂ ಸಹ ಸಮಗ್ರ ದೃಷ್ಟಿಯಿಂದ ಅಧ್ಯಯನಕ್ಕೊಳಪಡಿಸಿ ಜನರಿಗೆ ಬೌದ್ಧಿಕವಾಗಿ ಎಲ್ಲವನ್ನು ಒಪ್ಪಿಸುವ ಕೆಲಸವನ್ನ ನಾಲ್ವಡಿಯವರು ತಮ್ಮ ಆಳ್ವಿಕೆ ಅವಧಿಯಲ್ಲಿ ಮಾಡುತ್ತಿದ್ದಲ್ಲ, ಅದು ಬಹುದೊಡ್ಡ ಕೊಡುಗೆ. ಇವತ್ತು ಪ್ರಬುದ್ಧ ಭಾರತಕ್ಕೆ, ಇವತ್ತಿನ 75 ವರ್ಷದ ಪ್ರಬುದ್ಧ ಬೌದ್ಧಿಕ ಭಾರತಕ್ಕೆ ನಾಲ್ವಡಿಯವರ ಕೊಡುಗೆಯೂ ಸಹ ಈ ಕಾರಣದ ಮೂಲಕ ಅಮೋಘವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದು ಬಹಳ ಮುಖ್ಯವಾದದ್ದು. ಆಮೇಲೆ ಮೈಸೂರು ರಾಜ್ಯದಲ್ಲಿ ರೈಲ್ವೆ ಇಲಾಖೆಯನ್ನ ಸ್ಥಾಪಿಸಿದ್ರು ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸುಮಾರು 1880 ಕಿಲೋಮೀಟರ್ ಅಷ್ಟು ಅವರ ಆಳ್ವಿಕೆ ಕಾಲದಲ್ಲಿ ರೈಲ್ವೆ ಬರ್ತದೆ. ಬೆಂಗಳೂರು, ಮೈಸೂರು, ನಂಜನಗೂಡು, ಚಾಮರಾಜನಗರ, ಮೈಸೂರಿನ ಇಟ್ಕೊಂಡು ಮೈಸೂರು, ಶಿವಮೊಗ್ಗ, ಮೈಸೂರು, ತುಮಕೂರು, ಈ ಎಲ್ಲಾ ಭಾಗಗಳಿಗೂ ರೈಲ್ವೆಯನ್ನ ಅವತ್ತಿನ ಮೀಟರ್ ಗೇಜ್ ಆಧಾರದ ಮೇಲೆ ಸ್ಥಾಪನೆ ಮಾಡೋದು, ರೈಲು ಓಡಾಡಿಸುವುದು ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಈ ರೈಲುಗಳು ಎಲ್ಲೆಲ್ಲಿ ಇದ್ದುವೋ ಆಗ ಮೈಸೂರು ಸಂಸ್ಥಾನದಲ್ಲಿ ಅಲ್ಲಿಗೆಲ್ಲವೂ ಗಾಂಧಿ ಹೋಗಿದ್ದಾರೆ. ಗಾಂಧಿಯವರು ಬದನವಾಳ ಗ್ರಾಮಕ್ಕೂ ಹೋಗ್ಬೇಕಾದ್ರೆ ನಂಜನಗೂಡಿಗೆ ಹೋದದ್ದು, ಬದನವಾಳಿಗೆ ಹೋದ್ದು ಸಹ ರೈಲು ಕಂಬಿ ಇದ್ದ ಕಾರಣಕ್ಕಾಗಿ ಹೊರತು ಇನ್ನು ರಸ್ತೆ ಮೂಲಕ ಹೋಗಕ್ ಆಗ್ತಿರ್ಲಿಲ್ಲ. ಅವ್ರು ಮೈಸೂರಿಗೆ ಬಂದದ್ದು, ತುಮಕೂರಿಗೆ ಹೋದದ್ದು, ಬೆಂಗಳೂರಿಗೆ ಹೋದದ್ದು, ಕೋಲಾರಕ್ಕೆ ಹೋದದ್ದು, ಇವೆಲ್ಲ ಕಾರಣಗಳು ಸಹ ನಾಲ್ವಡಿಯವರು ಆಗಾಗ್ಲೇ ರೈಲ್ವೆ ಹಳಿಗಳನ್ನ ಹಾಕಿಸಿದ ಕಾರಣಕ್ಕಾಗಿಯೇ ಹೊರತು ಖಂಡಿತವಾಗಿ ರಸ್ತೆ ಮೂಲಕ ಗಾಂಧೀಜಿಯವರು ಅಷ್ಟು ಪ್ರಮಾಣದ ಕರ್ನಾಟಕದ ಭಾಗದಲ್ಲಿ ಓಡಕ್ ಆಗ್ತಿರ್ಲಿಲ್ಲ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಸ್ವಾತಂತ್ರ್ಯ ಚಳುವಳಿಗಾಗ್ಲಿ ಏಕೀಕರಣ ಚಳುವಳಿಗಾಗ್ಲಿ ರೈಲ್ವೆ ಹಳಿಗಳ ಪಾತ್ರ ಬಹುದೊಡ್ಡದು ಎಂಬುದಕ್ಕೆ ಇದು ಒಂದು ನಿದರ್ಶನ. ಇದು ಹೀಗೆಲ್ಲ ಆಯ್ತು ಅಂತ. ಬಹಳ ಮುಖ್ಯವಾಗಿ ಮೈಸೂರಿನಲ್ಲಿ ಬಹುದೊಡ್ಡ ಜನರನ್ನ ಸಂಘಟಿಸಿ ಮಾತನಾಡೋದಕ್ಕೆ, ವಿಚಾರ ಸಂಕಿರಣ ಏರ್ಪಡಿಸೋದಕ್ಕೆ ಒಂದು ಬಹುದೊಡ್ಡ ಒಂದು ಬೆಂಗಳೂರಿನಲ್ಲಿ ಒಂದು ಟೌನ್ ಹಾಲ್ ಮತ್ತು ಮೈಸೂರಲ್ಲಿ ಟೌನ್ ಹಾಲ್, ಅದನ್ನ ಶ್ರೀ ರಂಗಾಚಾರ್ಯರು ಮುಂದಿನ ಅಂತ ಕರೀತಾರೆ. ದೊಡ್ಡ ಗಡಿಯಾರ ಪಕ್ಕದಲ್ಲಿದೆ. ಆ ದೊಡ್ಡ ಗಡಿಯಾರ ಬಗ್ಗೆ ದೊಡ್ಡ ಗಡಿಯಾರ ಅಂತ ಕರೆಯುವುದು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಳ್ವಿಕೆ ಮಾಡಿ 25 ವರ್ಷಗಳಾದ ನೆನಪಿಗೆ, ಬೆಳ್ಳಿ ಹಬ್ಬದ ನೆನಪಿಗೆ ಕಟ್ಟಿದಂತ ಗೋಪುರ ಅದು. ಮೈಸೂರಿನ ಅರಮನೆ ಮುಂದಿರುವಂತಹ ದೊಡ್ಡ ಗಡಿಯಾರ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1902ರಿಂದ 25 ವರ್ಷ ಆಳ್ವಿಕೆ ಮಾಡಿದ ಕಾಲಘಟ್ಟ, 25 ನೆನಪಿಗಾಗಿ ಕಟ್ಟಿಸಿದಂತ ಒಂದು ಬೆಳ್ಳಿ ಹಬ್ಬದ ಬೆಳ್ಳಿ ಸಂಚಿಕೆಯ ಒಂದು ಸ್ಮರಣೆ ಅದು ಹಾಗೆ ಆ ತರ ಅವರು ಅಲ್ಲಿ ಬಹಳ ಮುಖ್ಯವಾಗಿ ಟೌನ್ ಹಾಲ್ ಕಟ್ಟಿಸ್ತಾರೆ. ಆ ಟೌನ್ ಹಾಲ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಯಾವುದೇ ಜಾತಿ ಭೇದಗಳಿಲ್ದೇನೆ, ಯಾವುದೇ ಧರ್ಮದ ಪ್ರಭಾವಗಳಿದ್ದಾನೆ ಎಲ್ಲರೂ ಸಹ ಮುಕ್ತವಾಗಿ ಮೈಸೂರಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಬೇಕು. ಸಾಮಾಜಿಕ ಮತ್ತು ಸಾಂಸ್ಕೃತಿಕ, ಜಾನಪದ, ಕ್ರೀಡೆ ಎಲ್ಲವನ್ನೂ ಚರ್ಚೆ ಆಗ್ಬೇಕು, ಆಚರಣೆ ಮಾಡಬೇಕು. ಜಾತಿ ಧರ್ಮದ ಆಧಾರದ ಮೇಲೆ ಯಾರು ಒಡೆದಾಳುಗೆ ಇಲ್ಲ ಎಂಬ ಕಾನೂನನ್ನ, ಇವತ್ತಿನ ಪ್ರಜಾಪ್ರಭುತ್ವದ ಕಾನೂನನ್ನ ಅವತ್ತು ರಾಜಪ್ರಭುತ್ವವೇ ಜಾರಿಗೆ ತಂದದ್ದು ವಿಶೇಷ. ನೋಡಿ ಹೆಂಗೆ ಅಂತ ನೋಡಿ, ಅದು ಹೆಂಗೆ ರಾಜಪ್ರಭುತ್ವವೇ ಜಾರಿ ತಂದ್ಬಿಟ್ಟಿತ್ತು ಅಂತಂದ್ರೆ ಎಷ್ಟು ವಿಶೇಷ ಅಲ್ವಾ ಅದು. ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತಿನ ಯಾರಿಗೂ ಜಾತೀಯತೆ ಮಾಡಬಾರ್ದು, ಅಸ್ಪೃಶ್ಯತೆ ಮಾಡಬಾರ್ದು, ಶೋಷಣೆ ಮಾಡಬಾರ್ದು, ಅಮಾನವೀಯ ಪದ್ಧತಿಗಳನ್ನ ಮಾಡಬಾರ್ದು, ಮತ್ತೆ ಮಹಿಳೆಯರಿಗೆ ಸಾಮಾಜಿಕ ಧಾರ್ಮಿಕ ಹಿನ್ನೆಲೆ ಸಂಕುಲಿಸಬಾರ್ದು, ಈ ಎಲ್ಲಾ ಕಾನೂನು ಸಂವಿಧಾನ ಮಾತಾಡ್ತಲ್ಲ, ಅವೆಲ್ಲವೂ ಸಂವಿಧಾನ ಬರುವುದಕ್ಕೆ ಒಂದು 50, 20, 40 ವರ್ಷ ಹಿಂದೆಯೇ 1950 ಸಂವಿಧಾನ ಬಂದ್ರೆ 1930, 31, 32 ಈ ಕಾನೂನು ನಾಲ್ವಡಿ ಜಾರಿ ತಂದ್ಬಿಟ್ಟಿದ್ರು. ಯಾರಿಗೂ ಜಾತಿಯ ಆಧಾರದ ಮೇಲೆ ಯಾವುದೇ ಹೋಟೆಲ್ ಪ್ರವೇಶ ಆಗ್ಲಿ, ಯಾವುದೇ ಶಾಲೆಯ ಪ್ರವೇಶ ಆಗ್ಲಿ ಎಲ್ಲೂ ಸಹ ನಿರ್ಬಂಧ ಮಾಡಬಾರ್ದು. ಆ ರೀತಿ ಜಾತಿ ಮತ್ತು ಅಸ್ಪೃಶ್ಯತೆ ಕಾರಣಕ್ಕಾಗಿ ಮಾಡಿದರೆ ಇಂಥ ಕಾನೂನು ಪ್ರಕಾರ ಅವರಿಗೆ ಇಂಥ ರಾಜಾಜ್ಞೆಯ ಮೂಲಕ ಅವರಿಗೆ ಶಿಕ್ಷೆ ಕೊಡಲಾಗುವುದು. ನಂತರ ಇದು ಸಂವಿಧಾನದಲ್ಲಿ ಬಂತು, ಸಂವಿಧಾನ ಎಷ್ಟು ಜಾರಿಗೆ ಬಂತು ಅದು ನೆಕ್ಸ್ಟ್ ಮಾತಾಡೋಣ. ಬಟ್ ಇದೆಲ್ಲವೂ ಬಂತು. ಅಮಾನವೀಯ ಪದ್ಧತಿಗಳು, ಕೆಂಡದ ಮೇಲೆ ನಡ್ಕೊಂಡು ಹೋಗುವಂಥದ್ದು, ದೇವದಾಸಿ ಬಿಡುವುದು, ಬಸ್ವಿ ಬಿಡುವುದು, ಗೆಜ್ಜೆ ಕಟ್ಟಿಸಿಕೊಳ್ಳುವುದು, ಮತ್ತು ಬೆತ್ತಲೆ ಸೇವೆ ಮತ್ತು ಬಾಯಿ ಬೀಗ, ಈ ಎಲ್ಲಾ ಮಾನವೀಯ ಬೇರೆ, ಅಮಾನವೀಯ ಬೇರೆ. ಈ ಅಮಾನವೀಯ ಪದ್ಧತಿಗಳನ್ನ ಕಾನೂನು ಮೂಲಕ ನಿರ್ಮೂಲನೆ ಮಾಡಿದ ಈ ಭಾರತ ನೆಲದ ಯಾರಾದ್ರೂ ಒಬ್ಬ ರಾಜ ಇದ್ದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾತ್ರ.
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾತ್ರ. ನಾನು ಇದು ಕೇಳಿದ್ರೆ ನಿಮ್ಗೆ ಆರಂಭದಲ್ಲಿ ಹೇಳಿದ್ರೆ ನಿಮ್ಗೆ ನಾಲ್ವಡಿ ಕೃಷ್ಣರಾಜ ಯಾಕೆ ಪ್ರೇರಣೆ ಬಂತು ಅಂತಂದ್ರೆ, ನಾಲ್ವಡಿ ಅವರಿಗೆ ಇಂದಿನ ಹೊರತು ಹೇಳಿದ್ರೆ ನಿಮ್ಗೆ ಬ್ರಿಟಿಷ್ ಆಳ್ವಿಕೆ, ಆರ್ಯ ಸಮಾಜದ ಪ್ರಭಾವ, ಗಾಂಧಿಯವರ ಪ್ರಭಾವ ಇವೆ ಮತ್ತು ಧರ್ಮ ರಕ್ಷಣೆ ಮಾಡಬೇಕಾಯ್ತು. ಬನಾರಸ್ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ಕುಲಪತಿಗಳಾಗಿ ಕೆಲಸ ಮಾಡಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಲವಾರು ಅನುದಾನವನ್ನು ಕೊಟ್ಟ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಆ ಒಂದು ಭಾರತೀಯ ಧರ್ಮ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗಿತ್ತು. ಆ ಧರ್ಮವನ್ನ ಅವರು ಸಂಕುಚಿತವಾಗಿ ನೋಡ್ಲಿಲ್ಲ. ಬಸವಣ್ಣನ ದಯವೇ ಧರ್ಮದ ಮೂಲವಯ್ಯ ತತ್ವ ಸಿದ್ಧಾಂತ ಮೇಲೆ ನೋಡಿದ್ರು. ಧರ್ಮ ಅದೇ ತಾನೇ, ಅದನ್ನೇ ಪಾಲನೆ ಮಾಡಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಮೂಲಕ ಅವರು ಬಹಳ ದೊಡ್ಡ ಎಸ್ಟಾಬ್ಲಿಷ್ ಆದ್ರು. ಬಹಳ ಮುಖ್ಯವಾಗಿ ನಮ್ಮ ಕೆಮ್ಮಣ್ಣಗುಂಡಿ ಇದೆ, ಕುದುರೆಮುಖ ಇದೆ. ಕುದುರೆಮುಖ, ಕೆಮ್ಮಣ್ಣಗುಂಡಿ ಅದು ಬಹಳ ಬಹುದೊಡ್ಡ ಖನಿಜ ಸಂಪತ್ತಿನ ಕೇಂದ್ರ. ಮೆಗ್ನೆಟೈಟ್, ಯುಮ್ನಟೈಟ್ ಅಂತ ಕರೆಯುವಂತ ಇದರಲ್ಲಿ ಮೆಗ್ನೆಟೈಟ್ ನಂಬರ್ 1 ಕಬ್ಬಿಣ ಸಿಕ್ಕಿದಂತ ಪ್ರದೇಶ ಕುದುರೆಮುಖ ಪ್ರದೇಶ. ಸೈಂಟಿಸ್ಟ್ ಗಳು ಕಂಡುಹಿಡಿದು ಬಿಟ್ಟಿದ್ರು ಅದನ್ನ. ಕೋಲಾರದಲ್ಲಿ ಚಿನ್ನ ಉತ್ಪತ್ತಿ ಆಗ್ತಾ ಇತ್ತು, ಬ್ರಿಟಿಷರ್ ಕಂಡುಹಿಡಿದ್ರು. ನಾಲ್ವಡಿಯವರ ಕಾಲದಲ್ಲಿ ಅದು ಹೆಚ್ಚು ಬರ್ತಾ ಇತ್ತು. ಈ ಕಬ್ಬಿಣ ಆದಾಗ ಈ ಒಂದು ಬೃಹತ್ ಕಬ್ಬಿಣವನ್ನು ತೆಗೆದು ಅತ್ಯಂತ ಹೆಚ್ಚು ಸಂಪತ್ತು ಭರಿತ ರಾಜ್ಯವನ್ನಾಗಿ ಮಾಡಿಕೊಳ್ಳಲು ಆ ಕಬ್ಬಿಣ ಕೈಗಾರಿಕೆ ಬೇಕಾದ ನೀರಿನ ಪ್ರಭಾವ, ನೀರು ಹೆಚ್ಚಿತವಾಗಿ ಬೇಕಾದ ಕಾರಣಕ್ಕಾಗಿ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನಲ್ಲಿ ಬಯಲು ಸೀಮೆ ಇರುವಂತ ಭದ್ರಾವತಿ ಪ್ರದೇಶ ಆಯ್ಕೆ ಮಾಡ್ಕೊಂಡ್ರು. ಭದ್ರಾವತಿ ಪ್ರದೇಶ ಅದು ಬಯಲು ಸೀಮೆಯೂ ಆಗಿತ್ತು ಮತ್ತು ನೀರು ಭದ್ರಾ ನದಿಯ ದಂಡೆಯಲ್ಲಿತ್ತು. ಆ ಭದ್ರಾ ನದಿಯ ನೀರು ಮತ್ತು ಬಯಲು ಸೀಮೆಯ ದೃಷ್ಟಿಯಿಂದ ಕೆಮ್ಮಣ್ಣಗುಂಡಿ ಮತ್ತು ಕುದುರೆಮುಖದ ಕಬ್ಬಿಣದ ಅದಿರಿನ ಆಧಾರದ ಮೇಲೆ ಅಲ್ಲಿ ವಿಶ್ವದಲ್ಲೇ ಪ್ರಥಮವಾಗಿ ಬೃಹತ್ ಅದಿರು ಮತ್ತು ಕಬ್ಬಿಣ ಕೈಗಾರಿಕೆ ಸ್ಥಾಪನೆ ಆಯಿತು. ಆದ ಮೇಲೆ ಆ ಬಯಲು ಸೀಮೆಯಲ್ಲಿ ನದಿ ಇದ್ದ ಕಾರಣಕ್ಕಾಗಿ, ನೀರು ಇದ್ದ ಕಾರಣಕ್ಕಾಗಿ ಅದಕ್ಕೆ ಪೂರಕವಾದ ಕೈಗಾರಿಕೆಗಳು, ಸಿಮೆಂಟ್ ಕೈಗಾರಿಕೆ, ಪೇಪರ್ ಕೈಗಾರಿಕೆ, ಅಗರಿನ ಕೈಗಾರಿಕೆ, ಉಕ್ಕಿನ ಕೈಗಾರಿಕೆ, ಎಲ್ಲಾ ಕೈಗಾರಿಕೆಗಳು ಬಂದು ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ಒಂದು ಹಳ್ಳಿಯಾಗಿದ್ದಂತ ಭದ್ರಾವತಿ ಈ ಕಾರ್ಖಾನೆಗಳಿಂದ ಬಹುದೊಡ್ಡ ನಗರೀಕರಣವಾಗಿ ಅಭಿವೃದ್ಧಿ ಆಯಿತು. ಶಿವಮೊಗ್ಗ ಒಂದು ಜಿಲ್ಲಾ ಕೇಂದ್ರ ಆದ್ರೂ ಶಿವಮೊಗ್ಗಕ್ಕಿಂತಲೂ ಹೆಚ್ಚು ಜನ ಮಾತಾಡೋದು ಭದ್ರಾವತಿಯಲ್ಲಿ. ಆದ್ರಿಂದ ಆ ಭದ್ರಾವತಿಯಲ್ಲಿ ಶ್ರಮಜೀವಿಗಳು ಹೆಚ್ಚಿಗೆ ಬಂದ್ರು, ದುಡಿಯೋವರೆಗೆ. ಯಾಕಂದ್ರೆ ಹೇಳ್ದಲ್ಲ, ಕಬ್ಬಿಣ ಕೈಗಾರಿಕೆ, ಪೇಪರ್ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ ಇವೆಲ್ಲ ಯಾವ್ದು ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲ. ಈ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಎಲ್ಲರೂ ಸಹ ಶ್ರಮಜೀವಿಗಳು, ದುಡಿಯೋ ವರ್ಗದವರು, ಅದರಲ್ಲೂ ಶೂದ್ರರು, ಅದರಲ್ಲೂ ಅಸ್ಪೃಶ್ಯರು ಇದ್ರು. ಎಲ್ಲ ಇದಕ್ಕಾಗಿ ಈ ಶ್ರಮಜೀವಿಗಳ ನಾಡಾಗಿ ಪರಿವರ್ತನೆ ಆದದ್ದು ಭದ್ರಾವತಿ. ಆ ಭದ್ರಾವತಿಯಲ್ಲಿ ಇಂಥ 4 ಕಾಸು ಸಂಬಳ ತಗೊಳ್ಳುವಂತ ವ್ಯಕ್ತಿಗಳು ಇದ್ದ ಕಾರಣಕ್ಕಾಗಿಯೇ, ಅರ್ಥ ಆಯ್ತಲ್ಲ, 4 ಕಾಸು ಸಂಬಳ ತಗೊಂಡು ಇದ್ದಂತ ವ್ಯಕ್ತಿಗಳು ಮತ್ತು ಆ ಕಾರ್ಖಾನೆಯಲ್ಲಿ ಶೋಷಣೆಗೆ ಒಳಗಾಗಿದ್ದಂತ ವ್ಯಕ್ತಿಗಳು, ಜಾತಿಯಿಂದ ಬಹುದೊಡ್ಡ ಸಂಕುಚಿತ ಒಳಗಾದ ವ್ಯಕ್ತಿಗಳು ಅಲ್ಲಿ ಸಂಘಟಿತರಾಗಿ ಹೋರಾಡುತ್ತೆ ಇವತ್ತಿನ ದಲಿತ ಚಳುವಳಿಗೆ, ದಲಿತ ಸಂಘಟನೆಗೆ ಉಗಮಕ್ಕೂ ಕಾರಣ ಆಯಿತು. ದಲಿತ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಪಿ ಕೃಷ್ಣಪ್ಪನವರು ಯಾಕೆ ಭದ್ರಾವತಿಯನ್ನೇ ದಲಿತ ಸಂಘ ಸಮಿತಿ ಉದ್ಘಾಟನೆಗೆ ಆಯ್ಕೆ ಮಾಡ್ಕೊಂಡು ಅಂತಂದ್ರೆ ಈ ಕಾರಣಕ್ಕಾಗಿ. ಅಲ್ಲಿ ಅವರಿಗೆ ಸಣ್ಣ ಸಣ್ಣ ಕೂಲಿ ಕಾರ್ಮಿಕರು ಸಹ 5 ರೂಪಾಯಿ ಕೊಡೋರು ಇದ್ರು, ಬೇರೆ ಕಡೆ ಕೊಡೋರು ಇರ್ಲಿಲ್ಲ, ಜೀತ ಮಾಡೋರು ಕೊಡೋರು ಇರ್ಲಿಲ್ಲ. ಭದ್ರಾವತಿಯಲ್ಲಿ ಮಾತ್ರ ಅಷ್ಟು ಬಹುಸಂಖ್ಯಾತ ಜನ, ಸಂಬಳ ತಗೊಳ್ತ ಜನ, ಅವರು ಈ ಒಂದು ಸಂಘಟನೆಗಳಿಗೆ ಊಟ ಕೊಡೋ ಜವಾಬ್ದಾರಿ ತಗೊಂಡ್ರು, ಕಾಫಿ ಕೊಡೋ ಜವಾಬ್ದಾರಿ ತಗೊಂಡ್ರು, ಅವ್ರಿಗೆ ರೂಮ್ ವ್ಯವಸ್ಥೆ ಮಾಡೋ ಜವಾಬ್ದಾರಿ ತಗೊಂಡ್ರು. ಈ ಎಲ್ಲಾ ಕಾರಣಗಳಿಂದ ಭದ್ರಾವತಿಯಲ್ಲೇ ದಲಿತ ಸಂಘರ್ಷ ಸಮಿತಿ 1974ರಲ್ಲಿ ಉಗಮವಾದದ್ದು ಎಂಬುದು ವಿಶೇಷ. ಹೇಳಿದ್ರು ನಿಮ್ಗೆ. ಅಂತಂದ್ರೆ ನಾಲ್ವಡಿಯವರ ಕಾಲದಲ್ಲಿನೇ ಮೈಸೂರು ಒಡೆಯರಿಗೆ ಬಹಳ ಮುಖ್ಯವಾದದ್ದು ಯಾವಾಗ ಈ ಮೀಸಲಾತಿ ವಿಷಯಗಳು ಬಂತಲ್ಲ, ಮೈಸೂರು ಒಡೆಯರಿಗೆ ನಾಲ್ವಡಿಗೆ ಆದ ಇಕ್ಕಟ್ಟು ಹೇಳ್ಬೇಕು ನಿಮ್ಗೆ. ಇವಾಗ ನಾಲ್ವಡಿಯವರ ಕಾಲಕ್ಕೆ ಆದ ಬಹು ಇಕ್ಕಟ್ಟು ಅಂತಂದ್ರೆ, ಮೊದಲು ಮೈಸೂರು ಬ್ರಾಹ್ಮಣ ವರ್ಸಸ್ ತಮಿಳುನಾಡು ಬ್ರಾಹ್ಮಣರ ಸಂಘರ್ಷ. ನಾನು ಆರಂಭ ಹೇಳಿದೆ ನಿಮ್ಗೆ, ರಂಗಾಚಾರ್ಯರು, ಶೇಷಾದ್ರಿಯರು, ರಾಮಸ್ವಾಮಿ ಇರೋ ತಮಿಳುನಾಡು ದಿವಾನರಾದ್ರು ಬ್ರಾಹ್ಮಣರು ಅಂದಾಗ, ಯಾಕೆ ತಮಿಳುನಾಡು ಬ್ರಾಹ್ಮಣರೇ ದಿವಾನರಾಗಬೇಕು ಅಂತ ಮೈಸೂರು ಬ್ರಾಹ್ಮಣರು ಪ್ರಶ್ನೆ ಮಾಡಿದ್ರಲ್ಲ, ಅದೇ ಈ ನೆಲದಲ್ಲಿ ಪ್ರಪ್ರಥಮ ಮೀಸಲಾತಿಯ ಪ್ರಶ್ನೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಗೆಳೆಯರೆ, ಯಾವಾಗ ಮೈಸೂರು ಬ್ರಾಹ್ಮಣರು ತಮಿಳುನಾಡು ಬ್ರಾಹ್ಮಣರ ವಿರುದ್ಧ ಮೀಸಲಾತಿ ಬಗ್ಗೆ ಮಾತಾಡ್ತಾರಲ್ಲ, ಅದೇ ಈ ನೆಲದಲ್ಲಿ ನಡೆದ ಪ್ರಥಮ ಮೀಸಲಾತಿಯ ಪ್ರಶ್ನೆ. ಈ ಮಾತಿಗೂ ಒಪ್ಪಿಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಬ್ರಾಹ್ಮಣರೇ ಆದಂತಹ ವಿಶ್ವೇಶ್ವರಯ್ಯನವರು ದಿವಾನ ಮಾಡ್ತಾರೆ. ಮೈಸೂರು ಭಾಗದ ಬ್ರಾಹ್ಮಣ ಪ್ರಥಮ ದಿವಾನರೇ ವಿಶ್ವೇಶ್ವರಯ್ಯನವರು. ಇದು ಮೀಸಲಾತಿ ಅಲ್ವಾ? ಇದು ಮೀಸಲಾತಿ. ಈ ಮೀಸಲಾತಿಯನ್ನೇ ಕಂಡಂತ ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣ ಪಡೆದು, ಬ್ರಿಟಿಷರ ಕಾಲದಲ್ಲಿ ಎಲ್ಲವನ್ನು ಒಂದಷ್ಟು ಬೌದ್ಧಿಕವಾಗಿ ಬೆಳೆದಂತ ಬ್ರಾಹ್ಮಣೇತರರು, ಒಕ್ಕಲಿಗರು, ಲಿಂಗಾಯತರು,
ಮತ್ತು 1908ರಲ್ಲಿ ವೀರಶೈವ ಮಹಾಸಭಾ, 1809ರಲ್ಲಿ ಒಕ್ಕಲಿಗ ಮಹಾಸಭಾ, 1810ರಲ್ಲಿ ಮಾಮಡಿಯರ್ ಮಹಾಸಭಾ ಸ್ಥಾಪನೆಯಾಗಿತ್ತು. ಈ ಸ್ಥಾಪನೆ ಮಾಡ್ಕೊಂಡು ಈ ಸಂಘಟಕರು ಒಂದು ಆರ್ಥಿಕವಾಗಿ ಮತ್ತು ಬಂಡವಾಳಶಾಹಿಗಳು ಆಗಿದ್ರು ಮತ್ತು ಪ್ರಥಮ ತಲೆಮಾರಿನ ಶಿಕ್ಷಣವಂತರು ಆಗಿದ್ರು. ಇವರ ಆಧಾರದ ಮೇಲೆ ಬ್ರಾಹ್ಮಣರೇ ಯಾಕೆ ದೇವರಾಗಬೇಕು, ಬ್ರಾಹ್ಮಣೇತರ ಯಾಕೆ ದೇವರಾಗಬಾರದು ಎಂಬ ದೃಷ್ಟಿಯಿಂದ ಬ್ರಾಹ್ಮಣೇತರ ಚಳುವಳಿ ಹುಟ್ಟುಕೊಳ್ತು ಮೈಸೂರು ಸಂಸ್ಥಾನದಲ್ಲಿ. ಇದನ್ನೂ ಸಹ ಶಮನಗೊಳಿಸಲು ಇವರು ವಿಶ್ವಾಸವನ್ನು ಗಳಿಸಿಕೊಳ್ಳಲು ನಾಲ್ವಡಿ ಕೃಷ್ಣರಾಜ ಒಡೆಯರು 1919ರಲ್ಲಿ ಬ್ರಾಹ್ಮಣರ ಅಧಿಕಾರವನ್ನು ತೆಗೆದು ತನ್ನ ಸೋದರ ಮಾವ ಸರ್ ಕಾಂತರಾಜ್ ಅರಸು ಮೊದಲ ಬ್ರಾಹ್ಮಣೇತರ ದಿವಾನರಾಗ್ತಾರೆ. ಮೈಸೂರು ಸಂಸ್ಥಾನಕ್ಕೆ ಬ್ರಾಹ್ಮಣೇತರ ದಿವಾನರಾಗ್ತಾರೆ. ಆ ನಂತರ ಮಿರ್ಜಾ ಇಸ್ಮಾಯಿಲ್ ಮುಸ್ಲಿಂ ಸಮುದಾಯದವನು 1925ರಿಂದ 1940ವರೆಗೂ ನಮ್ಮ ದಿವಾನರಾಗ್ತಾರೆ. ಎಂತ ಇತಿಹಾಸ. ಈ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಕೆಲವು ಸಣ್ಣ ಪುಟ್ಟ ಸಾಮಾಜಿಕ ಆರ್ಥಿಕ ಜ್ಞಾನಗಳಿಂದಾಗಿ ಅವರು ದಲಿತರಿಗೆ ಮೀಸಲಾತಿಯನ್ನು ಕೊಡಲು ಒಪ್ಕೊಳ್ಳಲ್ಲ. ಒಕ್ಕಲಿಗರ ಮಹಾಸಭಾ, ಲಿಂಗಾಯತ ಮಹಾಸಭಾ, ಮಹಾಮಡಿಯ ಸಂಘ ಇಟ್ಕೊಂಡಿದ್ದಾಗಲೇ ಹಾಗೆ 1923, 24, 25ರಲ್ಲಿ ಆದಿ ಕರ್ನಾಟಕ ಮಹಾಸಭಾ, ಆದಿ ದ್ರಾವಿಡ ಸಭಾ, ಆದಿ ಜಾಂಬವ ಮಹಾಸಭಾ ಉಟ್ಕೊಂಡಿರ್ತದೆ. ಅವರ ಆಧಾರದ ಮೇಲೆ ಅಸ್ಪೃಶ್ಯರು ಸ್ಥಾಪನೆ ಮಾಡುವಂತ ಸಂಘಟನೆಗಳಿವೆಲ್ಲ. ಈ ಸಂಘಟನೆಗಳಲ್ಲೂ ಸಹ ಇವು ಶಿಕ್ಷಣದಲ್ಲಿ ಮೀಸಲಾತಿ, ಬೇರೆ ಬೇರೆ ಸಲ ಮೀಸಲಾತಿ ಕೊಡಕ್ ಹೋದಾಗ ದಿವಾನರು ನಮ್ಮ ಸರ್ ವಿಶ್ವೇಶ್ವರಯ್ಯನವರು ಇದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ. ಕಾರಣ ಅಂತಂದ್ರೆ ಅವರ ಆಲೋಚನೆ ಹೀಗಿತ್ತು, ಅವ್ರೆಲ್ರಿಗೂ ಶಿಕ್ಷಣ ಕೊಡೋಣ, ನಾವು ಒಳ್ಳೆ ಶಿಕ್ಷಣ ಕೊಡೋಣ, ಆ ಶಿಕ್ಷಣದ ಮೂಲಕ ಅವರು ಉನ್ನತ ಜ್ಞಾನವಂತರಾದ್ರೆ ಅವ್ರ ಅರ್ಹತೆಗೆ ಕೆಲಸ ಕೊಡೋಣ ಹೊರತು ನಾವು ಮೀಸಲಾತಿ ಕೊಡೋದು ಬೇಡ ಎಂಬುದು ವಿಶ್ವೇಶ್ವರಯ್ಯನವರ ವಾದ. ಆದ್ರೆ 2000 ವರ್ಷಗಳಿಂದ ಶಿಕ್ಷಣವನ್ನು ಏಕಮುಖ ಮಾಡಿಕೊಂಡವ್ರ ಮುಂದೆ ಯುವ ಶಿಕ್ಷಣ ಕೊಡ್ತಕ್ಕಂಥ ಈ ವ್ಯಕ್ತಿ ಅವರ ಸಮನಾಗಿ ಬರ್ತಾನೆ ಎಂಬ ಪರಿಜ್ಞಾನ ಹೇಗಿರಕ್ ಸಾಧ್ಯ ಎಂಬುದು ನಾಲ್ವಡಿಯವರ ಪರಿಕಲ್ಪನೆ. ಈ ತರ ಬೌದ್ಧಿಕ ಸಂಘರ್ಷದಿಂದ ವಿಶ್ವೇಶ್ವರಯ್ಯನವರು ಆಚೆ ಬರ್ತಾರೆ. ಹಾಗಾಗಿ ದಿವಾನ್ ಕಾಂತರಾಜ್ ದಿವಾನರಾಗ್ತಾರೆ, ದಲಿತರಿಗೆ ಮೀಸಲಾತಿ ಬರ್ತದೆ. ಹಾಗಾಗಿ ಹಿಂದುಳಿದ ವರ್ಗದವರಿಗೂ ಮೀಸಲಾತಿಯನ್ನು ಕೊಡಲು ಸರ್ ಕಾಂತರಾಜ್ ಅವರ ಆಳ್ವಿಕೆ, ನಾಲ್ವಡಿಯವರ ರಾಜತ್ವದ ಕಾಲದಲ್ಲಿ ಪ್ರಪ್ರಥಮವಾಗಿ ಇಡೀ ಭರತ ಖಂಡದಲ್ಲಿಯೇ ಪ್ರಥಮವಾಗಿ ಮಿಲ್ಲರ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. 1918ರಲ್ಲಿ ನೇಮಕ ಮಾಡ್ತಾರೆ. 1919ರಲ್ಲಿ ಅದು ವರದಿ ಕೊಡ್ತದೆ ಯಾವ್ಯಾವ ಪ್ರಮಾಣದಲ್ಲಿ ಹಿಂದುಳಿದ ವರ್ಗದವರಿಗೆ ಯಾವ್ಯಾವ ತರ ಮೀಸಲಾತಿ ಕೊಡ್ಬೇಕು ಅಂತ. ಇದು ಭಾರತದಲ್ಲಿಯೇ ಪ್ರಪ್ರಥಮ ಹಿಂದುಳಿದ ವರ್ಗದವರ ಮೀಸಲಾತಿಗೆ ನೇಮಕ ಮಾಡಿದಂತ ಆಯೋಗ ಮಿಲ್ಲರ್ ಕಮಿಟಿ. ಇದು ನಾಲ್ವಡಿಯವರೇ ಮಾಡಿದ್ದಿನ. ಇಷ್ಟು ಚಂದ ಈ ಎಲ್ಲ ಆಧಾರದ ಮೇಲೆ ಮೀಸಲಾತಿ ವರ್ಗೀಕರಣ ಆಗುತ್ತೆ. ಆ ಸಣ್ಣ ಪುಟ್ಟ ಸಾಧಕಗಳೇ ಮೈಸೂರು ಸಂಸ್ಥಾನ ಇತರ ಸಂಸ್ಥಾನಗಳಿಗಿಂತ ಬೌದ್ಧಿಕವಾಗಿ ಮಾತನಾಡಿದ್ದು, ಕಟ್ಟಿದ್ದು, ಬೆಳೆದಿದ್ದು ಕಾರಣ ಆಯಿತು. ಈ ಕಡೆ ಮೈಸೂರು ಸಂಸ್ಥಾನ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಉತ್ತರದಲ್ಲಿ ಹೈದರಾಬಾದ್ ಕರ್ನಾಟಕ ಆಳ್ವಿಕೆ ಮಾಡ್ತಾ ಇತ್ತು, ವಾಯುವ್ಯದಲ್ಲಿ ಮುಂಬೈ ಕರ್ನಾಟಕ ಆಳ್ವಿಕೆ ಮಾಡ್ತಾ ಇತ್ತು, ಕೊಡಗು ಪ್ರತ್ಯೇಕ ಪ್ರದೇಶವಾಗಿತ್ತು, ಕರಾವಳಿ, ಬಳ್ಳಾರಿ, ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ಇವತ್ತಿನ ಕರಾವಳಿ ಭಾಗ ಉಡುಪಿಯಿಂದ ಹಿಡಿದು ನಮ್ಮ ಕಾಸರಗೋಡುವರೆಗೂ ಮತ್ತು ಬಳ್ಳಾರಿ, ಅನಂತಪುರ ಮತ್ತು ಬಳ್ಳಾರಿಯವರೆಗೂ, ಹರಪನಹಳ್ಳಿವರೆಗೂ ಅದು ಮಡ್ರಾಸ್ ಪ್ರೆಸಿಡೆನ್ಸಿ. ಮತ್ತು ಇದು ನಡುವೆ ಇದ್ದದ್ದೇ ಮೈಸೂರು ಸಾಮ್ರಾಜ್ಯ. ಈ ಸಾಮ್ರಾಜ್ಯ ಇಷ್ಟೆಲ್ಲ ಎಷ್ಟು ಕೆಲಸ ಮಾಡ್ಕೊಳ್ಳೋದು ಬಹಳ ಅದ್ಭುತವಾದಂತ ಕೆಲಸ. ಇದು ಹಿಂದೆ ಹೇಳಿದ್ರೆ ನಿಮ್ಗೆ ನಾಲ್ವಡಿಯವರ ದೂರದೃಷ್ಟಿ ಕೆಲಸ ಮಾಡ್ತಾ ಇತ್ತು. ನಾಲ್ವಡಿಯವರ ಬಹುದೊಡ್ಡ ಸಾಂಸ್ಕೃತಿಕ ಹಿತಾಸಕ್ತಿ ಕೆಲಸ ಮಾಡ್ತಾ ಇತ್ತು. ಇಲ್ಲಂದ್ರೆ ಖಂಡಿತವೂ ಸಾಧ್ಯ ಆಗ್ತಿರ್ಲಿಲ್ಲ. ಬಹಳ ಮುಖ್ಯವಾಗಿ ಮೈಸೂರಿನಲ್ಲಿ ಇದ್ದಂತ ಒಂದು ಮರದ ಅರಮನೆ, ನಾಲ್ವಡಿಯವರ ತಂಗಿ ಜಯಲಕ್ಷ್ಮಮ್ಮಣಿಯವರ ಮದುವೆ ಸಂದರ್ಭದಲ್ಲಿ ಬೆಂಕಿ ಬಿದ್ದು ಅದು ಸುಟ್ಟೋಯ್ತು. ಏನ್ ಮಾಡೋದು? ಮತ್ತೆ ಮಹಾರಾಜರು 1902ರಲ್ಲಿ ಆರಂಭ ಮಾಡಿ ಒಂದಷ್ಟು ವರ್ಷಗಳಲ್ಲಿ ಇವತ್ತಿನ ಅಂಬಾವಿಲಾಸ ಅರಮನೆ ಇವತ್ತು ಮುಂದೆ ಕಣ್ಮುಂದಿದೆ. ಆ ಅಂಬಾವಿಲಾಸ ಅರಮನೆ ಇವತ್ತು ಪ್ರಪಂಚದ ಅರಮನೆಗಳ 16 ಅರಮನೆಗಳ ಭೂಪಟದಲ್ಲಿ ಮೊದಲೇ ಸ್ಥಾನ ಪಡ್ಕೊಂಡಿದೆ. ಟೂರಿಸ್ಟ್ ಸ್ಥಳದಲ್ಲಿ ಮೊದಲೇ ಪಡ್ಕೊಂಡಿದೆ. ಅದರಿಂದ ಕನ್ನಡಿಗ, ಕರ್ನಾಟಕ ಇವತ್ತು ಪ್ರಪಂಚದ ಭೂಪಟದಲ್ಲಿ ರಾರಾಜಿಸುವಂಗೂ ಆಗಿದೆ. ಅದ್ ಹಿನ್ನೆಲೆಯಿಂದ ಆಗುವಂತ ದಸರಾ, ಅದ್ ಹಿನ್ನೆಲೆಯಿಂದ ಆಗುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದ್ ಹಿನ್ನೆಲೆಯಿಂದ ಆಗುವಂತ ಬೌದ್ಧಿಕ ಪ್ರಜ್ಞೆ, ಇದೆಲ್ಲವೂ ಸಹ ಮಹಾರಾಜರ ಕೊಡುಗೆ. ಈ ಸಂಸ್ಕೃತಿಯನ್ನು ಉಳಿಸಲು ಮತ್ತು ಬೆಳೆಸಲು ಅವರ ಕೊಡುಗೆ ಅಪಾರವಾದದ್ದು. ನಾಲ್ವಡಿಯವರ ಕೊಡುಗೆಗಳು ಅದರಲ್ಲಿ ಒಂದು ಅರಮನೆಗಳನ್ನ ಕಟ್ಟಿ, ಅರಮನೆಗಳ ನಗರವನ್ನಾಗಿ ಪರಿವರ್ತನೆ ಮಾಡಿ, ಪ್ರತಿಯೊಂದಕ್ಕೂ ಒಂದು ಲೇಬಲ್ ಕೊಟ್ಟಂತ, ಅರಮನೆಗಳ ಲೇಬಲ್ ಕೊಟ್ಟಂತ ಕೀರ್ತಿ ನಾಲ್ವಡಿಯವರಿಗೆ. ಯಾಕಂದ್ರೆ ಮೈಸೂರು ಇರುವಂತ ಎಲ್ಲಾ ಅರಮನೆಗಳು 1902ರಿಂದ 1947 ನಿರ್ಮಾಣಗೊಂಡವು ಹೊರತು ನಂತರವೂ ನಿರ್ಮಾಣ ಜೈ ಚಾಮರಾಜ ಒಡೆಯರ ಕಾಲದಲ್ಲೂ ನಿರ್ಮಾಣ ಆಗ್ಲಿಲ್ಲ. ಹಿಂದೆ 10ನೇ ಚಾಮರಾಜ ಒಡೆಯರ ಕಾಲದಲ್ಲೂ ನಿರ್ಮಾಣ ಆಗ್ಲಿಲ್ಲ. 1902ರಿಂದ 1940ರವರೆಗೇನೆ ಮೈಸೂರಲ್ಲಿ ಇರುವಂತ 34 ಅರಮನೆಗಳು ನಿರ್ಮಾಣಗೊಂಡದ್ದು. ಬೆಂಗಳೂರಿನ ಅರಮನೆ ನಿರ್ಮಾಣಗೊಂಡದ್ದು ಆ ಕಾಲಘಟ್ಟದಲ್ಲಿ. ಎಷ್ಟು ಖರ್ಚು ಮಾಡಿರ್ಬೋದು. ಈ ಕಡೆ ಕೃಷಿ ಕ್ರಾಂತಿ,
ಈ ಕಡೆ ಔದ್ಯೋಗಿಕ ಕ್ರಾಂತಿ, ಈ ಕಡೆ ಜನರ ಕ್ರಾಂತಿ, ಈ ಕಡೆ ಶಿಕ್ಷಣದ ಕ್ರಾಂತಿ, ಈ ಕಡೆ ನಗರೀಕರಣದ ಕ್ರಾಂತಿ, ಈ ಕಡೆ ಡ್ಯಾಮ್ಗಳ ಕ್ರಾಂತಿ, ಕೆರೆಗಳ ನಿರ್ಮಾಣದ ಕ್ರಾಂತಿ. ಏನೆಲ್ಲ ಮಾಡ್ಬೋದು. ಒಬ್ಬ ರಾಜ ಅನ್ನೋ ಒಂದು ಒಂದು ಕೀರ್ತಿನ ನಮಗೆ ಭೂಪಟಕ್ಕೆ ಅಂಟಿಸಿ ಹೋದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಏನೆಲ್ಲ ಮಾಡಬಾರದು ಅಂತ ರಾಜರು ನಮ್ಮ ಕಣ್ಮುಂದೆ ಇದ್ದಾರೆ, ಹೇಳೋದು ಬೇಡ ಇಲ್ಲಿ. ಏನೆಲ್ಲ ಮಾಡಿದ್ರು ಅಂತ ಬಂದಾಗ ಇಡೀ ಪ್ರಪಂಚದ ಭೂಪಟದಲ್ಲೇ ಒಬ್ಬ ರಾಜ ತನ್ನ ಅಧಿಕಾರದ ಅವಧಿಯಲ್ಲಿ ಏನ್ ಮಾಡುವಂತ ತೋರಿಸ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರು. ಬಹಳ ಮುಖ್ಯವಾಗಿ ನಿಮ್ಗೆ ಮೈಸೂರಲ್ಲಿ ಕೃಷ್ಣರಾಜೇಂದ್ರ ಆಸ್ಪತ್ರೆ ಆಗ್ಬೋದು, ಆಮೇಲೆ ಲೆಫ್ಟಿನೆಂಟ್ ಕೌನ್ಸಿಲರ್ ಅವರ ದೇಶದಲ್ಲಿ ಮೊಟ್ಟ ಮೊದಲ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಾಪನೆ ಮಾಡೋದಾಗ್ಬೋದು, ಮತ್ತೆ ಬಾಲ್ಯ ವಿವಾಹ ನಿಷೇಧ ಕಾನೂನು ಜಾರಿ ತಗೊಂಡ್ಬಂದಾಗ್ಬೋದು, ಆಮೇಲೆ KRS ನಿಂದ ಕೃಷಿಗಾಗಿ ಬೃಹತ್ ಕಾಲುವೆಗಳ ನಿರ್ಮಾಣ. ನೋಡಿ, ಒಬ್ಬ ಮನುಷ್ಯ ಆಗ್ಬಿಡ್ತಾನೆ, ಆದ್ರೆ ನರನಾಡಿ ಬೇಕಲ್ಲ, ರಕ್ತ ಹೋಗೋದು ನರನಾಡಿ ಬೇಕಲ್ಲ. ಹಂಗೆ ಸಾವಿರಾರು ಮೈಲಿಗಳ ದೂರದ ಈ ಬೃಹತ್ ಕಾಲುವೆಗಳನ್ನ ತೋರ್ಸಿದ್ದು. ಇವತ್ ನಂಗೆ JCB ಅಂತ ಇರ್ಲಿಲ್ಲ, ಇವತ್ ನಂಗೆ ಬಾಂಬ್ ಇರ್ಲಿಲ್ಲ, ಎಲ್ಲವೂ ಮ್ಯಾನ್ಯುವಲ್. ಆ ಕಾರ್ಯಗಳನ್ನ ಮಾಡೋದಕ್ಕಾಗಿನೇ ಇವತ್ತು ಎಷ್ಟೋ ಆ ಬೃಹತ್ ಕಾಲುವೆಗಳು ಮತ್ತು ಡ್ಯಾಮ್ ಹತ್ರಗಳೆಲ್ಲವೂ ತಮಿಳುನಾಡು ಮತ್ತು ನಮ್ಮ ಆಂಧ್ರ ಪ್ರದೇಶ ಜನರ ಸೆಟಲ್ಮೆಂಟ್ಗಳಿವೆ. ಕಾರಣ ಅವರೆಲ್ಲೂ ಸಹ ಕಲ್ಲು ಕುಟಿಕರಾಗಿ ಬಂದದ್ದು, ಮಣ್ಣು ಹೊರೋರಾಗಿ ಬಂದದ್ದು, ಕಾಲುವೆ ತೋಡೋರಾಗಿ ಬಂದದ್ದು, ಶ್ರಮಜೀವಿಗಳಾಗಿ ಬಂದದ್ದು, ಎಲ್ಲ ಕೆಲಸ ಮಾಡಿ ಅಲ್ಲೇ ಸೆಟ್ಲ್ ಆದವರು. ಈ ಎಲ್ಲ ದೊಡ್ಡ ದೊಡ್ಡ ನಾಲೆಗಳ ಪಕ್ಕ, ದೊಡ್ಡ ದೊಡ್ಡ ಡ್ಯಾಮ್ಗಳ ಪಕ್ಕ, ದೊಡ್ಡ ಕೆರೆಗಳ ಪಕ್ಕ ನಮ್ಮ ತಮಿಳುನಾಡಿನ ಮತ್ತು ಆಂಧ್ರ ಪ್ರದೇಶದ ಜನರ ವಸತಿಗಳಿವೆ. ಇದು ಈ ಕಾರಣಕ್ಕಾಗಿ ಶ್ರಮಕ್ಕಾಗಿ ಬಂದವರು. ಅವರು ಅಲ್ಲೇ ನೂರಾರು ವರ್ಷ ಹತ್ತಾರು ವರ್ಷ ಆಗುವಂತ ಕೆಲಸ ಕಾರ್ಯಗಳಲ್ಲಿ ಅಲ್ಲೇ ಹುಟ್ಟಿದಂತ ಮಕ್ಕಳು ಅಲ್ಲಿ ಕನ್ನಡಿಗರೇ ಆಗ್ಬಿಟ್ರು. ಅವರು ಕನ್ನಡಿಗರಾಗ್ಬಿಟ್ರು. ಎಷ್ಟೋ ನಿದರ್ಶನಗಳಿವೆ ನಮ್ಗೆ. ನೀವು ಒಂದು ಮಾತು ಹೇಳ್ತೀನಿ, ಸೂಕ್ಷ್ಮ ಗಮನಿಸಿಗಳಿವೆ. ಎಲ್ಲೆಲ್ಲಿ ಡ್ಯಾಮ್ ಇದೆಯೋ ಕರ್ನಾಟಕದಲ್ಲಿ ಎಲ್ಲಾ ಡ್ಯಾಮ್ಗಳ ಪಕ್ಕದಲ್ಲಿ ತಮಿಳ್ ಸೆಟಲ್ಮೆಂಟ್ ಇದೆ, ತೆಲುಗು ಸೆಟಲ್ಮೆಂಟ್ ಇದ್ದೇ ಇರ್ತದೆ. ಕನ್ನಡಿಗರ ಪ್ರದೇಶ ಬಿಡಿ, ಅದಲ್ಲ, ಇವ್ರು ಸೆಟಲ್ಮೆಂಟ್ ಇದೆ. ಯಾಕಂದ್ರೆ ಇವರೆಲ್ಲ ಆ ಡ್ಯಾಮಿನ ಸ್ಥಾಪನೆಗೆ ಬಂದಂತ ಬಹುದೊಡ್ಡ ಶಕ್ತಿಶಾಲಿ ವ್ಯಕ್ತಿಗಳು ಎಂಬುದನ್ನ ಮರಿಬಾರದು ನಾವು. ಹಾಗಾಗಿ ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟರಿ ಆಗ್ಬೋದು, ಮೈಸೂರಿನಲ್ಲಿ ಬೆಂಗಳೂರಲ್ಲಿ ಗಂಧದ ಎಣ್ಣೆ ಮತ್ತು ಸೋಪ್ ಫ್ಯಾಕ್ಟರಿ ಆಗ್ಬೋದು, ಮತ್ತೆ ವಯಸ್ಕರ ಶಿಕ್ಷಣ ನೀತಿ ಜಾರಿ ತಗೊಬಂದಾಗ್ಬೋದು, ಮತ್ತು ಕೆಮಿಕಲ್ ಮತ್ತೆ ಫರ್ಟಿಲೈಸರ್ ಕಂಪನಿ ಜಾರಿ ತಗೊಬಂದದ್ದು. ಅಯ್ಯೋ, ಮತ್ತೆ ಏನು ಬಹಳ ಮುಖ್ಯವಾಗಿ ದಲಿತರಿಗೆ ಶಿಕ್ಷಣದಲ್ಲಿ ಪಂಚಮ ಶಾಲೆ ತೆಗೆದಾಗ್ಬೋದು. ಚಿತ್ರದುರ್ಗದ ಅಜ್ಜಂಪುರದ ಬಗ್ಗೆ ಹಸು ದೇಸಿ ತಳಿಗಳ ಸಂರಕ್ಷಣೆ ಮಾಡಲ್ಲ ಅವರು ಅಮೃತ್ ಮಹಲ್ ತಳಿಗಳ ಅಮೃತ ಮಾಡೋಕ್ಕಾಗಿ ಅವರು ಸಂರಕ್ಷಣೆ ಮಾಡಲ್ಲ ಕಾವಲ್ ತೆಗೆದದ್ದು. ಇದು ಏನು ಅಂತಂದ್ರೆ ಎಷ್ಟು ಅಂಶಗಳನ್ನ ಕೊಡ್ತಾ ಅಂತಂದ್ರೆ ಇವರು ಪ್ರಾಣಿ ಪ್ರತಿಯೊಂದು ಇವತ್ತು ಸಂವಿಧಾನಾತ್ಮಕವಾಗಿ ಏನೇನು ಕಾನೂನುಗಳ ಮೂಲಕ ರಕ್ಷಿಸಬೇಕಾಗಿದ್ದು ಅವೆಲ್ಲವನ್ನು ರಕ್ಷಣೆ ಮಾಡಲು ಮುಂದಾದ್ರು ಸಹ ನಾಲ್ವಡಿಯವರ ಬಹುದೊಡ್ಡ ಕೊಡುಗೆ ಎಂಬುದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಲಂಬಾಣಿಯರಿಗೆ ಶಾಲೆ ತೆಗೆದ್ರು, ಒಡ್ಡರಿಗೆ ಶಾಲೆ ತೆಗೆದ್ರು, ಗಿರಿಜನರಿಗೆ ಶಾಲೆ ತೆಗೆದ್ರು, ಸೋಲಿಗರಿಗೆ, ಅಕ್ಕಿಪಿಕ್ಕಿಗಳಿಗೆ, ಜೇನು ಕುರುಬರಿಗೆ, ಈರುಳ್ಳಿಗರಿಗೆ, ಪ್ರತಿಯೊಂದು ಜನಾಂಗದ ಒಂದು ಬುಡಕಟ್ಟು ಜನಾಂಗದವರಿಗೂ ಪ್ರತ್ಯೇಕ ಶಾಲೆ ತೆಗೆದು ಅವರಿಗೆ ಮೀಸಲಾತಿ ಸೌಲಭ್ಯ ಕೊಟ್ಟು ಶಿಕ್ಷಣದಿಂದ ಹೊರ ಪ್ರಪಂಚಕ್ಕೆ ಬರುವಂಗೆ ಮಾಡೋದು ನಾಲ್ವಡಿಯವರ ಕೀರ್ತಿ. ಮತ್ತು ಇವೆಲ್ಲರೂ ಸಹ ಸಂವಿಧಾತ್ಮಕ ಮೀಸಲಾತಿ ಕೊಟ್ಟದ್ದು ನಾಲ್ವಡಿಯವರ ಈ ಕೊಡುಗೆಗಳು ಬಹಳ ದೊಡ್ಡದ್ದು. ಹಿಂಗೆ ಎಷ್ಟಂತ ಹೇಳ್ಬೋದು ನಾನು. ಅವರು ಹತ್ತಿ ಬೆಳೆಗೆ ಕೊಟ್ಟಂತ ಪ್ರಾಮುಖ್ಯತೆ, ಬಟ್ಟೆ ಕೈಗಾರಿಕೆ ಕೊಟ್ಟ ಪ್ರತಿಯೊಂದು, ಇವತ್ತು ನಾವು ಯಾವ ವರ್ಗವನ್ನು ಈಗೆಲ್ಲ ಮಾಡುದು ಹೇಳ್ಕೋಬೇಕಾದ್ರೆ ಅವ್ರಿಗೆ ಪೂರಕವಾಗಿ, ಅವ್ರಿಗೆ ಮಾರ್ಗದರ್ಶಕರಾಗಿ, ಅವರ ಜ್ಞಾನಕ್ಕೆ ಪೂರಕವಾಗಿ ನಿಂತ್ಕೊಂಡಂತ ದಿವಾನರು ಸಹ ಕಾರಣ. ಆ ದಿವಾನರಲ್ಲಿ ಸರ್ ವಿಶ್ವೇಶ್ವರಯ್ಯನವರು ಪ್ರಮುಖ ಸ್ಥಾನಕ್ಕೆ ಬಂದ್ರೆ, ಎರಡನೇ ಸ್ಥಾನಕ್ಕೆ ದೊಡ್ಡ ಸ್ಥಾನಕ್ಕೆ ಬರುವುದು ಮಿರ್ಜಾ ಇಸ್ಮಾಯಿಲ್ ಅವರು. ಮಿರ್ಜಾ ಇಸ್ಮಾಯಿಲ್ 1925ರಿಂದ 1940ರವರೆಗೂ, ಅವರ ನಿಧನರವರೆಗೂ ದಿವಾನರಾಗಿರ್ತಾರೆ. ಅಷ್ಟು ನಂಬಿಕಸ್ಥ ದಿವಾನ. ಮತ್ತು ಅವರ ಜನಾಂಗವಲ್ಲದ ಅಂತಂದ್ರೆ, ನಾನು ಬೇರೆ ಧರ್ಮದ ವರ್ಗದ ಜನವನ್ನ ಯಾವ್ದಾದ್ರು ಭಾರತದಲ್ಲಿ ಇತಿಹಾಸದಲ್ಲಿ ಯಾರಾದ್ರೂ ಇವತ್ತು ನಾವು ಹೇಳ್ತೀವಲ್ಲ, ಇವತ್ತು ಹಿಂದೂ ಧರ್ಮೀಯ ಅರಸ ಮುಸ್ಲಿಂ ಅರಸರನ್ನ ಈ 18 ವರ್ಷ ದಿವಾನ ಮಾಡ್ಕೊಂಡು ಯಾವುದೇ ಬದಲಾವಣೆ ಇದ್ದಂತ ಕೀರ್ತಿ ಇದ್ರೆ ಅದು ನಾಲ್ವಡಿಗರು ಮಾತ್ರ. ಏನ್ ಸಂಬಂಧ ಅದು? ಮಿರ್ಜಾ ಇಸ್ಮಾಯಿಲ್ ಅವರು ಕ್ಲಾಸ್ಮೇಟ್ ಇರ್ಬೋದು, ಆತ್ಮೀಯತೆ ಇರ್ಬೋದು, ಬಾಲ್ಯದಗಳಿರ್ಬೋದು, ಆದ್ರೆ 18 ವರ್ಷಗಳ ಕಾಲ ಆ ಮೈಸೂರಂತ ಪ್ರದೇಶದಲ್ಲಿ ಬಹುದೊಡ್ಡ ವೈದಿಕ ಪರಂಪರೆ ವಿರೋಧದ ನಡುವೆ ಅದು ಮಾತಾಡೋಣ. ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಮಾತಾಡಿದಾಗ, ಮಿರ್ಜಾ ಇಸ್ಮಾಯಿಲ್ ಮತ್ತು ನಾಲ್ವಡಿಯವರ ದಿವಾನ ಮತ್ತು ಮಹಾರಾಜನ ಸಂದರ್ಭ ಇಟ್ಕೊಂಡು ಬಂದಾಗ ಮಿರ್ಜಾ ಇಸ್ಮಾಯಿಲ್ ಕೊಟ್ಟ ಕಷ್ಟಗಳು, ಅದು ಗಣಪತಿ ಗಲಾಟೆ ಆಗ್ಬೋದು, ಸಿಂಹಾಸನ ನಮ್ಮ ಅಂಬಾರಿ ಮೇಲೆ ಕೂತ್ಕೊಂಡಾಗ ಚಪ್ಪಲಿ ಘಟನೆಗಳಾಗ್ಬೋದು, ಬೇರೆ ಬೇರೆ ಘಟನೆಗಳು ತುಂಬಾ ಪತ್ರಿಕೆಗಳ ಬಂದ ಹೊಡೆತಗಳು ಮತ್ತು ಅವಾಗ ಮಾನಸಿಕ ಹಿಂಸೆಗಳು ಪ್ರತ್ಯೇಕ ಮಾತಾಡೋಣ. ನಾಲ್ವಡಿಯವರು ಇಷ್ಟೆಲ್ಲರ ನಡುವೆವು ಜಗ್ಗದೆ ಬಗ್ಗದೆ ಒಪ್ಪಿಕೊಂಡದ್ದು ಮಿರ್ಜಾ ಇಸ್ಮಾಯಿಲ್ ಮಾತ್ರ.
ಇದಕ್ಕೆ ಬಿರ್ಜಾಯಿಸ್ ಮೇಲೂ ಅಷ್ಟೇನೆ. ತಾನು ಪ್ರೀತಿಸುವ, ನನ್ನನ್ನು ಪ್ರೀತಿಸುವ ನಾಲ್ವರು ಕೃಷ್ಣರಾಜ ಒಡೆಯರು ಒಂದೇ ಒಂದು ಹೆಸರು ಸಹ ತಪ್ಪು ಬರದ ಹಾಗೆ ಶ್ರದ್ಧೆಯಿಂದ ಕೆಲಸ ಮಾಡಿ ಮೈಸೂರು ರಾಜ್ಯವನ್ನ ಸಾಮ್ರಾಜ್ಯವಾಗಿ ಪರಿವರ್ತನೆ ಮಾಡಿದ ಕೀರ್ತಿ ಬಿರ್ಜಾ ಇಸ್ಮಾಯಿಲ್ ಸಲ್ತದೆ. ಬಿರ್ಜಾ ಇಸ್ಮಾಯಿಲ್ ಅವರ ಸೇವೆಯನ್ನು ಗುರುತಿಸಿದಂತ ನಾಲ್ವರು ಕೃಷ್ಣರಾಜ ಒಡೆಯರು ಸಲ್ತದೆ. ಅದರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯವರು ಬಹುದೊಡ್ಡ ಇತಿಹಾಸದ ಮಹಾಪುರುಷರು. ಅವ್ರು ಮಾಡಿದಂತ ಒಂದಿರಲ್ಲ. ಈಗ ಮೈಸೂರಿನಲ್ಲಿ ಬಟ್ಟೆ ಕೈಗಾರಿಕೆಗಾಗಿ KR ಮಿಲ್ ಸ್ಥಾಪನೆ ಮಾಡ್ತಾರೆ. ಕೃಷ್ಣರಾಜ ಮಿಲ್ ಸ್ಥಾಪನೆ ಮಾಡಿದಾಗ ಎಷ್ಟೋ ಜನ ಹಳ್ಳಿಯ ಶ್ರಮಜೀವಿಗಳು ಮೈಸೂರಿನ ನಗರೀಕರಣ ಆರಂಭವಾಗುವುದೇ ಅಲ್ಲಿಂದ. KR ಮಿಲ್ ಅಲ್ಲಿ ಸಂಬಳ ಆದ್ರೆ ಮೈಸೂರಿನ ಮಾರ್ಕೆಟ್ ಅಲ್ಲಿ ವ್ಯವಹಾರ ಆಗ್ತಾ ಇತ್ತಂತೆ. ಅದಕ್ಕೂ ಮುಂಚೆ ಮೈಸೂರಿನಲ್ಲಿ ಯಾವ ವ್ಯವಹಾರ ಆಗ್ತಿಲ್ಲ ಅಂತ ಆರ್ಥಿಕ ವ್ಯವಹಾರ. KR ಮಿಲ್ ಎಂಪ್ಲಾಯೀಸ್ ಗಳಿಗೆ ಸಂಬಳ ಕೊಟ್ಟಾಗ ಮೈಸೂರಿನ ಮಾರ್ಕೆಟ್ ನಲ್ಲಿ ಒಂದಷ್ಟು ಜೋರ್ ವ್ಯಾಪಾರ ಆಗ್ತಾ ಇತ್ತು. ಅಲ್ಲಿ ಇಲ್ಲ ಅಂತಂದ್ರೆ ಇದು ಮೈಸೂರು ನಗರೀಕರಣಕ್ಕೂ ಇದು ಪ್ರೇರಣೆ ಆಯ್ತು. ಮೈಸೂರು ಶಾಂತಿಯುತವಾದ ನಗರೀಕರಣವಾಗಿ ಬೆಳೆಯಲು ಒಂದಷ್ಟು ರಾಜರ ಅಗ್ರಹದ ಕಾರಣ ಆದ್ರೆ, ಇನ್ನೊಂದು ಈ ತರದ ಕೈಗಾರಿಕೆಗಳು, ಮೈಸೂರು ವಿಶ್ವವಿದ್ಯಾಲಯ, ಇವೆಲ್ಲವೂ ಮೈಸೂರು ನಾಲ್ವರು ಕೃಷ್ಣರಾಜ ಒಡೆಯರ್ ಸ್ಥಾಪನೆ ಮಾಡಿದ ಕಾರಣಕ್ಕಾಗಿ ಈ ಎಲ್ಲಾ ಮೈಸೂರು ನಗರೀಕರಣವಾಗೂ ಬೆಳೀತು. ಇವತ್ತು ಒಂದು ಸಾಂಸ್ಕೃತಿಕ ನಗರವಾಗೂ ಅನಾವರಣಗೊಳ್ತು. ಈ ಎಲ್ಲಾ ಅಂಶಗಳನ್ನು ನಾವು ಮನಗಾಡಬೇಕಾಗಿದೆ. ಒಂದ್ ಕಡೆ ಈ ಹಿನ್ನೆಲೆಯಿಂದ ನಾಲ್ವಡಿಯವರು ಇಷ್ಟೆಲ್ಲ ಜನಪರ ಕೆಲಸವನ್ನ ಮಾಡಿದ್ರು. ಅಸ್ಪೃಶ್ಯತೆ ಬಗ್ಗೆ ಬಹಳ ಕಠೋರ ನಿರ್ಧಾರ ತಗೊಂಡ್ರು, ಕಠೋರವಾದ ಕಾನೂನು ತಗೊಂಡ್ಬಂದ್ರು. ಆದ್ರೆ ಭಾರತ ಒಂದಷ್ಟು ವಿಶ್ಲೇಷಣೆ ಮಾಡ್ಬೇಕಲ್ಲ ವಸ್ತುನಿಷ್ಠವಾಗಿ ನಾವು. ಹಾಗಾಗಿ ಭಾರತ ಇಷ್ಟೆಲ್ಲಾ ಏನೇ ಮಾಡ್ಕೊಂಡು ಬಂದ್ರು ಯಾವುದಕ್ಕೂ ಬಗ್ಗದೆ ಇರುವಂತಹ ಅಬೌದ್ಧಿಕತೆಯ ನಾಡು ಎಂಬುದನ್ನ ಮತ್ತೆ ಅನಾವರಣಗೊಳಿಸಿದೆ. ಭಾರತಕ್ಕೆ ಇವತ್ತು ಸಂವಿಧಾನ ಬಂದು ಜಾತೀಯತೆ ನಿರ್ಮೂಲನೆ ಮಾಡಿದೆ, ಧರ್ಮ ನಿರಪೇಕ್ಷತೆ ತಗೊಂಡ್ಬಂದಿದೆ, ಸರ್ವ ಧರ್ಮನಿಗೂ ಸಮಪಾಲು ನೀಡಿದೆ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವವನ್ನು ಪಾಲಿಸ್ತಾ ಇದೆ. ಮತ್ತು ಯಾವುದೇ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಯಾವ ನೀತಿ ನಿಯಮಗಳನ್ನು ನಾವು ಅನುಸರಿಸಬಾರದು ಅಂತ ತತ್ವ ಸ್ಪಷ್ಟವಾಗಿದೆ. ಅದು ಸಂವಿಧಾನದಲ್ಲಿದೆ, ಲಿಖಿತ ಸಂವಿಧಾನದಲ್ಲಿದೆ. ಆದ್ರೆ ನಾನು ಬದುಕ್ತಿರೋದು ಮಾತ್ರ, ನಾನು ರೂಪಿಸ್ಕೊಳ್ತಿರೋದು ಮಾತ್ರ ನನ್ನ ಪಾರಂಪರಿಕ ಅಲಿಖಿತ ಸಂವಿಧಾನದ ನೀತಿಗಳನ್ನೇ. ಬಸವಣ್ಣನೂ ಸಹ ಇದನ್ನೇ ವಿರೋಧ ಮಾಡಿದ್ರು. ಬಸವಣ್ಣ ಮತ್ತು ಬಸವಾದಿ ಶರಣೀಯರು ಯಾರ ವಿರುದ್ಧ ಹೋರಾಡಿದ್ರು, ಯಾರ ಪರವಾಗಿ ಹೋರಾಡಿದ್ರು ಪ್ರಜ್ಞೆ ಇವತ್ತು ಜನಗಳಿಗಿಲ್ಲ. ನನ್ನ ಸಹೋದರರಾದಂತ ಪಟ್ಟಣ ಹೇಳ್ತಿರಬೇಕಾದ್ರೆ ಬಸವಣ್ಣ ಮತ್ತು ಬಸವಾದಿ ಶರಣೀಯರು ಯಾರ ಪರವಾಗಿ ಮಾತನಾಡಿದ್ರು, ಯಾಕಾಗಿ ತಮ್ಮ ಪ್ರಾಣ ತೆತ್ತಿದ್ರು ಎಂಬ ಅಂಶ ಅವರ ಪರವಾಗಿರೋರು ಗೊತ್ತಿಲ್ಲ. ಯಾರ ವಿರುದ್ಧ ಮಾತಾಡಿದ್ರು ಎಂಬುದು ಸ್ಪಷ್ಟವಾಗಿ ಗೊತ್ತು ಅವ್ರಿಗೆ. ಅದ್ರ ಶಮನ ಮಾಡುವುದು ಗೊತ್ತು ಅವ್ರಿಗೆ, ಶಮನ ಮಾಡೋದು ಇಟ್ಬಿಟ್ರು ಅವರು. ಇಂತಹ ಸಂದರ್ಭಕ್ಕೆ ನಾಲ್ವಡಿಯವರು ಬಲಿಯಾದ್ರು, ಅಂಬೇಡ್ಕರ್ ಅವರು ಬಲಿಯಾದ್ರು. ಇದೆಲ್ಲರಿಗೂ ಮುಖ್ಯ ಬಲಿಯಾದದ್ದು ಇವರೆಲ್ಲರ ತಂದೆ ಭಾರತದ ಪ್ರಥಮ ಧರ್ಮ ಸಂಸ್ಥಾಪಕ ಬುದ್ಧ. ಭಗವಾನ್ ಬುದ್ಧ ಅಂತ ಕರೀತಾರಲ್ಲ, ದಯವಿಟ್ಟು ನನ್ನ ಎಲ್ಲ ಮಿತ್ರರೇ, ಭಗವಾನ್ ಬುದ್ಧ ಅನ್ಬೇಡಿ. ಅವನು ಸಿದ್ಧಾರ್ಥ ಬುದ್ಧ ಅನ್ನಿ, ಗೌತಮ ಬುದ್ಧ ಅನ್ನಿ. ಭಗವಾನ್ ಬುದ್ಧ ಅಂತ ಕರೆದ್ರೆ ಭಗವಾನ್ ಆಗುವುದೇ ಅವನು ವಿಷ್ಣುವಾಗಿ ಪರಿವರ್ತನೆಗೊಂಡ ಮೇಲೆ. ಅರ್ಥ ಆಯ್ತಲ್ಲ? ವಿಷ್ಣುವಾಗಿ ಪರಿವರ್ತನೆಗೊಂಡ ಮೇಲೆ ಅವನು ಭಗವಾನ್ ಆಗೋದು. ಭಗವಾನ್ ಎಂಬುದು ನಾವು ವಿಷ್ಣುವನ್ನು ಮಾತ್ರ, ಭಗವಂತ ಎಂಬುದು ವಿಷ್ಣುವನ್ನು ಮಾತ್ರ, ಭಗವಂತ ಅಂತ ಕೈ ತೋರಿಸೋದು ವಿಷ್ಣುವಿಗೆ ಮಾತ್ರ. ಆ ವಿಷ್ಣು ಆಗಿ ಆ ಬುದ್ಧನನ್ನ ಅವರು ವಿಷ್ಣುವಾಗಿ ಪರಿವರ್ತನೆಗೊಳಿಸ್ಕೊಂಡ ಜನ ಅವನ ಭಗವಾನ್ ಬುದ್ಧ ಅಂತ ಕರೆದದ್ದು. ಅದರಿಂದ ಬುದ್ಧ ಯಾವತ್ತು ಭಗವಾನ್ ಆಗ ಸಾಧ್ಯ ಇಲ್ಲ. ಅವನು ಬೌದ್ಧಿಕತೆಯ ಗಣಿ. ಭಗವಾನ್ ಎಂಬುದು ಅಜ್ಞಾನದ ಗಣಿ, ಗೌತಮ ಎಂಬುದು ಅದು ಬೌದ್ಧಿಕತೆಯ ಗಣಿ. ಅಲ್ಲಿಂದ ಆರಂಭ ಆಯ್ತು. ಇವತ್ತು ನಾವು ಬಸವಣ್ಣನು ಹಂಗೆ ಮಾಡ್ಕೊಳ್ತಾ ಇದ್ದೀವಿ, ಶಿವಶರಣರು ಹಂಗೆ ಮಾಡ್ತಾ ಇದ್ದೀವಿ. ಇವತ್ತು ಶಿವಶರಣರೆಲ್ಲರೂ ಜಾತಿ ಕೇಳಿಸ್ಕೊಂಡಿದ್ದೀವಿ ನಾವು. ಇವತ್ತು ಅವ್ರು ಧರ್ಮ ಪ್ರತಿಪಾದನೆ ಮಾಡಿದ್ರು, ನಾವು ಜಾತಿಯಾಗಿ ಅನಾವರಣಗೊಳಿಸ್ಕೊತಾ ಇದ್ದೀವಿ. ಇವು ಮಾದಾರಚನೆ, ಡೋರ ಕಕ್ಕಯ್ಯ, ಸಂಗಾರ ಹಳೆಯ, ಕಾಳವೆ, ಸಂಕವೆ, ಉರ್ಲಿಂಗ ಪೆದ್ದಿ ಎಲ್ಲರೂ ಸಹ ಇವತ್ತು ಆ ಜಾತಿ ಸೀಮಿತ ಮಾಡ್ತಾ ಇದ್ದೀವಿ. ಅವರು ಪ್ರತಿಪಾದನೆ ಮಾಡಿದ್ರು ಧರ್ಮವನ್ನ, ನಾವು ಮಾಡ್ಕೊಳ್ತಿರೋದು ಜಾತಿಯನ್ನ. ಧರ್ಮ ಮಾತಾಡ್ಬೇಕು ಅಂತ ಮಾತಾಡಿದ್ರು ಅವರೆಲ್ಲ, ಬಟ್ ನಾವು ಧರ್ಮವನ್ನು ಮೂಲೆ ತಳೆದ್ವಿ, ಜಾತಿ ಮಾತಾಡ್ಸಿದ್ವಿ. ಜಾತಿ ಧರ್ಮದ ಮಗು ಮಾತಾಡ್ತಾ ಇದೆ, ಅಪ್ಪ ಮಾತಾಡ್ತಾ ಇಲ್ಲ. ಅಪ್ಪ ಮಾತನಾಡಿದಂಗೆ ಮಾಡಿದ್ಯಾರು, ಮಗು ಮಾತನಾಡುವಂಗೆ ಮಾಡಿಸ್ದ್ಯಾರು. ಈ ಅಂಶ ಅರ್ಥ ಮಾಡ್ಕೋಬೇಕು. ಇದು ಮಾತಾಡಿರುವಂಗೆ ಮಾತಾಡುವಂಗೆ ಮಾಡಿದ್ದು ಇವೆಲ್ಲವೂ ಸ್ವಾರ್ಥ ಸಾಧನೆಯ ಮೂಲಕ, ದುಡಿಯದೆ ಊಟ ಮಾಡುವವರು, ದುಡಿಯದೆ ಕಟ್ಟುಪಾಡುಗಳ ಮೂಲಕ ಸಕಲವನ್ನು ಪಡೆದುಕೊಳ್ಳುವವರು ಮಾಡಿದಂತ ಹುನ್ನಾರಗಳು ಎಂಬುದು ಮರೆಯಬಾರದು ನಾವು.
ಮರಿಬಾರ್ದು. ಈ ಹುನ್ನಾರಗಳ ನಡುವೆಯೇ ನಮ್ಮ ಭಾರತದ ಚರಿತ್ರೆ ಇವತ್ತು ನರಳುತ್ತಾ ಇದೆ, ನಲುಗ್ತಾ ಇದೆ. ಪುರಾಣ ಚರಿತ್ರೆ ಮೆರಿತಾ ಇದೆ, ವಾಸ್ತವ ಚರಿತ್ರೆ ಸೋಲ್ತಾ ಇದೆ. ದಯವಿಟ್ಟು ಮತ್ತೆ ಹೇಳ್ತೀನಿ, ಬಸವರ ಅನುಯಾಯಿಗಳಾದ ನಾವು, ವಾಸ್ತವ ಮಾತನಾಡಿದ ವಂಶಸ್ಥರಾದ ನಾವು, ವಾಸ್ತವ ಪ್ರಪಂಚದ ಹಿಸ್ಟ್ರಿಯನ್ನು ಅನಾವರಣಗೊಳಿಸಲು ಮುಂದಾಗಿರುವ ನಾವು ಪುರಾಣವನ್ನ ದಯವಿಟ್ಟು ಬದಿಗೆ ತಳ್ಳಿ. ಪುರಾಣಗಳಿಗೆ ಕಣ್ಣು ಕಿವಿ ಮೂಗು ಏನೂ ಇಲ್ಲ, ಬಟ್ ವಾಸ್ತವಕ್ಕೆ ಕಣ್ಣು ಕಿವಿ ಮೂಗು ಎಲ್ಲ ಇದೆ. ವಾಸ್ತವಕ್ಕೆ ಕಣ್ಣು ಕಾಣುತ್ತೆ, ಕಿವಿ ಕೇಳುತ್ತದೆ, ಮೂಗಿ ವಾಸ್ತವ ಗೊತ್ತಾಗುತ್ತೆ, ಪುರಾಣಕ್ಕೆ ಏನು ಗೊತ್ತಾಗಲ್ಲ. ಅದರಿಂದ ಅದು ತನ್ನ ಮೌಲ್ಯವನ್ನು ಕಳ್ಕೊತಾ ಇರ್ತದೆ, ಅದು ಬೆರಿತಾ ಇದೆ, ಅದು ದೇವರ ಪರಿವರ್ತನೆ ಆಗುತ್ತೆ. ಬಸವಣ್ಣ ದೇವರಲ್ಲ, ಅಂಬೇಡ್ಕರ್ ದೇವರಲ್ಲ, ಬುದ್ಧ ದೇವರಲ್ಲ. ಅವರು ಮಾನವರ ನಡುವೆ ಮಾನವರಾಗಿದ್ದು ಮಾನವರಿಗೆ ಮಾನವೀಯತೆಯ ಪಾಠ ಹೇಳಿದಂತ ಮೇಷ್ಟ್ರುಗಳು ಅವರೆಲ್ಲ. ಆದ್ರೆ ದೇವರುಗಳು ಭಗವಂತರಾದವರು ಮಾನವರ ನಡುವೆ ಇರ್ಲಿಲ್ಲ. ಅವರು ರಾಜಪ್ರಭುತ್ವದಲ್ಲಿದ್ರು, ರಾಜಪ್ರಭುತ್ವ ನಿಯಂತ್ರಿಸಿದ ವೈದಿಕರ ಕೈಲಿತ್ತು, ವೈದಿಕರ ಕೈಲಿದ್ದಂತ ಆ ದೇವರುಗಳು ದೇವರಾದ್ರು. ಆದ್ರೆ ಜನರ ನಡುವೆ ಇರುವಂತ ಜನತೆಗಳು ದೇವರಾಗ್ಲಿಲ್ಲ. ಪ್ರಬುದ್ಧರಾಗಬೇಕು. ನಾವು ಪ್ರಬುದ್ಧರಾದ್ರೆ ಅವರು ಪ್ರಬುದ್ಧರಾಗ್ತಾರೆ, ನಾವು ದಡ್ಡರಾದ್ರೆ ಅವ್ರು ಏನ್ ಮಾಡಕ್ಕಾಗತ್ತೆ? ಉಳ್ಳವರ ಬಾಯಿಗೆ ಸಿಕ್ಕಾಕೊಂಡು ಅವ್ರು ಆಹಾರ ಆಗ್ಬೇಕಾಗತ್ತೆ. ದಯವಿಟ್ಟು ನಾವೆಲ್ಲ ಪ್ರಬುದ್ಧರಾಗೋಣ. ಇಂಥ ಬಹುದೊಡ್ಡ ಇತಿಹಾಸಗಾರರ ಒಡಲಲ್ಲಿ ನಾವೆಲ್ಲರೂ ಸಹ ಮುಂದೆ ಬರೋಣ. ಇಂಥ ಒಂದು ಬೌದ್ಧಿಕತೆ ಇತಿಹಾಸದ ಮೂಸೆಯಲ್ಲಿ ನಾವೆಲ್ಲ ಹೊರಬಂದಾಗ ಮಾತ್ರ ಈ ನಾಡಿನ ಧರ್ಮ ಸ್ಥಾಪಕರ ಚರಿತ್ರೆ ಅರ್ಥ ಆಗತ್ತ ಹೊರತು, ಇಲ್ಲಂತಂದ್ರೆ ಅಧರ್ಮ ಸ್ಥಾಪಕರ ಚರಿತ್ರೆಯನ್ನೇ ಧರ್ಮ ಸ್ಥಾಪಕರು ಹೇಳಿಕೊಂಡು ನಾವು ಮೆರಿತಾ ಇರ್ತೀವಿ. ಇದು ಅಜ್ಞಾನದ ಮೆರವಣಿಗೆ, ಅನ್ನೋದು ಬೇಡ ಅಂತ ಹೇಳಿ ನಿಮ್ಮೆಲ್ಲರಿಗೂ ಆಯೋಜನೆ ಮಾಡಿದಂತ ನನ್ನ ಸಹೋದರರಾದ ಪಟ್ಟಣ ಶೆಟ್ಸರ್ ಅವ್ರಿಗೂ ಮತ್ತು ಸಹೋದರಿಯರಿಗೆ, ನಾನು ಎಲ್ಲ ಸಮಸ್ತ ಕುಟುಂಬದ ಬಂಧುಗಳಿಗೆ ಶರಣಾರ್ಥಿಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಚರ್ಚೆ ಮಾಡೋಣ. ನನ್ನ ಮಾತೇನಾದ್ರು ಅಪಾರ್ಥಗಳಾಗಿದ್ರೆ ಮುಕ್ತವಾಗಿ ಚರ್ಚೆ ಮಾಡೋಣ. ಎಲ್ರಿಗೂ ಅವಕಾಶ ಮಾಡಿಕೊಡಕ್ಕಾಗಿ, ಕೇಳೋದಕ್ಕಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅತ್ಯಂತ ಅದ್ಭುತವಾದಂತ, ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ 4 ವರ್ಷ 6 ತಿಂಗಳಲ್ಲಿ ಕೆಲವು ಉಪನ್ಯಾಸಗಳು, ಈ ಬೆರಳೆಣಿಕೆ ಉಪನ್ಯಾಸಗಳು ಒಂದು ಈ ರೀತಿಯ ಮೇಲ್ಮಟ್ಟದ ಗುಣಮಟ್ಟದ ಉಪನ್ಯಾಸಗಳನ್ನ ಅವ್ರು ಎಷ್ಟು ಸ್ಪೀಡು, ಎಷ್ಟು ಕಾಳಜಿ ಅಂದ್ರೆ 1 ಗಂಟೆ 30 ನಿಮಿಷ ನಿರಂತರವಾಗಿ ಹೇಳ್ತಾ ಅಲ್ಲಿ ವಸಾಹತುಶಾಹಿಗಳಿಗೆ ರಾಜನು ಮಾರು ಹೋದಾಗ ಒಂದು ಮೆರೆತಕ್ಕಂಥ ವೈದಿಕ ಶಕ್ತಿಗಳು ಅಥವಾ ಇತಿಹಾಸವನ್ನ ವಾಸ್ತವಿಕವಾಗಿ ನೋಡದೇ ಇದ್ದಂತ ಸಂದರ್ಭದೊಳಗೆ ಈ ಮಿರ್ಜಾ ಇಸ್ಮಾಯಿಲ್ ಅಂತ ಅವ್ರು ಗೌನವಾಗುವುದು, ಬಹಳಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಹೇಳಿದ್ರು. ಅದರ ಜೊತೆಗೆ ಶಾಹು ಮಹಾರಾಜರು ಅವರ 48 ವರ್ಷ ಬದುಕಿದ್ರು, ಇವರು 49-50 ವರ್ಷ ಇವರು ಬದುಕಿದ್ರು. ಶಾಹು ಮಹಾರಾಜರು ಮೀಸಲಾತಿಯನ್ನು ತಂದ್ರು. ಅದರ ಶಾಹು ಮಹಾರಾಜರು ಈ ವಸಾಹತುಶಾಹಿಗಳು ವೈದಿಕರ ವಿರುದ್ಧ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತಾರಲ್ಲ, ಅದರೊಳಗೆ ನೇರವಾಗಿ ಪಾಲ್ಗೊಂಡ ಕಾರಣ ಅವರ ಮೇಲೆ ಸುಮಾರು 68 ಕ್ರಿಮಿನಲ್ ಕೇಸನ್ನ ಈ ಮಡ್ರಾಸ್ ಅಂದ್ರೆ ಈ ಮೈಸೂರು ಅರಸರ ಆಸ್ಥಾನದೊಳಗಿರ್ತಕ್ಕಂಥ ಕೆಲವು ತಜ್ಞರು ಪಾಪ ಮಾಡ್ತಾರ. ಅಂದ್ರೆ ಎಷ್ಟೊಂದು ನೋವಾಗತ್ತಂತಂದ್ರ ಅವು ಎಲ್ಲಿ ಕೇಸ್ ಅಂದ್ರೆ 68 ಕೇಸನ್ನ ಬೇರೆ ಬೇರೆ ಮಡ್ರಾಸ್ ಒಳಗ, ಬೆಂಗಳೂರೊಳಗ, ಮೈಸೂರೊಳಗ ಶಾಹು ಮಹಾರಾಜರಿಗೆ ಮಾಡ್ತಾರ. ಇನ್ನೂ ಒಂದು ವಿಶೇಷ ಅಂತಂದ್ರೆ ಶಾಹು ಮಹಾರಾಜರು ಕರ್ನಾಟಕದ ಮುಧೋಳ ತಾಲೂಕಿನ ಕಸಬಾ ಜಂಬಿಗೆ ಅವರು ಘಟಗೆ ಮಂತಂದವರು, ಅವರನ್ನ ಅಲ್ಲಿ ಶಾಹು ಮಹಾರಾಜರ ದತ್ತಕವಾಗಿ ಪಡೆದುಕೊಳ್ತಾರ. ಹೀಗಾಗಿ ಇಬ್ಬರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸ್ತಕ್ಕಂಥ ರೀತಿ ಮತ್ತು ಅವರ ಬಹುಶಃ ಇದು 1 ಗಂಟೆ 30 ನಿಮಿಷದ ಉಪನ್ಯಾಸ, ಇದು 2-3 ಗಂಟೆ ಅಥವಾ 2-3 ದಿನದ ಆಗಿರ್ಬೋದು. ಅಷ್ಟೊಂದು ಎಳೆಯಾಗಿ ಬಿಡಿಸಿದ್ರಿ ಸರ್. ನಿಮಗೆ ಧನ್ಯವಾದ. ಬಹಳ ಕಡಿಮೆ ಆಗುತ್ತೆ. ಇಟ್ಸ್ ವೆರಿ ಸ್ಮಾಲ್ ವರ್ಡ್ ಫಾರ್ ಮೀ ಟು ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್ ಫಾರ್ ಯು. ಯು ಹ್ಯಾವ್ ಡನ್ ಅನ್ ವಂಡರ್ಫುಲ್ ವರ್ಕ್. ವಿ ಆಲ್ ಆರ್ ವೆರಿ ಮಚ್ ಅಬ್ಲೈಸ್ಡ್ ಬೈ ಯುವರ್ ಟಾಕ್. ಒಂದು ಒಳ್ಳೆಯ ಅಥಾರಿಟೇಟಿವ್. ನಾನು ಕೂಡ ಕೃಷ್ಣರಾಜ ಒಡೆಯರ್ ಬಗ್ಗೆ ನಾನು ಕೇಳಿದಾಗ ಮೊದಲು ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ, ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರಪ್ಪ ಅಂತಂದ್ರೆ ನೇರವಾಗಿ, ಯಾಕಂದ್ರೆ 2 ಅರ್ಥದೊಳಗೆ, ಒಂದು ಅಧ್ಯಯನಶೀಲತೆ, ಭಾವ ತೀವ್ರತೆ, 3ನೇದು ಅಂತಂದ್ರೆ ಸ್ಥಳೀಯ ಮೌಖಿಕ. ಅವ್ರು ಹೇಳಿದ್ರಿ ಮಣಿಯೆಲ್ಲ ದೀಪ ಭೂಪ, ಕೃಷ್ಣರಾಜ ಒಡೆಯರ್ ಭೂಪ, ಮಣಿಯೆಲ್ಲ ದೀಪ ಅಂತ, ಊರೆಲ್ಲ ದೀಪ. ಅದು ನೋಡ್ರಿ, ತಂದೆಯಿಂದ ಬಂದಂತ ಬಳವಳಿ, ಅಜ್ಜನಿಂದ ಬಂದಂತ ಬಳವಳಿ, ಸಮುದಾಯದಿಂದ ಬಂದಂತ ಬಳವಳಿ, ಅವರ ಮೌಖಿಕ ಹೇಳಿಕೆಗಳನ್ನು ಅದನ್ನ ನೇರವಾಗಿ ನೋಡಿ ಬೆಳೆದವ್ರನ್ನು ನಾವು. ಅಲ್ಲಿಂದ 1000 ಕಿಲೋಮೀಟರ್ ಆಚೆಗೆ ಇದ್ದಂತೂ ಮೈಸೂರು ನಾಲ್ವಡಿ ಕೃಷ್ಣರಾಜ ವ್ಯಕ್ತಿತ್ವವನ್ನು ಇಷ್ಟು ಚೆನ್ನಾಗಿ ಕಟ್ಟಕ್ ಆಗೋದಲ್ಲ. ಅದಕ್ಕೆ ಯು ಹ್ಯಾವ್ ಡನ್ ವಂಡರ್ಫುಲ್ ವರ್ಕ್ ಸರ್. ವಿ ನೀಡ್ ಮೋರ್ ಅಂಡ್ ಮೋರ್ ಟಾಕ್ ಫ್ರಮ್ ಯು. ವಿ ಆರ್ ಎಕ್ಸ್ಪೆಕ್ಟಿಂಗ್. ಇದಕ್ಕೆ ನಾನು ಇನ್ನು ಪ್ರೊಫೆಸರ್ ಶಾರದಮ್ಮ ಮಾತೋಶ್ರೀ, ನಮ್ಮೆಲ್ಲರಿಗೆ ಹಿರಿಯರಾದಂತ ಮಾತೋಶ್ರೀ ಶಾರದಮ್ಮ ಪಾಟೀಲ್ರು ನನಗೆ ನಿಜಕ್ಕೂ ಕೂಡ ಈ ದತ್ತಿ ಉಪನ್ಯಾಸದ ಕಲ್ಪನೆಯನ್ನು ಕೊಟ್ಟವ್ರು. ಅವರು ಒಂದ್ ದಿನ ಫೋನ್ ಮಾಡಿ, ನನ್ನ ಹೆಂಡತಿಗೆ ನನಗೆ ಫೋನ್ ಮಾಡಿ ಸುಮ್ಮನೆ ಕೇಳಿ,
ಒಂದು ಅಕೌಂಟ್ ನಂಬರ್ ಕೊಡಿ ಬಸವ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ನಾನು ಏನೋ ಸುಮ್ಮನೆ ಯಾಕೆ ಕೇಳ್ತಾರ, ಸುಮ್ಮನೆ ಅಕೌಂಟ್ ತೆಗೆದಿದ್ವಿ, ಏನ್ ದುಡ್ಡು ಇರ್ಲಿಲ್ಲ ಅದರಲ್ಲಿ, ಒಂದು 10-20 ಸಾವಿರ ರೂಪಾಯಿ ಇಟ್ಟಿದ್ವಿ ನಾವೇ. ಆ ಎಮ್ಮ 1 ಲಕ್ಷ ರೂಪಾಯಿ ಹಣವನ್ನ ನೇರವಾಗಿ ಹಾಕಿ ಅವ್ರು ಕೇಳಿಲ್ಲ ಎಂದೂ ಕೇಳಿಲ್ಲ, ನಾನು ದತ್ತಿ ಉಪನ್ಯಾಸ ಇಡಿ ಅಂತ ತಿಳ್ಕೊಂಡು ಈ ಸಮಗ್ರವಾಗಿ 3 ತಿಂಗಳೊಳಗೆ ಅವ್ರಿಟ್ರು. ಅದಾದ್ಮೇಲೆ ನನ್ನ ಇನ್ನೊಬ್ಬ ಸ್ನೇಹಿತ ಸಹೋದರನಾದಂತ ಶಿವಾನಂದ ಕಲಿಕೇರಿ ಅವ್ರಿಟ್ರು. ಆಮೇಲೆ ಶರಣೆ ಪ್ರೊಫೆಸರ್ ಸುಧಾ ಪಾಟೀಲ್ರು. ಇವತ್ತಿನ ಆರಂಭ ಸೆಪ್ಟೆಂಬರ್ 5ರವರೆಗೆ ನಿರಂತರವಾಗಿ ಸಾಯಂಕಾಲ 5:30 7:00ವರೆಗೆ ರವಿವಾರ ಆಸ್ ಇಟ್ ಈಸ್ ಅಂದ್ರೆ ಅದೇ ಕಾಲಕ್ಕೆ ಉಪನ್ಯಾಸಗಳು ನಡೀತಾವು. ನಾವು ಹೆಚ್ಚಿನ ಸಂಖ್ಯೆಯೊಳಗೆ ಬರ್ರಿ, ಪಾಲ್ಗೊಡ್ರಿ. ನನಗಂತೂ ಇವತ್ತು ನಿಜವಾಗಿ ವಾಸ್ತವಿಕ ಇತಿಹಾಸವನ್ನು ಹೇಳ್ತಕ್ಕಂಥ ಧೈರ್ಯ, ಅವ್ರು ಹೇಳಿದ್ರಲ್ಲ, ಸತ್ಯವನ್ನು ಗೊತ್ತಿದ್ರೂ ಕೂಡ ಹೇಳದಾಡದಂತ ಅಸಹಾಯಕ ವಿದ್ವಾಂಸರಿಂದ ಈ ಸಮಾಜ ಹಾಳಾಗಿದೆ ಸೋಸ್ಲೆ ಸರ್. ಅಂದ್ರೆ ತಪ್ಪು ತಿಳ್ಕೊಬೇಡ, ನಂಗೆ ಯಾಕೆ ಹೇಳ್ತೀನಿ, ಬಹಳಷ್ಟು ಸಂಖ್ಯೆತ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು, ಸಂಸ್ಕೃತ ಪಂಡಿತರು ಅಥವಾ ಇವ್ರು ಏನಂತಾರಲ್ಲ, ದೀಸ್ ಆರ್ ದ ಪೀಪಲ್ ಹೂ ಹ್ಯಾವ್ ಸ್ಪಾಯಿಲ್ಡ್ ಅಂಡ್ ಮಿಸ್ಲೀಡೆಡ್ ದ ಸೊಸೈಟಿ. ಸಮಾಜವನ್ನ ಹಾಳು ಮಾಡ್ಲಿಕ್ಕೆ ಈ ಬೌದ್ಧಿಕ ರಾಜಕಾರಣ ಅಂತೇನೆ, ಸಾಂಸ್ಕೃತಿಕ ರಾಜಕಾರಣ, ಧಾರ್ಮಿಕ ರಾಜಕಾರಣ ಸಮಾಜ ಒಡೆದದ್ದು. ಅದಕ್ಕೆ ಆ ಎಲ್ಲ ಸಮಾಜಗಳು ನಾವು ಕೂಡ, ನನಗಿವತ್ತು 1% ಕೂಡ ಯಾರಿಗೂ ತಲೆಯೊಳಗ ಸಂಶಯಗಳಿಲ್ಲ. ಅವರ ಕಾಂಟ್ರಿಬ್ಯೂಷನ್ ಎಳೆಯಾಗಿ ನೀವು ಹೇಳಿದಂತ ನೋಡಿದ್ರಾಗ ನನಗೊಬ್ಬರು ಮೆಸೇಜ್ ಹಾಕಿದ್ರು, ಸರ್ ಇಷ್ಟು ಭಾಳ ಫಾಸ್ಟ್ ಹೇಳ್ಬೇಡ ಅಂತ ಹೇಳ್ರಿ, ಪಾಪ ಅವ್ರಿಗೆ ದಣಿವಾಗುತ್ತೆ ಅಂದ್ರು. ನಾನು ಹೇಳಿದ್ರೆ ಇನ್ನೂ ಅರ್ಧ ಗಂಟೆ 1 ಗಂಟೆ ಮಾತಾಡಿದ್ರು ಅವ್ರಿಗೆ ದಣಿವಾಗಂಗಿಲ್ಲ. ಯಾಕಂದ್ರೆ ಮನಸ್ಸು ದೇಹಕ್ಕೆ ದಣಿವಾದ್ರೂ ಮನಸ್ಸಿಗೆ ಆಲೋಚನೆಗಳಿಗೆ ದಣಿವಾಗಂಗಿಲ್ಲ. ನಾವು ಸೋತಿರಬಹುದು, ಅದರ ಸತ್ತಿಲ್ಲ. ಆ ಸೋಲನ್ನ, ಬುದ್ಧನ ಸೋಲನ್ನ, ಬಸವನ ಸೋಲನ್ನ, ಅಂಬೇಡ್ಕರ್ ಸೋಲನ್ನ ನಾವು ಗೆಲುವು ಮಾಡತಕ್ಕಂಥ ಕೆಲಸ ನಮ್ಮೆಲ್ಲರ ಮೇಲೆ ಇದೆ. ಇದೆಲ್ಲ ನಮ್ಮೆಲ್ಲರ ಮೇಲೆ ಇದೆ. ಕಾರಣ ಸೋಸ್ಲೆ ಸರ್ ನನಗಿಂತ 2 ವರ್ಷ ಚಿಕ್ಕವರಾಗಿದ್ರು ಕೂಡ ನನಗಿಂತ ಎಷ್ಟೋ ವರ್ಷದ ಅನುಭವ, ಕಳಕಳಿ, ಕಾಳಜಿ ಆ ಸಮುದಾಯದಿಂದ ಬಂದ ಕಾರಣ ಅವರಿಗಿದ್ದಂತ ನೋವು ನನಗಿಲ್ಲ. ಕಾರಣ ಅವರ ನೋವು ನಿಜವಾದ ನೋವು ನಾವು ತೋರಿಸ್ತೀವಿ. ಅದಕ್ಕೆ ನಾನು ಅವ್ರು ಹೇಳ್ದಂಗೆ ಬಸವಣ್ಣ ಯಾರು ವಿರುದ್ಧ ಹೋರಾಟ ಮಾಡಿದ ಅವರನ್ನ ನಾವು ಮತ್ತೆ ತಲೆ ಮೇಲೆ ಇಟ್ಕೊಂಡ್ವಿ, ಹೆಗಲ ಮೇಲೆ ಇಟ್ಕೊಂಡ್ವಿ. ಯಾರನ್ನ ದೂರ ಇಟ್ಟಿದ್ದ ಅವನ ತಲೆ ಮೇಲೆ ಇಟ್ಕೊಂಡ್ವಿ, ಯಾರನ್ನ ಅಪ್ಪಿಕೊಂಡಿದ್ದ ಅವತ್ತು ಸಮುದಾಯದಿಂದ ನಾವು ಹೊರಗಿಟ್ವಿ. ಈ ಕಾರಣದಿಂದ ಇವತ್ತು ಜೈ ಭೀಮನಾಗ್ಲಿ, ಜೈ ಬಸವನಾಗ್ಲಿ, ಜೈ ಬುದ್ಧನಾಗ್ಲಿ, ಇವರು ಭಗವಾನರಲ್ಲ, ದೇವರಲ್ಲ, ದೇವ ಮಾನುಷರಲ್ಲ, ಅವ್ರಿಗೆ ಅಗತ್ಯನೂ ಇಲ್ಲ. ಅವ್ರಿಗೆ ಹೇಳ್ಕೊಂಡು ಬಸವಣ್ಣ ಅಂತಾನ, ನಾ ಭಕ್ತನಲ್ಲ, ನಾ ಭಕ್ತಕ್ಕಿರಿ, ನೀವೆಲ್ಲರೂ ದೇವರು, ಇಡೀ ಜಂಗಮಲಿಂಗ ದೈವತ್ವವನ್ನು ಕಾಣ್ರಿ ಅಂತಕ್ಕಂಥ ಹೇಳಿದ ವಿಚಾರ. ಇನ್ನೊಂದು ನಾಲ್ವಡಿ ಕೃಷ್ಣರಾಜರ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, 1907ರ ಸಂದರ್ಭದೊಳಗೆ ಅವರು ನಾಲ್ವಡಿ ಕೃಷ್ಣರಾಜರು ಬಸವೇಶ್ವರ ಚರಿತ್ರೆಯನ್ನು ಓದ್ತಾರೆ, ಬಸವಣ್ಣವರ ಚರಿತ್ರೆಯನ್ನ. ಬಹಳಷ್ಟು ಪ್ರಭಾವಿತರಾಗಿ ನಾಲ್ವಡಿ ಕೃಷ್ಣರಾಜ್ ಅವ್ರು ಹೇಳಿದ್ರಲ್ಲ, ಎವ್ರಿ ಒನ್ ರೂಲ್ಡ್ ವಿತ್ ದ ಗನ್ ಬಟ್ ಕೃಷ್ಣರಾಜ ಒಡೆಯರ್ ರೂಲ್ಡ್ ವಿತ್ ಅ ಪೆನ್ ಅಂತ. ಆ ಪೆನ್ ಅಂತಕ್ಕಂಥ ಸಂಸ್ಕೃತಿಯಿಂದ ಬಸವೇಶ್ವರ ನಾಟಕವನ್ನು ಬರ್ಸ್ತಾರ ಅವರು. ಜಗಜ್ಯೋತಿ ಬಸವೇಶ್ವರ ನಾಟಕ ಅದು ಎಷ್ಟು ಪ್ರಭಾವಿತ ಆತಂದ್ರ, ಆ ನಾಟಕ ಅನಕ್ರವ್ರಿಗೆ, ಜೋಳದವ್ರಿಗೆ, ಆ ನಾಟಕ ಏನಿಗೆ ಬಸವೇಶ್ವರ ನಾಟಕ, ಜಗಜ್ಯೋತಿ ಬಸವೇಶ್ವರ ನಾಟಕ ಅಂದ್ರೆ ಅಷ್ಟೊಂದು ಪ್ರಭಾವಿತರಾಗಿದ್ರು ಜಗತ್. ಮತ್ತೆ ಅಲ್ಲಿ ಅವ್ರಿಗೆ ವೀರ ಸಂದೇಶ ಶೆಟ್ಟಿ ಅಂತಕ್ಕಂಥ ಒಂದು ಲಿಂಗಾಯತ ರಂಗಾಚಾರ್ಯ ಅಂತಕ್ಕಂಥದ್ದು ಹೆಂಗ್ ಮಿಸ್ಲೀಡ್ ಮಾಡಿದ್ರು. ಆ ಕಾಲಘಟ್ಟಕ್ಕೆ ಈ ಶರಣ ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಈ ತಮಿಳು ಬ್ರಾಹ್ಮಣರು ಮತ್ತು ಕರ್ನಾಟಕ ನಾಡ ಬ್ರಾಹ್ಮಣರು, ದೇಶಿ ಬ್ರಾಹ್ಮಣರ ತಿಕ್ಕಾಟದ ನಡುವೆ ಅವ್ರು ಹೇಳಿದಾಗೆ ಕೇರಳ, ನಮ್ಮ ಕಾವೇರಿ ಇವತ್ತ ನಮಗ 25% ಯೂಸ್ ಆಗಿದ್ರೆ 75% ಇಟ್ ಯೂಸ್ಫುಲ್ ಫಾರ್ ದ ತಮಿಳ್ನಾಡು. ಆ ರೀತಿ ಯೋಜನೆಗಳನ್ನೇ ಮಾಡಿದ್ರು ಅವರು ಚಾಣಕ್ಯರು. ಅದಕ್ಕೆ ಒಳ್ಳೆಯ ವಿಚಾರಗಳನ್ನು ಎರಡೂ ಬದಿಯನ್ನ ವಾಸ್ತವಿಕವಾಗಿ ವೈಭವೀಕರಣ ಮಾಡಲಾರದೆ ಆ ವ್ಯಕ್ತಿ ಚಿತ್ರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಈ 10 ದಿನಗಳವರೆಗೆ ನಿರಂತರವಾಗಿ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರ ದತ್ತಿ ಉಪನ್ಯಾಸ, ಅವರಿಗೆ 77-78 ವರ್ಷ, ಅವರಿಗೆ ಅವರ ಕುಟುಂಬದ ಸದಸ್ಯರಿಗೆ ನಾವು ಅನಂತ ಶರಣಾರ್ಥಿಗಳನ್ನ ನಾವು ಹೇಳ್ತೇವೆ. ಅವರು ಕೂಡ ಮಾತಾಡ್ತಾರೆ. ಇವತ್ತು ನಿಜವಾಗಿ ಹೇಳ್ಬೇಕಂದ್ರೆ ಎಷ್ಟೋ ಒಂದು 5-6 ತಿಂಗಳ ಮೇಲೆ 100 ಜನ ಅಂದ್ರೆ 100 ಕ್ರಾಸ್ ಆಯ್ತು. ಅಂದ್ರೆ ನಮ್ಮ ಸೋಸ್ಲೆ ಅವರು 100 ಸೆಂಚುರಿ ಹೊಡೆದ್ರು. ಇವತ್ತ 106 ಜನ 108 ಜನ ಇವತ್ತ ಲೈವ್ ಆಗಿ ಬಂದಿದ್ರು. ಅವರಿಗೂ ಕೂಡ ಅವ್ರ ಕುಟುಂಬದ ಸದಸ್ಯರಿಗೆ ಅನಂತ ಧನ್ಯವಾದಗಳು. ಸರ್, ವಿ ನೀಡ್ ಮೋರ್ ಅಂಡ್ ಮೋರ್ ಟಾಪಿಕ್ಸ್ ಆಫ್ ದಿಸ್ ಟೈಪ್. ರ್ಯಾಡಿಕಲ್ ಮತ್ತು ರ್ಯಾಷನಲ್ ಅಂತಕ್ಕಂಥದ್ದು ಏನದಲ್ಲ, ಅದು ಬುದ್ಧನು ಹೇಳೋಣ, ಬಸವಣ್ಣ ಅಂತ ಅವನಷ್ಟು ರ್ಯಾಷನಲ್ ಅಂದ್ರೆ ನಿಮ್ಮ ಶರಣರ ಚೆಮ್ಮವಿಗೆ ಮಾಡಯ್ಯ ಅಂತ ನಾನು ಮೂರ್ತಿ ಮಾಡಬೇಡ್ರಿ, ನಿಮ್ಮ ಶರಣರ ಬಿಂಬಿಸುವ ಚೆಮ್ಮವಿಗೆ ನಾನು ಶರಣ ತೆಗೆದು ನಿಮ್ಗೆ ಚಪ್ಪಲ್ ಮಾಡಿರಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಜಗತ್ತಿನೊಳಗೆ ಯಾರೂ ಇಲ್ಲ. ಅಂತ ಒಂದು ಕಾಯಕ ಧರ್ಮ, ದಾಸೋಹ ಧರ್ಮವನ್ನು ಕಲಿಸಿಕೊಟ್ಟಂತ ಬಸವಣ್ಣ, ಬುದ್ಧ ಮತ್ತು ಕೃಷ್ಣರಾಜ ಒಡೆಯರ ಒಂದು ಕಾಂಟ್ರಿಬ್ಯೂಷನ್ ಕರ್ನಾಟಕಕ್ಕೆ ಬಹಳ ದೊಡ್ಡದು ಅಂತಕ್ಕಂಥ ಹೇಳಿ ತಮಗೆ ಅನಂತ ಧನ್ಯವಾದಗಳು. ಒಬ್ಬರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರಾದ್ಮೇಲೆ ಮಾತೋಶ್ರೀ ಶಾರದಮ್ಮ ಅವರು ಮಾತಾಡ್ಲಿ ಇವತ್ತು ದತ್ತಿದಾರಿಗಳು. ಹುಚ್ಚಯ್ಯ ಎಂಬವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹುಚ್ಚಯ್ಯ ಸರ್, ತಮ್ಮ ಅಭಿಪ್ರಾಯಗಳನ್ನ ಹೇಳಿ.
ಉಚ್ಚೆ ಸರ್. ಇಲ್ಲೇ ಬಿಡಿ ಅವ್ನು ಮಾತಾಡ. ಸಂಜೀವ್ ಗೌಡ್ ಉಚ್ಚೆ ಸರ್. ಸಂಜೀವ್ ಗೌರ್ ಸರ್. ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡ್ಬಿಡಿ ಸರ್. ಸಂಜೀವ್ ಗೌರ್ ಇಸ್ ಅ ಸೀನಿಯರ್ ಸೈಂಟಿಸ್ಟ್ ಆಫ್ ಇಸ್ರೋ. ಇನ್ನೊಂದು ವರ್ಷದೊಳಗೆ ಹಾ ಮಾತಾಡಿ ಸರ್. ಮೈಕ್ ಅನ್ಮ್ಯೂಟ್ ಮಾಡ್ಕೊಡ್ರಿ ಸಂಜು. ಮೇಲ್ಗಡೆ ಮೈಕ್ ಇದೆ ನೋಡಿ, ಮೈಕ್ ಅನ್ಮ್ಯೂಟ್ ಮಾಡ್ಕೊಡಿ. ನಮಸ್ಕಾರ ಸರ್. ಹಾ ಕೇಳ್ತಾ ಇದೆ, ಮಾತಾಡಿ. ಪ್ರೊಫೆಸರ್ ಚಿನ್ನಸ್ವಾಮಿ ಅವರು ಅತ್ಯಂತ ಸೂಕ್ಷ್ಮ ವಿಷಯಗಳನ್ನು ಕೂಡ 1.5 ಗಂಟೆಯಲ್ಲಿ ತಿಳಿಸ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಇದು ಆಕ್ಚುಲಿ ಟಾಕ್. ಸ್ವಾಮಿ ವಿವೇಕಾನಂದರು 1893ರಲ್ಲಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗುವಾಗ 10ನೇ ಚಾಮರಾಜೇಂದ್ರ ಒಡೆಯರ್ದು ಅವ್ರದ್ದು ಸಹಾಯ ಕೇಳಿ ನನಗೊಂದು ಸಂಗತಿ ನೆನಪಾಯ್ತು. ಸೊರೈಟೇಕ್ ಒಂದು 4 ನಿಮಿಷಕ್ಕೆ ಹೋಗ್ಬೋದು ಸರ್? ಒಂದು 2-3 ನಿಮಿಷ ತಗೋಬೋದು ಸರ್? ಮಾತಾಡಿ ಸರ್. 2 ನಿಮಿಷ. ಹಾ ಎಸ್ ಸರ್. ಸೊ ಅದರಿಂದ ಒಂದು ಘಟನೆ ನಂಗೆ ನೆನಪಾಯ್ತು. ವಿವೇಕಾನಂದರು ಅಲ್ಲಿ ಹೋಗುವಾಗ ಅವ್ರ ಜೊತೆಗೆ ಜಪಾನ್ನಿಂದ ಚಿಕಾಗೋ ಹೋಗುವಾಗ ಸ್ವಾಮಿ ವಿವೇಕಾನಂದ ಜೊತೆಗೆ ಜಮ್ಶೆಡ್ಜಿ ಟಾಟಾ ಕೂಡ ಹೊರಟಿದ್ರು. ಅವರು ಔದ್ಯೋಗಿಕ ಕ್ರಾಂತಿ ಮತ್ತು ಔದ್ಯೋಗೀಕರಣಕ್ಕೆ ಪೂರಕವಾದಂತ ಒಂದು ಅಧ್ಯಯನಕ್ಕಾಗಿ ಅಲ್ಲಿ ಹೊರಟಿದ್ರು ಅವರು. ಇವರಿಬ್ರು ಮುಂಚೆನೂ ಕೂಡ ಭಾರತದಲ್ಲಿಯ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪ್ರೂವ್ ಮಾಡೋಕೆ ಸಾಕಷ್ಟು ವಿಚಾರಗಳನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಮುಖತಃ ಅವರು ಡಿಸ್ಕಸ್ ಮಾಡುವಾಗ ಏನಂತಂದ್ರೆ, ಇಂಡಿಯಾದಲ್ಲೇ ಯಾಕೊಂದು ಒಳ್ಳೆಯ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಂಸ್ಥೆ ತರಬಾರ್ದು ಅಂತ ಹೇಳಿ ಒಂದು ಡಿಸ್ಕಷನ್ ಆಯ್ತು. ತದನಂತರ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಟಾಟಾ ಇನ್ಸ್ಟಿಟ್ಯೂಟ್ ಬಂತು 1909. ಅದಕ್ಕೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಸುಮಾರು 370 ಎಕರೆ ಜಮೀನನ್ನು ಕೊಟ್ಟರು. ಇವತ್ತು ಭಾರತದಲ್ಲಿ ಔದ್ಯೋಗೀಕರಣ, ಈವನ್ ವಿಶ್ವಮಟ್ಟದಲ್ಲಿ ಔದ್ಯೋಗೀಕರಣ ಆಗೋದಕ್ಕೆ IISc ಇಂದ ಹೋದಂತ ಪ್ರೊಫೆಷನಲ್ಸ್ ವಿಶ್ವದ ಮಟ್ಟದಲ್ಲಿ ಔದ್ಯೋಗೀಕರಣ ಕೂಡ ಸಾಕಷ್ಟು ಕಾರಣೀಭೂತರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ಕೂಡ ಔದ್ಯೋಗಿಕ ಕ್ರಾಂತಿಗಾಗಿ ಕೃಷ್ಣದೇವರಾಜ ಒಡೆಯರದು ಕೊಡುಗೆ ಅದ್ವಿತೀಯ ಆಮೇಲೆ ಸಿಗ್ನಿಫಿಕೆಂಟ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ತದನಂತರ ಅವರು ಇದೇ ಪರಂಪರೆಯನ್ನು ಮುಂದುವರಿಸಿ ನಿಮಾನ್ಸಿ ಕೂಡ 100 acres ಜಮೀನು ಕೊಟ್ಟರು. ಆಮೇಲೆ 1933ರಲ್ಲಿ ರಾಮನ್ ಇನ್ಸ್ಟಿಟ್ಯೂಟ್ಗೆ RRI ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ 10 ಎಕರೆ ಜಮೀನನ್ನು ಕೊಟ್ಟು ಈ ಔದ್ಯೋಗಿಕ ಆಮೇಲೆ ಈ ಒಂದು ತಾಂತ್ರಿಕ ಮತ್ತು ವೈಜ್ಞಾನಿಕ ಶಿಕ್ಷಣ ಸಂಸ್ಥೆಗಳನ್ನು ತರಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದ್ರು. ಆಮೇಲೆ ಇಂಡಿಯನ್ ಆಫ್ ಸೈನ್ಸ್ IISc is the only one and the one ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದೇ ಇರೋದು. ಅಲ್ಲಿಂದ ಔದ್ಯೋಗೀಕರಣ ಶುರು ಆಯ್ತು. ಸುಮಾರು ಒಂದು 4-5 ವರ್ಷಗಳಲ್ಲೇ ಸುಮಾರು 5-6 ಇಂಡಸ್ಟ್ರೀಸ್ ಬಂದು ಕರ್ನಾಟಕದಲ್ಲಿ IISc ಬಂದ ಮೇಲೆ. ಅವುಗಳಲ್ಲಿ ಸಾಕಷ್ಟು ಸರ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ರು. ಮೈಸೂರು ಸೋಪ್ ಅಂಡ್ ಡಿಟರ್ಜೆಂಟ್ ಫ್ಯಾಕ್ಟರಿ, ಮುಂಚೆ ಅದಕ್ಕೆ ಬೇರೆ ಹೆಸರಿತ್ತು, ಸರ್ ಅದು ಮೆನ್ಷನ್ ಮಾಡಿದ್ರು. ಇವೆಲ್ಲ ಒಂದು 5-6 ಫ್ಯಾಕ್ಟರಿಗಳು ಒಂದು 5-6 ವರ್ಷಗಳಲ್ಲಿ ಬಂದು, ತದನಂತರ ಸಾಕಷ್ಟು ಇಂಡಸ್ಟ್ರಿಗಳು ಕೂಡ ಬಂದವು. ಧನ್ಯವಾದಗಳು ಸರ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಅವ್ರಿಗೆ ಚಿನ್ನಸ್ವಾಮಿ ಅವ್ರು ಹೇಳಿದಾಗೆ ಪುರಾಣಗಳಿಗೆ ಕಣ್ಣು, ಕಿವಿ, ಕಾಲು ಏನೂ ಇರೋದಿಲ್ಲ. ನಿಜಕ್ಕೂ ಪುರಾಣಗಳಿಂದಲೇ ಈ ಶರಣ ಸಾಹಿತ್ಯದ ಏನು ದಿಕ್ ತಪ್ಪಿಸ್ತಕ್ಕಂಥ ಕೆಲಸ. ಇವತ್ತು ನಾವು ವಿಚಾರ ಮಾಡಿದರೆ ವಚನ ದರ್ಶನ ಅಂತಕ್ಕಂಥ ಒಂದು ಕೃತ್ರಿಮ ಸಾಹಿತ್ಯವನ್ನ ಹುಟ್ಟು ಹಾಕಿ ಅದು ವೇದ ಮೂಲಗಳಿಂದ ಬಂದದ್ದು ಅಂತಕ್ಕಂಥದ್ದು. ಪ್ರಾಯಶಃ ಶೋಸ್ಲೆ ಅವರು ಇದ್ದಂಥ ವೇದಿಕೆಯೊಳಗೆ ನಾನು ಬೆಂಗಳೂರಲ್ಲೇ ಹೇಳಿದೆ, ಈ ವೈದಿಕ ಮೂಲದ ಆಶಯಗಳನ್ನು ಹೊಂದತಕ್ಕಂಥ ವಿಚಾರಗಳನ್ನು ವಚನಗಳಿಂದ ತೆಗೆದೇ ಇದ್ರೆ ಇದು ಸನಾತನ ಧರ್ಮದ ಅಂಗ ಅಂತ ತಿಳ್ಕೊಂತಾರ ಅಂತ ನಾನು ಅವಾಗ ಮುನ್ಸೂಚನೆ ಕೊಟ್ಟಿದ್ದೆ. ಇವಾಗಲೇ ಎಲ್ಲ ನಾಡಿ ಕಲಬುರಗಿ ಒಳಗೆ, ನಾಳೆ ಹುಬ್ಬಳ್ಳಿ ಒಳಗೆ, ರಾಣೆಬೆನ್ನೂರೊಳಗೆ ಎಂದೂ ಕೂಡ ಬಸವಣ್ಣ ಅನ್ನದ ವೈದಿಕ ಪರಂಪರೆಯವರು ಇವತ್ತು ಅವನ್ನ ತಲೆ ಮೇಲೆ ಹೊತ್ಕೊಂಡು ಕುಂತಾರ ಅಂತಂದ್ರೆ ಇದು ವೋಟ್ ಬ್ಯಾಂಕ್ ರಾಜಕಾರಣ. ಇದು ಆ ರಾಜಕಾರಣಕ್ಕೆ ಹೇಗೆ ಪುರಾಣಗಳನ್ನ ಮುಂದಿಟ್ಕೊಂಡು ಪ್ರಕ್ಷಿಪ್ತ ವಚನಗಳನ್ನ, ಕೋಟ ವಚನಗಳನ್ನ ಮುಂದಿಟ್ಕೊಂಡು ಒಂದು ಕೃತ್ರಿಮ ಸಾಹಿತ್ಯವನ್ನ ವಚನ ದರ್ಶನ ಅಂತ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಪ್ರತಿಭಟನೆಯೂ ಕೂಡ ನಡೆದಿದೆ. ಇದು ಬಸವ ಧರ್ಮ, ಇದು ದಲಿತರ, ದಮನಿತರ, ಶೋಷಿತರ ಧರ್ಮ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಯಾವಾಗ ನಾವೆಲ್ಲರೂ ಕೂಡ ಒಗ್ಗರಲಿಂದ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರಾದ್ಮೇಲೆ ಶಶಿಕಾಂತ್ ನೆಲ್ಲೂರು. ವೀಣಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲನೇದಾಗಿ ಪ್ರೊಫೆಸರ್ ಎನ್ ಚಿನ್ನಸ್ವಾಮಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಇವತ್ತು ಏನು ಮಾತಾಡಿದ್ರಿ ತಾವು,
ಈ ವಿಷಯವನ್ನ ಪಟ್ಟಣ್ ಸರ್ ಅವರು ಯಾಕಿಟ್ರು ಒಬ್ಬ ಇತಿಹಾಸದ ಅರಸನ ಕಥೆಯನ್ನ ಅಂತ ಅನ್ಕೊಂಡೆ ಎಲ್ಲೋ ಮನಸ್ಸಿನೊಳಗ. ಆದ್ರ ಒಬ್ಬ ಸಮಾಜ ಸುಧಾರಕರ ಬದುಕನ್ನ ನೀವು ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ರಿ ಮತ್ತೆ ಹೇಳುವ ಶೈಲಿ ಹೆಂಗಿತ್ತು ಅಂದ್ರೆ ನನಗ ಈ ವಿಷಯವನ್ನ ನಿಮಗಲ್ದೆ ಬೇರೆದವ್ರಿಗೆ ಕೊಟ್ಟಿದ್ರೆ ಈ ತರ ಮಾತಾಡ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸರ್. ಯಾಕಂದ್ರೆ ನಮ್ ಅವ್ರ ಮಾತು ನೆನಪಾಯ್ತು, ಇಕ್ರಲ್ಲ ಓದಿರ್ಲ ಈ ನನ್ನ ಮಕ್ಕಳ ಮೂಳೆ ಮುರಿಲ್ಲ ಅನ್ನುವ ಒಂದು ಆ ಶಕ್ತಿ ಏನಿದೆಯಲ್ಲ, ಆ ಧಾಟಿ ಏನಿದೆಯಲ್ಲ, ಅದು ನಿಮ್ಮ ಮಾತಿನೊಳಗ ನಾನು ಕಂಡುಕೊಂಡೆ ಸರ್. ಮತ್ತೆ ಬಹಳಷ್ಟು ವಿಷಯಗಳು ನಮಗ್ ಗೊತ್ತಿರ್ಲಿಲ್ಲ ಅರಸರ ಒಡೆಯರ ಬಗ್ಗೆ. ಇವತ್ತು ನಾನು ಮೈಸೂರಿನಲ್ಲಿ ಅಡ್ಡಾಡಿದಂತ ಒಂದು ಅನುಭವ, ಅಲ್ಲೆಲ್ಲ ನೋಡಿದಂತ ಕಟ್ಟಡಗಳು, ರಸ್ತೆಗಳು, ಅದನ್ನೆಲ್ಲ ನೋಡಿದಾಗ ನೀವು ಹೇಳುವ ವಿಷಯಗಳೆಲ್ಲ ಕಣ್ಮುಂದೆ ಕಟ್ಟಿದಾಗ ಆಯ್ತು ಅಂತ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಏನು ಅನ್ನೋ ಪ್ರಶ್ನೆ ಕೂಡ ಮನಸ್ಸಿನೊಳಗೆ ಮೂಡಿತ್ತು. ಮತ್ತ ಎಲ್ಲಿ ಮನುಷ್ಯನಿಗೆ ಒಂದು ಪ್ರೀತಿ ಇರ್ತದೆ, ಕಾಳಜಿ ಇರ್ತದೆ, ಒಂದು ಮಾನವೀಯತೆ ಇರ್ತದೆ, ಅವನು ಮಾತ್ರ ಈ ಕೆಲಸವನ್ನ ಮಾಡಬಲ್ಲ ಅನ್ನೋದಕ್ಕೆ ಅದು ಬಸವ ಸಿದ್ಧಾಂತ. ಅದು ಇವನಾರವ ಅನ್ನೋದು ಇವ ನಮ್ಮವ ಅನ್ನುವಂಥ ಮಾತು ಏನಿದೆಯಲ್ಲ, ಅದಕ್ಕೆ ಇವತ್ತು ಒಡೆಯರ ಬಗ್ಗೆ ಚಿಂತನೆ ನಡೆದದ್ದು. ಸರ್ ಈ ವಿಷಯವನ್ನ ಪಟ್ಟಣ್ ಸರ್ ಕೊಟ್ಟಿದ್ದು ಬಹಳ ಪ್ರಸ್ತುತ ಅಂತ ನಾನು ಅನ್ಕೊಂಡೆ. ಒಂದು ವಿಷಯ ನನಗೆ ಬಹಳ ಇಷ್ಟ ಆಯ್ತು, ನೀವು ಹೇಳಿದ್ರಲ್ಲ ಆ ರೈಲ್ವೆ ಹಳಿಗಳನ್ನ ನಿರ್ಮಾಣ ಮಾಡಿದ್ರು, ಆ ಹಿನ್ನೆಲೆ ಒಳಗೆ ಗಾಂಧೀಜಿಯವರು ಇಡೀ ದೇಶಾದ್ಯಂತ ಅಡ್ಡಾಡ್ಲಿಕ್ಕೆ ಸಾಧ್ಯ ಆಯ್ತು ಕರ್ನಾಟಕ. ಇದು ನಮ್ಗೆ ಗೊತ್ತಿರ್ಲಾರ್ದಂತ ಸಂಗತಿ ನೋಡಿ ಸರ್. ಇದು ಅಂದ್ರೆ ರಾಷ್ಟ್ರೀಯ ಚಳವಳಿಯಲ್ಲಿ ಎಷ್ಟು ಅವರ ಪಾತ್ರ ಪ್ರಮುಖವಾಗಿತ್ತು ಅನ್ನೋದನ್ನ ಕೂಡ ನನಗೆ ರಿಟಾಳ ರುದ್ರಗೌಡರ ನೆನಪಾಯ್ತು. ಉತ್ತರ ಕರ್ನಾಟಕದ ಸಂದರ್ಭದೊಳಗೆ ಒಂದು ವಿರಾಟ ದರ್ಶನ ಅಂತ ನಾವು ಹೇಳ್ತೀವಿ. ಸಮಾಜ ಸುಧಾರಣೆ ಒಳಗೆ ವಿರಾಟ ದರ್ಶನವನ್ನ ನಾಡೋಡಿ ಕೃಷ್ಣರಾಯರು ಮಾಡಿದ್ರು, ಅದನ್ನ ನೀವು ಕಟ್ಟಿಕೊಟ್ರಿ ಅನ್ನುವಂತ ಮಾತನ್ನ ನೋಡಿದಾಗ ಮತ್ತೆ ಮತ್ತೆ ತಮ್ಮ ಉಪನ್ಯಾಸಗಳು ಬರ್ಲೇಬೇಕು ಅನ್ನುವಂತ ಅಭೀಪ್ಸೆಯೊಂದಿಗೆ ನಾನು ಅಭಿನಂದನೆ ಸಲ್ಲಿಸಿ, ಒಂದು ಮಾತು ಸರ್ ವಿಷಯಕ್ಕೆ ಹೊರತುಪಡಿಸಿ ನಾನು ಕೇಳ್ತೇನೆ. ಒಡೆಯರ ಮೂಲತಃ ಕುರುಬ ಜನಾಂಗಕ್ಕೆ ಸೇರಿದವರಾಗಿದ್ದು ನಂತರ ಅವರು ವೈದಿಕತೆಗೆ ಸರಿದ್ರು ಅನ್ನೋದನ್ನ ನಾನೆಲ್ಲೋ ಓದಿದ್ದು ಅಥವಾ ಕೇಳಿದ್ದು ಇದೆ. ಅದು ಸರಿನಾ ಅಥವಾ ಅದರ ಸತ್ಯ ಏನು ಅಂತ? ಈಗ ನಮ್ಮಲ್ಲಿ ನಿಮ್ಮ ಪ್ರಶ್ನೆ ಸರಿ ಇದೆ, ಚರ್ಚೆಗೆ ಅರ್ಹವಾದ ಪ್ರಶ್ನೆ, ಸರಿ ತಪ್ಪುಗಳು ನಂತರದ್ದು. ಆದ್ರೆ ಅದು ಕೇಳ್ತಾ ಇದೆಯಾ? ಕೇಳ್ತೀರಿ ಮೇಡಮ್? ಚರ್ಚೆಗೆ ಅರ್ಹವಾದ ಪ್ರಶ್ನೆ. ಅಕ್ಕ ಬುಕ್ಕರಿಗೂ ಈ ಪ್ರಶ್ನೆ ಇದೆ, ಕದಂಬ ವಂಶಕ್ಕೂ ಈ ಪ್ರಶ್ನೆ ಇಲ್ಲ ಅಂತ ಹೇಳ್ತೀನಿ ನಿಮ್ಗೆ. ನನ್ನ ಪ್ರಕಾರ ಆರಂಭದಲ್ಲಿ ಹೇಳಿದೀನಿ ನಿಮ್ಗೆ, ಮೈಸೂರು ಪ್ರದೇಶ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ವೈದಿಕರಣಗೊಂಡ ಮೇಲೆ ಪ್ರಖ್ಯಾತವಾಯಿತೇ ಹೊರತು ಆ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳದೆ ಹಿಂದೆ ಇದ್ದಂತ ಮೈಸೂರು ಲೆಕ್ಕಕ್ಕೆ ಬರಲ್ಲ ನಮ್ಗೆ. 1336ರಿಂದ 1610ರವರೆಗೆ ಮೈಸೂರು ಪ್ರಾಮುಖ್ಯತೆಗೆ ಬರುವುದಿಲ್ಲ. ಹಾಗಾಗಿ ಹಿಂದೆ ಅವರು ಯಾವ ಜಾತಿಯವರಾಗಿದ್ರು, ಒಬ್ಬ ಜಾತಿಯವರಾಗಿದ್ರ, ಕ್ಷತ್ರಿಯರಾಗಿದ್ರ, ಅವರು ಕ್ಷತ್ರಿಯರಾದ್ಮೇಲೆ ಜಾತಿಯನ್ನು ನಿರಾಕರಿಸಿದ್ರ, ಇದು ನಮ್ಮ ನಡೆಯುವಂತ ಬಹುದೊಡ್ಡ ಚರ್ಚೆ. ಯಾಕಂದ್ರೆ ಬ್ರಾಹ್ಮಣರ ಕುಪ್ರ ಕಟ್ಟಾಕ್ಸದಿಂದ ಒಬ್ಬ ರಾಜನ ಆದ್ಮೇಲೆ ಅವನು ಜಾತಿ ನಿರಾಕರಿಸ್ತಾರೆ. ಒಂದು ನೀವ್ ಹೇಳಿದಾಗ ಇವತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಕ್ಕ ಬುಕ್ಕ ಕುರುಬರು ಅಂತ ಹೇಳ್ತಾರೆ. ಸರಿ, ವಿದ್ಯಾರಣ್ಯ ಅವರು ಕ್ಷತ್ರಿಯರಾಗಿ ಮಾಡ್ತಾನೆ. ವಿದ್ಯಾರಣ್ಯ ಇದ್ರ, ಇವ್ರು ಕ್ಷತ್ರಿಯರಾದ್ರ? ಚರಿತ್ರೆಯಲ್ಲಿ ಬಹು ದೊಡ್ಡ ಪ್ರಶ್ನೆಗಳು ಇವೆಲ್ಲವೂ ಬರೆದವರು ಬರೋ ಸಂದರ್ಭಗಳು. ಈಗ ನೇರ ವಿಷಯಕ್ಕೆ ಬರ್ತೀನಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಾತು ಪೂರ್ವಕವಾಗಿ ಹೇಳ್ತೀನಿ. ಮೈಸೂರು ಒಡೆಯರು ಈ ನೆಲಮೂಲ ಸಂಸ್ಕೃತಿಯ ನಮ್ಮ ಭಾಗದ ಯಾವುದೋ ಜಾತಿಯ ಜನರೇ ಹೊರತು ಮೂಲತಃ ಕ್ಷತ್ರಿಯರಲ್ಲ, ಯದುವಂಶರು ಅಲ್ಲವೇ ಇಲ್ಲ. ಈ ಕ್ಷತ್ರಿಯರು ಯದುವಂಶ ಅನ್ನುವುದು ಆರಂಭಗೊಳ್ಳುವುದು ಮೈಸೂರು ವೈದಿಕರಣಕ್ಕೆ ಬಲಿಯಾದ ಸಂದರ್ಭದಲ್ಲಿ ಎಂಬುದು ಸ್ಪಷ್ಟ. ನಿಜ ಸರ್, ನಿಜವಾದ ಸರಿಯಾದ ಉತ್ತರ. ಇತಿಹಾಸವನ್ನು ತಿಳಿಸ್ತಕ್ಕಂಥ ಈ ವೈದಿಕ ಮನಸ್ಸುಗಳು ಅವರನ್ನ ವೈಭವೀಕರಣ ಮೇಲ್ಮಟ್ಟಕ್ಕೆ ಒಯ್ದು ದೇಶಿ ಮೂಲದ ತಳ ಸಮುದಾಯದ ರಾಜರು ಹೆಂಗಾಗಕ್ಕೆ ಸಾಧ್ಯ, ಅವಕ್ಕೆ ಬ್ರಾಹ್ಮಣರು ದೀಕ್ಷೆ ಕೊಟ್ಟರು, ಯದುವಂಶ ಅಥವಾ ಇವರು ಒಡೆಯರು ಅಂತಕ್ಕಂಥ ಒಂದು ಮಾಡಿದ್ರು. ಮತ್ತೆ ಇವತ್ತು ನಾನು ಉತ್ತರ ಕರ್ನಾಟಕದೊಳಗೆ ಬಹಳಷ್ಟು ಕುರುಬ ಸಮಾಜದೊಳಗೆ ಒಡೆಯರ್ ಅಂತಕ್ಕಂಥ ಅಡ್ಡ ಹೆಸರನ್ನ ಕೂಡ ನಾವು ನೋಡ್ತೀವಿ. ಒಡೆಯರ್ ಅಂತಕ್ಕಂಥ ತಳ ಸಮುದಾಯದ ಉಪ್ಪಾರು ಮತ್ತು ಕುರುಬರು ಕೂಡ ನಾವು ನೋಡ್ತಾ ಇದೀವಿ. ಒಳ್ಳೆಯ ಪ್ರಶ್ನೆ, ಒಳ್ಳೆಯ ಉತ್ತರ ಸರ್, ಧನ್ಯವಾದಗಳು. 1 ನಿಮಿಷದಲ್ಲಿ ಶಶಿಕಾಂತ್ ನೆಲ್ಲೂರು ಅವರು ಮಾತಾಡಿ. ಸರ್ ಕೇಳಿಸ್ತಲ್ರಿ? ಸರ್ ಒಳ್ಳೆ ಉಪನ್ಯಾಸ ಕೊಟ್ಟಿದ್ರಿ ನೀವು. ಬಹಳ ನಿಮ್ಗ ತುಂಬಾ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಪ್ರಶ್ನೆ ಏನಂದ್ರೆ, ವಿಶ್ವೇಶ್ವರಯ್ಯನವರು ಒಳ್ಳೆ ಕೆಲಸ ಮಾಡಿದ್ರು ದಿವಾನ್ರಾಗಿ. ಆಮೇಲೆ ಇಸ್ಮಾಯಿಲ್ ಅವರು, ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನ್ರಾಗಿ ಒಳ್ಳೆ ಕೆಲಸ ಮಾಡಿದ್ರು. ಇವ್ರ ನಡುವೆ ವಿಶ್ವೇಶ್ವರಯ್ಯ ಆದ್ಮೇಲೆ ಕಾಂತರಾಜು ಅನ್ನೋರು ಬಂದ್ರು ಅಂತ ಹೇಳಿದ್ರಲ್ಲ, ಅವ್ರದ್ದು ಎಲ್ಲಿಯೂ ನಾವು ಕೇಳ್ಪಟ್ಟಿದ್ರ? ನೀವು ನಿಮ್ ಬಾವಿಯಿಂದ ಕೇಳಿದೀವಿ ನಾವು ಇದ್ರ ಅವ್ರ ಬಗ್ಗೆ. ಕಾಂತರಾಜ್ ಅರಸು ಅನ್ನುವರು
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸೋದರ ಮಾವ, ಅವರು ಸೋದರ ಮಾವ, ಅವರ ತಾಯಿಯವರ ತಮ್ಮ. ಆದರೆ ಅವರು ತಾಯಿಯವರ ತಮ್ಮನ ಕಾರಣಕ ದಿವಾನರಾಗ್ಲಿಲ್ಲ, ಅರ್ಹರು ಅವರು. ಸರ್ ಎಂಬ ಬಿರುದು ಬಂದಿರ್ತ ಅವ್ರಿಗೆ. ಮತ್ತು ಪ್ರಸಿದ್ಧರು ಮತ್ತು ಜನಪರವಾಗಿ ಅವರು ಲಾಯರ್ ಆಗಿರ್ತಾರೆ, ಜಡ್ಜ್ ಆಗಿರ್ತಾರೆ. ಅದಕ್ಕಾಗಿನೇ ಅವರ ಅವಧಿನಲ್ಲೇ ಮಿಲ್ಲರ್ ಕಮಿಟಿ ಬರುವುದು. ಭಾರತದ ಹಿಂದುಳಿದ ವರ್ಗಗಳ ಪ್ರಥಮ ಆಯೋಗ ಮಿಲ್ಲರ್ ಅವರ ಹೆಸರು ಬರುವಂತ ಕಮಿಟಿ ನೇಮಕ ಮಾಡುವುದು ಮತ್ತು ಜಾರಿಗೊಳಿಸಕ್ ಬರೋದು ಸರ್ ಕಾಂತರಾಜ್ ಅರಸ್ ಅವರ ಕಾಲದಲ್ಲಿ. ಅವರು ಬ್ರಾಹ್ಮಣೇತರಾದ್ರಿಂದ ಮೈಸೂರು ಸಂಸ್ಥಾನದ ಪ್ರಥಮ ಬ್ರಾಹ್ಮಣೇತರ ದಿವಾನರು. ಸರ್ ಧನ್ಯವಾದ ಸರ್, ಕರೆಕ್ಟ್. ಈಗ ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು ಅಂತ ಹೇಳಿ ಅವ್ರಲ್ಲಿ ಕೇಳ್ಕೊಂತೀನಿ. ಎಲ್ಲರಿಗೂ ಇವತ್ತಿನ ಉಪನ್ಯಾಸ ಬಹಳ ಒಂದು ಮೈಸೂರಿನ ಒಂದು ಅಭ್ಯುದಯದ ಸ್ತಬ್ಧ ಚಿತ್ರಗಳು ಹೆಂಗ ನಮ್ಮ ಕಣ್ಣೆದುರಿಗೆ ಹಾಯ್ದು ಹೋಗ್ತಿರ್ತಾವ, ಹಂಗ ಎಲ್ಲ ಒಂದು KRS ಆಗ್ಲಿ, ಮಹಾರಾಣಿ ಕಾಲೇಜ್ ಆಗ್ಲಿ, ಗಂಧದ ಫ್ಯಾಕ್ಟರಿ ಆಗ್ಲಿ, ಭದ್ರಾವತಿ ಉಕ್ಕಿನ ಫ್ಯಾಕ್ಟರಿ ಆಗ್ಲಿ, ಇವೆಲ್ಲ ಒಂದೊಂದೊಂದೊಂದ ಬಂದ್ಬೋದು. ಮತ್ತೆ ಆ ಭಾಗದ ಅಲ್ಲಿ ನಾವು ಅಡ್ಡಾಡಿದಾಗ ಅಲ್ಲಿ ರಸ್ತೆಗಳನ್ರಿ, ಅಲ್ಲಿ ಊರನ್ರಿ, ಅಲ್ಲಿ ಬಸ್ ಸ್ಟ್ಯಾಂಡ್ಗಳನ್ರಿ, ಎಷ್ಟೊಂದು ಅಭಿವೃದ್ಧಿಯನ್ನ ನಾವು ಅಲ್ಲೆಲ್ಲ ಕಾಣ್ತಿರ್ತೀವಿ. ಇಂಥ ಅರಸರು, ನನಗ್ ಒಂದ್ ಖೇದ ಏನ್ ಅನಿಸ್ತದ ಅಂದ್ರೆ, ಇಂಥ ಅರಸರು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗ ಆಗ್ಲಿಲ್ಲ. ಎಲ್ಲಾರು ಎಲ್ಲಾ ಕಡೆ ಎಲ್ಲಾರು ರಾಜ್ಯವನ್ನ ಆಳಿದ್ರು, ತಮ್ಮ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ರು, ತಮ್ಮ ಸಾಮ್ರಾಜ್ಯದ ಒಂದು ನೆನಪಿನ ಕುರುಹುಗಳಿಗಾಗಿ ಏನೇನೋ ಒಂದು ಕಟ್ಟಡಗಳನ್ನ ಬಿಟ್ಟು ಹೋದ್ರು. ಆದ್ರೆ ಇಂಥ ಜನಾನುರಾಗಿ ಕೆಲಸಗಳನ್ನ ಮಾಡಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಬ್ಬ ರಾಜ ಏನೆಲ್ಲಾ ಮಾಡ್ಬಹುದು ಅನ್ನುವಂತ ಒಂದು ಇದಕ್ಕ ಇವರು ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಪ್ರತೀಕ ಅಂತ ನಾನು ಹೇಳ್ತೇನೆ. ಆಮೇಲೆ ಈ ನಮ್ಮ ಭಾಗಕ್ಕೆ ಬೇಕಾದಂಗ ಇವರು ಇದ್ರು, ಹೈದರಾಬಾದ್ ನಿಜಾಮ್ರು ಇದ್ರು, ಮನಸ್ಸು ಮಾಡಿದ್ರೆ ಅವ್ರು ಮಾಡ್ಬಹುದಾಗಿತ್ತು. ಇಲ್ಲಿ ನಾವು ಇನ್ನೂ ನೋಡ್ತೀವಿ, ಇನ್ನೂ ಪ್ರಾದೇಶಿಕ ಅಸಮತೋಲನೆ ಇನ್ನೂ ಇದೆ. ನಾವು ಅಲ್ಲಿ ಆ ಕಡೆಯ ಭಾಗದೊಳಗೆ ಅಡ್ಡಾಡಿ ಬಂದು ಇಲ್ಲಿ ತಕ್ಷಣ ನಮ್ ಕಡೆ ಭಾಗದಾಗ ಬಂದಾಗ ನಾವೆಷ್ಟು ಇನ್ನೂ ಹಿಂದುಳಿದಿವಿ. ಬಡತನದ ಅಜ್ಞಾನದ 5 ನದಿಗಳು ಹರಿದ್ರು ಕೂಡ ನಮ್ಮದು ಇನ್ನೂ ಅವರು ಒಂದು ಸುಮಾರು ಒಂದು 2-3 ಶತಮಾನದಷ್ಟು ಮುಂದದಾರನು ಅಂತ ನನಗ ಅನಿಸ್ತೈತಿ. ಅವರು ಆ ಕಡೆ ಭಾಗದವರು. ನಮ್ಮಲ್ಲಿ ಬಡತನ, ಅಜ್ಞಾನ, ಇವು ಕೃಷಿಯಲ್ಲಿ ಏನು ಸುಧಾರಣೆ ಇಲ್ಲ, ನೀರಾವರಿ ಇಲ್ಲ, ಇನ್ನು ಎಲ್ಲಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪಟ್ಟಿ ಇದೆ ನಮ್ಮ ಉತ್ತರ ಕರ್ನಾಟಕದೊಳಗ. ಅಂತ ಒಬ್ಬ ರಾಜರು ನಮ್ಮಲ್ಲಿಯೂ ಆಗಿದ್ರ ನಾವು ನಮ್ಮಲ್ಲಿ ಏನೆಲ್ಲಾ ಬೆಳವಣಿಗೆಯನ್ನ ಕಾಣಬಹುದಾಗಿತ್ತಲ್ಲ ಅಂತ ಹೇಳಿ ನನಗ ಅನಿಸ್ತದ. ಇನ್ನೊಂದು ವಿಷಯ ಅಂದ್ರ ನಾನು ದತ್ತಿ ಇಟ್ಟದ್ದು, ಇದು ಪ್ರತಿ ಸಲ ದತ್ತಿ ಇಟ್ಟೀನಿ ಅನ್ನುವಂಥದ್ದು ವಿಷಯ ಹೇಳ್ಬೇಡ್ರಿ. ಯಾಕಂದ್ರೆ ನಾನು ಏನ್ ಅಂತದೊಂದು ಮಹತ್ ಕಾರ್ಯ ಮಾಡಿಲ್ಲ. ಯಾಕಂದ್ರೆ ಕೆರೆಯ ನೀರನ್ನು ಕೆರೆಗೆ ಸಲ್ಲಿಸಿ ಪುಣ್ಯ ಕಟ್ಟಿಕೊಂಡಂಗ ಆಗ್ಯದ ಅಷ್ಟೇ. ನಾನು ಶಶಿಕಾಂತ ಸರ್ ನನ್ಗೆ ಗೊತ್ತಿರ್ಲಿಲ್ಲ. ಹಿಂಗೆ ನಾನು ಈ ವಚನ ಅಧ್ಯಯನ ವೇದಿಕೆ ಗೂಗಲ್ ಮೀಟಿಂಗ್ ಒಳಗ ಒಂದ್ 4-5 ಗೂಗಲ್ ಮೀಟಿಂಗ್ ಅಟೆಂಡ್ ಆದ್ಕೊಂಡೆ ಅವರಲ್ಲಿ ಇರುವಂತಹ ಬಸವ ತತ್ವಕ್ಕೆ ಇರುವಂತಹ ಬದ್ಧತೆ, ಬಸವಣ್ಣನವರ ಬಗ್ಗೆ ಇರುವಂತಹ ಪ್ರೀತಿ, ಆಮೇಲೆ ಈ ಒಂದು ವೈಚಾರಿಕ ಚಿಂತನೆಗಳು, ಆಮೇಲೆ ಎಲ್ಲೆಲ್ಲೋ ಏನೇನೋ ಕೊಟ್ಟಿರ್ತೀವಿ. ಆದ್ರ ಅದು ಯಾವ್ದೋ ಸತ್ಪಾತ್ರಕ್ಕೆ ನಾನು ಕೊಡ್ಲಿಲ್ಲ ಅಂತ ನನಗ್ ಯಾವಾಗ ಅನಿಸ್ತು ಅಂದ್ರ, ಇಲ್ಲಿ ನಾನು ದತ್ತಿ ಇಟ್ಟ ಮೇಲೆ ನನಗ್ ಅನಿಸ್ತು ನಿಜವಾಗಿ ಸತ್ಪಾತ್ರಕ್ಕೆ ನಾನು ಏನಾದ್ರು ಕೊಟ್ಟಿದ್ನಿ ಅಂದ್ರ ಈ ವೇದಿಕೆಯಲ್ಲಿ ನನ್ನ ದತ್ತಿ ಇಟ್ಟಿದ್ದು ಅಂತ. ಅದು ನನ್ಗ ಒಂದ್ ರೀತಿ ಸಾರ್ಥಕ ಭಾವನೆಯನ್ನ ತಂದಿದ. ಈ ಶಶಿಕಾಂತ್ ಪಟ್ಟಣ್ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ನಮ್ಮ ಅರಿವಿನ ಬೆಳಕನ್ನ ಹೆಚ್ಚಿಕೊಂಡ್ವಿ. ಕಳೆದ 2-3 ವರ್ಷಗಳಿಂದ ನೋಡ್ತಾ ಇದ್ವಿ, ನಮ್ಮಲ್ಲಿ ಏನೋ ಒಂದು ಬದಲಾವಣೆ ಕಾಣ್ತಾ ಇದ್ದೆ. ಆಮೇಲೆ ವಸ್ತುಗಳನ್ನ ಒಂದು ಘಟನೆಗಳನ್ನಾಗಲಿ, ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುತ್ತಿರುವಂತಹ ವರ್ತಮಾನಗಳನ್ನ ನೋಡುವ ದೃಷ್ಟಿನೇ ನಮ್ದು ಬದಲಾಗ್ಬಿಟ್ಟಿದೆ. ಅಂದ್ರೆ ಒಂದು ವೈಚಾರಿಕ ಪ್ರಜ್ಞೆ, ಒಂದು ವಿಶಾಲವಾದ ದೃಷ್ಟಿಕೋನವನ್ನ ನಾವು ಈ ವೇದಿಕೆಯಿಂದ ಪಡ್ಕೊಂಡಿವಿ. ಹಗಲೆಲ್ಲ ನಾನು ದತ್ತಿ ಇಟ್ಟಿನಿ, ನನ್ನ ಹೆಸರು ಮುಂಚೂಣಿಗೆ ಬರ್ಲಾರ್ದೆ ನನ್ನ ಒಂದು ಗೌಪ್ಯವಾಗಿ ಇರ್ಲಿ ನಂದು ಅಂತೇಳಿ ನಾನು ಆಸೆ ಪಡ್ತೀನಿ. ಅದಕ್ಕ
ಈ ಶ್ರಾವಣ ಮಾಸದೊಳಗ ನನ್ನ ಹೆಸರಲ್ಲೆಲ್ಲ 10 ದತ್ತಿ ಉಪನ್ಯಾಸಗಳು ನಡೀತಾವ. ಅದ್ರ ಮೊದಲನೇ ದತ್ತಿದೇ ಒಂದು ಈ ಒಂದು ಆದರ್ಶ ರಾಜರ ಬಗ್ಗೆ ಒಂದು ವಿಷಯ ಕೊಟ್ಟು ಅದ್ರ ಬಗ್ಗೆ ಉಪನ್ಯಾಸವನ್ನ ನಮ್ಮ ಸೋಸ್ಲೆ ಸರ್ ಅಂತವ್ರು ವೈಚಾರಿಕ ಚಿಂತಕರಿಂದ ಮಾಡಿಸಿದಂಥದ್ದು ಬಹಳ ನನ್ಗ ಖುಷಿ ಕೊಡ್ತದ, ಹೆಮ್ಮೆ ಅನಿಸ್ತದ. ನಮ್ಮ ವೇದಿಕೆ ಸರ್ ನೀವು ಕೂಡ ಆಗಾಗ ನಮ್ಮ ವೇದಿಕೆಗೆ ಬಂದು ತಮ್ಮ ವೈಚಾರಿಕ ಚಿಂತನೆಗಳನ್ನ ನಮ್ ಜೊತೆ ಹಂಚಿಕೊಳ್ರಿ ಸರ್. ನಮ್ಮ ಅರಿವಿನ ವಿಸ್ತಾರಗೊಳ್ಳಿ ನಮ್ಮ ಅರಿವು. ಅದಕ್ಕೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ರಿ ಸರ್. ನಾವು ನಿಮ್ಮೊಂದಿಗೆ ಕೈ ಜೋಡಿಸ್ತೀವಿ ಸರ್. ತಮಗೆ ಅನಂತ ಧನ್ಯವಾದಗಳು ಸರ್. ಹಾಗೂ ಶಶಿಕಾಂತ್ ಸರ್ಗೆ ನಾವೆಲ್ಲರೂ ಕೂಡಿಸಿ ಬಲಪಡಿಸೋಣ ಅನ್ನುವಂತಹದ್ದು ಹೇಳಿ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಿ ಬಸವಣ್ಣನವರ ತತ್ವ ಆದರ್ಶ ಸಿದ್ಧಾಂತಗಳನ್ನ ಪ್ರಚಾರ ಮಾಡೋದು, ಪ್ರಸಾರ ಮಾಡೋದು, ಶರಣ ಸಂಸ್ಕೃತಿಯನ್ನ ನಾವು ಮೊದಲು ಅಳವಡಿಸಿಕೊಂಡು ಬೆಳಿಬೇಕಾಗಿದೆ. ಅದು ಬಹಳಷ್ಟು ಈಗಿನ ತುರ್ತು ಸ್ಥಿತಿಯ ಅವಶ್ಯಕತೆ ಇದೆ. ಅಂಥದ್ರಲ್ಲಿ ನಮ್ಮ ಶಶಿಕಾಂತ್ ಸರ್ ಅಂತವ್ರು ಸಿಕ್ಕು ನಮ್ಗ ಏನು ಮುಂಚೂಣಿಯಲ್ಲಿ ನಿಂತು ಇವೆಲ್ಲ ನಮ್ಗ ಮಾರ್ಗದರ್ಶನ ಮಾಡ್ತಾ ಇದ್ದಾರಲ್ಲ, ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳಿ ನನಗೆ ಅವಕಾಶವನ್ನ ಕೊಟ್ಟು 2 ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ನೀಡಿದಂತ ತಮಗೆಲ್ಲರಿಗೂ ಧನ್ಯವಾದಗಳು. ಅನಂತ ಧನ್ಯವಾದಗಳು. ಮುಂದಿನ ಸಲ ಸೋಸ್ಲೆ ಅವರಿಗೆ ಸಮಯ ಕೊಡ್ಲಾರ್ದೆ ಒಂದು ಧಾರಾವಾಹಿ ಟೈಪ್ 1 ವಾರ 10 ದಿವಸ ಅಥವಾ 1 ವಾರ ಪ್ರತಿ ಶನಿವಾರ ಒತ್ತಿರೋ ಆ ರೀತಿ ಕೊಟ್ಟರೆ ಅವ್ರು ಆರಾಮಾಗಿ ಮಾತಾಡ್ಬೋದು. ನನ್ನ ಹೆಂಡತಿ ಬೈತಾ ಇದ್ರು, ಏನ್ರಿ ಅವ್ರಿಗೆ BP ಆಗಿದ್ದು ಪಾಪ ಇಷ್ಟೆಲ್ಲ ಫಾಸ್ಟ್ ಇರ್ತಾರೆ, ಅದಕ್ಕೆ ಈಗ ಇಷ್ಟು ಇಲ್ಲಲ್ಲ. ಓಕೆ ಯಾಕಂದ್ರೆ ಸಂಗಮ ವಂಶದ ಬಗ್ಗೆ, ಪ್ರೌಢ ದೇವರಾಯನ ಬಗ್ಗೆ ನಾವು ಇನ್ನೂ ತಗೊಂತೇವೆ. ಯಾಕಂದ್ರೆ ನೀವು ಹಂಪಿಯೊಳಗಿರೋ ಕಾರಣ ಮಲ್ಲಿಕಾರ್ಜುನ ಮತ್ತು ಸಂಗಮ ವಂಶ ನೀವು ಒಂದು ನಿಮ್ಮ ಕಲಾ ಮಾಧ್ಯಮದ ಯೂಟ್ಯೂಬ್ನಾಗ ನೋಡಿದಾಗ ಎಷ್ಟು ಅರ್ಥಪೂರ್ಣ ಆಯ್ತು ಅಂತಂದ್ರೆ, ಅದು ನಿಜಕ್ಕೂ ನಿಜ. ಕಲ್ಯಾಣ ಕ್ರಾಂತಿಯ ವಿಫಲದ ನಂತರ ಸಂಗಮ ವಂಶಕ್ಕೆ ಸಂಗಮ ಅಂತಕ್ಕಂಥದ್ದು ಬಸವಣ್ಣನ ಈ ವಚನ ಚಳುವಳಿಯನ್ನು ಮತ್ತೆ ಮರು ಹುಟ್ಟು ಹಾಕ್ಲಿಕ್ಕೆ ಕಾರಣ ಆಗಿದ್ದೆ ವಿಜಯನಗರ ರಾಜ್ಯ. ಅದು 1300 ಅದೇನು ಆಯ್ತಲ್ಲ ಅಂತಕ್ಕಂಥದ್ದು ಬಹಳ ನನಗೆ 2-3 ಸಲ 3-4 ಸಲ ಕೇಳಿದೆ. ಆಮೇಲೆ ನಿಮ್ಮ ಜೊತೆಗೆ ಚರ್ಚೆನೂ ಕೂಡ ಮಾಡಿದೆ. ನಿಜಕ್ಕೂ ಕೂಡ ಅದು ಸತ್ಯ. ಆ ಮರು ಕಲ್ಯಾಣದ ಮರುಸ್ಥಾಪನೆಗೆ ನೀವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ, ನಮ್ಮ ನ್ಯೂಜಿಲೆಂಡಿಂದ ನಮ್ಮ ಹಿರಿಯರ ಮಾರ್ಗದರ್ಶಕ ಅಂತ ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಅವರು ತಮ್ಮ ಅಭಿಪ್ರಾಯ ಹೇಳಿ ಅಂತ ಕೇಳ್ಕೊಂತೇನೆ. ಈಗ ಅಲ್ಲಿ ಸಾಯಂಕಾಲ 8 ಗಂಟೆ ಆಗಿರ್ಬೋದು. ಈಗ ಲಿಂಗಪ್ಪಣ್ಣ ಕಲಬುರ್ಗಿ ಸರ್. ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಸರ್. ಮಾತಾಡಿ ಸರ್. ಡಾಕ್ಟರ್ ಚಿನ್ನಸ್ವಾಮಿ ತುಂಬಾ ಅರ್ಥವತ್ತಾಗಿ ಮತ್ತು ತುಂಬಾ ಚೆನ್ನಾಗಿ ಮಾತಾಡಿ ನಮಗೆ ದಲಿತರ ಬಗ್ಗೆ ಇರುವ ಕಳಕಳಿ ತಮ್ಮ ಮಾತುಗಳ ಮೂಲಕ ವ್ಯಕ್ತಪಡಿಸಿದಿರಿ. ಮತ್ತು ಭಾರತದಲ್ಲಿ ಈ ಪುರಾಣದ ಹೇಳದಷ್ಟು ಯಾವ ದೇಶದಲ್ಲಿ ಹೇಳಿದ್ದು ಅದು ತುಂಬಾ ನಮಗೆ ಮನವರಿಕೆ ಆದಂಗಾತು ತಮ್ಮ ಮಾತುಗಳಿಂದ. ಮತ್ತೆ ಇದು ನಮ್ಮ ಕೃಷ್ಣರಾಜ ಒಡೆಯರು ಎಷ್ಟೋ ಸಾಧನೆಗಳು ಅವರು ಈಗ 100 ವರ್ಷಗಳ ಯಶಸ್ವಿ ಕಂಡಿವೆ. ಅದೇ ಪ್ರಕಾರ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ 100ಕ್ಕಿಂತ ಹೆಚ್ಚು ಜನರು ಸೇರಿದ್ದಾರೆ. ಸಂತೋಷ ಅನ್ಸುತ್ತೆ. ಮತ್ತು ಶಾರದಮ್ಮ ಪಾಟೀಲರ ದತ್ತಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಮತ್ತೆ ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಾಗಲಿ, ಡಾಕ್ಟರ್ ವೀಣಾ ವೇಲ್ಗೆ ಅವರಾಗಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಮಗೊಂಥರ ಹೆಮ್ಮೆ ಅನ್ಸುತ್ತೆ. ಮತ್ತೆ ಇದು ಶಾರದಮ್ಮ ಪಾಟೀಲ್ ಅವರ ಒಂದು ಕಳಕಳಿ ಏನಿದೆಯಲ್ಲ, ಆ ಕಳಕಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಎಲ್ಲರೂ ಕೂಡಿ ಈ ನಮ್ಮ ಅಕ್ಕನ ಅರಿವಿನ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಂತೆ, ಹೆಚ್ಚು ಜನರಿಗೆ ಅನುಕೂಲವಾಗುವಂತೆ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ನಮ್ಮ
ತಾಂತ್ರಿಕ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ದಾನಮ್ಮ ಜಳಕಿ ಅವರು. ಅವ್ರ ತಂದೆಯವರಿಗೆ ಪಾಪ ಆರಾಮಿರ್ಲಿಲ್ಲ, ಸ್ವತಃ ಕಾರ್ ಡ್ರೈವ್ ಮಾಡಿ ಜಮಖಂಡಿ ಕೊಟ್ಟು ಜಮಖಂಡಿಯಿಂದ ಮತ್ತೆ ಇವತ್ತು ಬಂದ್ರು. ಇದನ್ನ ನಮ್ಮ ಮಿಸಸ್ ನಿನ್ನೆ ರಾತ್ರಿ ಹೇಳಿದಾಗ ನಂಗೆ ನಿಜಕ್ಕೂ ಬಹಳ ಬೇಸರ ಆಯ್ತು. ಅಂದ್ರೆ ಎಷ್ಟೊಂದು ಈ ಅಕ್ಕನ ಅರಿವಿನ ಒಂದು ತಂಡದ ಹಿರಿಯ ಸದಸ್ಯೆ, ಒಂದು ನಾಯಕತ್ವ ಅಂದ್ರೆ ಹಿಂಗಿರ್ಬೇಕು, ಕಮಿಟ್ಮೆಂಟ್. ಅವ್ರಿಗೆ ಅನಂತ ಧನ್ಯವಾದಗಳು. ಮೊದಲಿಗೆ ಹೇಳ್ಬೇಕಂದ್ರೆ ಇವತ್ತ ನಾನು ಧನ್ಯವಾದ ಹೇಳೋದು ಬಹಳ ಸಣ್ಣ ಶಬ್ದ ಆಗುತ್ತೆ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಚಿನ್ಮಯ ಸೋಸ್ಲೆ ಅವರಿಗೆ. ಯಾಕಂದ್ರೆ ಇತಿಹಾಸ ಚರಿತ್ರೆ, ನಾನು ಅವ್ರ 3-4 ಉಪನ್ಯಾಸ ನೀವು ನೋಡಿದಾಗ ಇವತ್ತಿನ ಇತಿಹಾಸ ಬಿಚ್ಚಿಟ್ಟಂತ ರೀತಿ, ಅದು ಅಗ್ರೆಸಿವ್ನೆಸ್, ರ್ಯಾಡಿಕಲ್ನೆಸ್, ಕಳಕಳಿ, ಕಾಳಜಿ, ಬದಲಾವಣೆಗೆ ಒಂದು ಮುನ್ಸೂಚನೆಯನ್ನ, ಚೇತಾವಣೆ ಕೊಡ್ತಕ್ಕಂಥ, ಜನರಿಗೆ ಚೇತಾವಣೆ ಕೊಡ್ತಕ್ಕಂಥ ರೀತಿ ಕೊಟ್ಟಿದ್ದು ನೋಡಿದ್ರೆ ಪರಿಪೂರ್ಣ ಸಮಗ್ರ ಉಪನ್ಯಾಸ ಅಂತೀವಿ ನಾವು. ನಿಜವಾಗಿ ಸಮಗ್ರ ಒಬ್ಬ ವಿಶ್ವವಿದ್ಯಾಲಯ ಮಟ್ಟವಾಗಿರ್ತಕ್ಕಂಥ ಪ್ರಾಧ್ಯಾಪಕರ ಕರ್ತವ್ಯವೂ ಕೂಡ, ನಾನು ಎಲ್ಲರನ್ನ ಅಲ್ಲಗಳಿತಾ ಇಲ್ಲ ಅಥವಾ ಎಲ್ಲರನ್ನ ಟೀಕೆ ಮಾಡ್ತಿಲ್ಲ. ಲಂಚ್ ಅಂಡ್ ಪಂಚ್ ಮಾಡಿ ಪಗಾರ ತಗೊಂಡು ಮನ್ಯಾಗ ಗಂಡ ಹೆಂಡತಿ ಜೊತೆಗೆ ಇರೋ ಬದ್ಲಿ ಒಂದು ಸಂಡೇ ಕೂಡ ಅವರು ಇಷ್ಟೊಂದು ಕಾಳಜಿ ವಹಿಸಿ ಅವ್ರು ಎಷ್ಟೋ ವಿದ್ಯಾರ್ಥಿಗಳು ಇದ್ರೊಳಗೆ ಪಾಲ್ಗೊಂಡಿದ್ರು. ಅವರಿಗೆ ಮತ್ತು ಸರ್ಗೆ ಅಭಿನಂದನೆಗಳು. ಐ ಆಲ್ವೇಸ್ ರಿಮೆಂಬರ್ ಎನ್ ಅವಾರ್ಡ್ ಫಾರ್ ಎ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್ ಅಂತ ಸೋಸ್ಲೆ ಅವರಿಗೆ ಮತ್ತೆ ಹಲವಾರು ಉಪನ್ಯಾಸಗಳು ಕಾದಿವೆ ಅಂತ ತಿಳ್ಕೊಂಡು ನಾನು ಹೇಳ್ತಾ, ಆಮೇಲೆ ಮಾತೋಶ್ರೀ, ನನ್ನ ತಾಯಿ ಅಗಲಿದ ನಂತರ ನನ್ನ ತಾಯಿಯತ್ವವನ್ನು ಕಂಡದ್ದು ಶಾರದಮ್ಮ ಪಾಟೀಲ್ ಅವರ ಒಂದು ಮಮತೆ. ನಾನು ರಾಮದುರ್ಗ ಬಂದಾಗ ಒಮ್ಮೆ ನಾನು ನಿಜಕ್ಕೂ ಹೇಳ್ಬಾರ್ದಿದ್ದಾನೆ, ನನಗೆ ಒಂದು ತಿಂಡಿ ತಿನಸ್ಕಾರ ಊಟ ಏನ್ ಬೇಕು ನನಗೆ ಅದು ಕಾರಣ ತಂದು ಹಾಕಿ ಕೊಟ್ಟು, ಅಲ್ಲಿ ಬದಾಮಿ ರಾಮದುರ್ಗ ಒಂದು 35-40 ಕಿಲೋಮೀಟರ್ ಎಲ್ಲಾದ್ರೂ ಕಾರ್ಯಕ್ರಮ ಸಿಕ್ಕರೆ ನಮ್ಮ ತಾಯಿ ಎಷ್ಟು ಪ್ರೀತಿ ತೋರಿಸಿದ್ರು ಆ ಪ್ರೀತಿಯನ್ನ ಶಾರದಮ್ಮ ಪಾಟೀಲ್ ತೋರ್ಸ್ಯಾರ ಅಂತಂದ್ರೆ ಅತಿಶಯೋಕ್ತಿ ಆಗಲಿಲ್ಲ. ಮಗನಿಗಿಂತ ಹೆಚ್ಚು ನನ್ನನ್ನು ನೋಡಿದಾರೆ, ತಾಯಿ ಅಷ್ಟೇ ನಾನು ಅವರನ್ನ ಪ್ರೀತಿ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನ ನೋಡಿದ್ದೀನಿ ಅಂತಕ್ಕಂಥ ಸಂದರ್ಭ. ಅವರ ಆಶೀರ್ವಾದ, ಅವ್ರು ಹೇಳಿದ್ರು ನಿಜಕ್ಕೂ ನನ್ನ ಉಪನ್ಯಾಸ ಇಡಬೇಡ್ರಿ ಅಂತ. ಅದು ನಮ್ಮ ಕರ್ತವ್ಯ, ನೆನೆಸ್ಬೇಕು. ಅದಕ್ಕೆ ಈ ಕಾರಣದಿಂದ ನಾವು ಸಾಕಷ್ಟು ಇನ್ನೂ ನಾನಂತೂ ಈಗ ವಚನ ವಿಶ್ಲೇಷಣೆ, ವಚನ ಪರಿಷ್ಕರಣೆಗೆ ನಾವು ಎಷ್ಟೋ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಅವ್ರು ಯಾರೂ ಕೂಡ ಬರಲಿಲ್ಲ. ನಾವೀಗ ಸೋಸ್ಲೆ ಅವ್ರನ್ನ ಕರಿತೀವಿ, ಯಾಕಂದ್ರೆ ವೈಚಾರಿಕತೆ ಇದ್ದಲ್ಲಿ ಭಾಷೆ ಭಾವ ಎಲ್ಲವೂ ಕೂಡ ಸರಳ ಆಕತಿ. ಭಾಳ ಜನ ಹಿಂದೇಟಾಗ್ತಾರ, ನಮ್ಗೆ ಯಾಕೆ ಬೇಕು ಬಿಡಪ್ಪ ನಾವು ಮುಗಿತೀವಿ ಅಂತ ತಿಳ್ಕೊಂಡು. ಆ ಕಾರಣದಿಂದ ಸೋಸ್ಲೆ ಅಂತ ಅವರು ನಮ್ಮ ತಂಡ ಕೂಡ್ಕೊಂಡು ವಚನ ವಿಶ್ಲೇಷಣೆ, ವಚನ ಪರಿಷ್ಕರಣೆ, ಶುದ್ಧೀಕರಣ ಭಾಳ ಮುಖ್ಯ. ಅದಕ್ಕೆ ಮಾತೋಶ್ರೀ ಶಾರದಮ್ಮ ಪಾಟೀಲ್ ಅವರಿಗೆ, ಸಂವಾದದೊಳಗೆ ಪಾಲ್ಗೊಂಡಂಥ ಹಿರಿಯ ಸೈಂಟಿಸ್ಟ್ ಸಂಜೀವ್ ಗೌರ್ ಅವರು ಇಷ್ಟು ನನಗೆ ಖುಷಿ ಆಗೈತೆ ಅಂದ್ರೆ, ಇದು ಸೀನಿಯರ್ ಮೋಸ್ಟ್ ಸೈಂಟಿಸ್ಟ್ ಆಫ್ ಇಸ್ರೋ ಅವರು, ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಅವರು ಪಾಲ್ಗೊಂಡದ್ದು ಎಲ್ಲರಿಗೆ, ಶಶಿಕಾಂತ್ ನೆಲ್ಲೂರು ಪತ್ರಕರ್ತರು ಸಾಕಷ್ಟು ಜನ ಬಂದಾರ. ಇವತ್ತಿನ ವಿಶೇಷ ಅಂತಂದ್ರೆ ಇವತ್ತಿನ ಉಪನ್ಯಾಸ ಮತ್ತು ಈ 1 ತಿಂಗಳ ಉಪನ್ಯಾಸ ಮತ್ತು ಮುಂಬರುವ ಎಲ್ಲ ಉಪನ್ಯಾಸಗಳ ವರದಿಯನ್ನ ಪತ್ರಗಳಿಗೆ, ಬೇರೆ ಬೇರೆ ಪತ್ರಿಕೆಗಳಿಗೆ ನಾವು ಕಳಿಸ್ತಾ ಇದ್ದೇವೆ. ಅದರ ಜವಾಬ್ದಾರಿಯನ್ನ ಪ್ರೊಫೆಸರ್ ಶಾರದಮ್ಮ ಸುಧಾ ಪಾಟೀಲ್ ಅವರು ತೆಗೆದುಕೊಂಡಿದ್ದಾರೆ. ಅವ್ರಿಗೂ ಕೂಡ ತಂಡದ ವತಿಯಿಂದ ಧನ್ಯವಾದಗಳು. ಗೌರಮ್ಮಕ್ಕ ನಾಶಿ ಅವರು, ಆಮೇಲೆ ಎಲ್ಲ ಡಾಕ್ಟರ್ ನಿರ್ಮಲ ಎಲಿಗಾರ್ ಅವರು, ವೀಣಾ ಎಲಿಗಾರ್ ಅವರು, ಇವರೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ನಾನು ಇವತ್ತು ಕೊನೆಗೆ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಮಂಗಳ ಮಾಡಲಿ ಅಂತ ಹೇಳ್ಕೊಂಡು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಶರಣ. ನಾನು ಒಂದು ಬಸವಣ್ಣನವರ ವಚನ. ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿರಬೇಕು ಸಕಲ, ದಯವಿರಬೇಕು ಸಕಲ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿಲ್ಲದ ಧರ್ಮವು ಆವುದಯ್ಯ. ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ, ದಯವೇ ಧರ್ಮದ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ. ದಯ ಬೇಕು ಸಕಲ, ದಯವೀರ ಬೇಕು ಸಕಲ, ದಯವೀರ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿಲ್ಲದ ಧರ್ಮವು
ಆವುದಯ್ಯ ದಯವಿಲ್ಲದ ಧರ್ಮವು ದಯವಿಲ್ಲದ ಧರ್ಮವು ದಯವಿಲ್ಲದ ಧರ್ಮವು ಆವುದಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ನಾಳೆ ಸಾಯಂಕಾಲ 5:30 ಸರ್, ನಾಳಿನ 7:30 ಕಾರ್ಯಕ್ರಮದ ಬಗ್ಗೆ ಹೇಳಿ. ದತ್ತಿ ಉಪನ್ಯಾಸ ಸೆಪ್ಟೆಂಬರ್ 5ರವರೆಗೆ. ಮೊದಲು 10 ಉಪನ್ಯಾಸಗಳು ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವ್ರದ್ದು, ಮುಂದಿನ 10 ಉಪನ್ಯಾಸಗಳು ಶಿವಾನಂದ ಕಲ್ಕೇರಿ ಅವರು, ಆಮೇಲೆ ಮುಂದಿನ 10 ಉಪನ್ಯಾಸಗಳು 30 ಉಪನ್ಯಾಸಗಳು ಅದರಲ್ಲಿ ಸುಧಾ ಪಾಟೀಲ್ ಅವರು, ಆಮೇಲೆ ಉಳಿದವರು ದೀಪಾ ಜಿಗ್ಬಡ್ಡಿ ಅವರ ಕೊನೆಯ ಉಪನ್ಯಾಸಕ ಇದೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಪಾಲ್ಗೊಳ್ಬೇಕು ಅಂತ ತಿಳ್ಕೊಂಡು ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಆರಂಭ ನಿಜಕ್ಕೂ ಒಳ್ಳೆಯ ಆರಂಭ. ಇದು ಬಸವ ನಮನಗಳನ್ನ, ಭೀಮ ನಮನಗಳನ್ನ, ಬುದ್ಧ ನಮನಗಳನ್ನ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.